ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗನಿ ಮಂಗಲಂ ಕುಂದ ಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ. ಮೋಕ್ಷಮಾರ್ಗಸ್ಯ ನೇತಾರಂ ಧೇತಾರಂ ಕರ್ಮಭೂಭೃತಾಂ ಜ್ಞಾತಾರಂ ವಿಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ. ಆಚಾರ್ಯ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರ ಗ್ರಂಥದ ಚರ್ಚೆ ಷೋಡಶ ಕಾರಣ ಮತ್ತು ದಶಲಕ್ಷಣ ಮಹಾಪರ್ವದ ಅವಸರದಲ್ಲಿ ನಾವು ಈ ವರ್ಷ 5 ಅಧ್ಯಾಯಗಳನ್ನ ಚರ್ಚೆ ಮಾಡುವಂಥದ್ದು ಉಪಲಕ್ಷ್ಯವನ್ನು ಇಟ್ಕೊಂಡು ಮುಂದೆ ಹೊಂಟಿದ್ದೀವಿ. ಸೊ ಹೋದ ವರ್ಷ 2 ಅಧ್ಯಾಯ ಚರ್ಚೆ ಆಗಿದೆ, 6ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ. ಆದರೂ ಕೂಡ ಸ್ವಲ್ಪ ರಿವಿಷನ್ ಮಾಡಿ ಪ್ರಾಸಂಗಿಕವಾಗಿ ಯಾವ ರೀತಿ ಶಾಸ್ತ್ರಜ್ಞ ಪ್ರಾರಂಭ ಮಾಡಬೇಕು ಅದೇ ರೀತಿ ಮಾಡಿ ಮುಂದಿನ ಚರ್ಚೆ ತಗೊಂಡ್ರು. ಸೊ ಮೊದಲಿಗೆ ತತ್ವಾರ್ಥ ಸೂತ್ರ ಈ ಗ್ರಂಥದ ಇನ್ನೊಂದು ಹೆಸರೇನಿದೆ, ಮೋಕ್ಷಶಾಸ್ತ್ರ. ತತ್ವಾರ್ಥ ಸೂತ್ರಕ್ಕೆ ಮೋಕ್ಷಶಾಸ್ತ್ರ ಯಾಕಂದ್ರೆ ಪ್ರಥಮ ಅಧ್ಯಾಯದಲ್ಲಿ ತತ್ವದ ನಿರ್ಣಯ ಮಾಡ್ತಾರೆ. ಜೀವಾಜೀವಾಶ್ರವ ಸಂವರಬಂಧ ನಿರ್ಜರ ಮೋಕ್ಷಾಸ್ತತ್ವಂ. ಆಮೇಲೆ ಮೋಕ್ಷ ಮಾರ್ಗ ಹೆಂಗೆ ಪ್ರಗಟ ಆಗ್ತಿದೆ ಅಂತ ಹೇಳಿದ್ರಿ. 2ನೇ ಸೂತ್ರ ಹೇಳ್ರಿ, ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನ. ತೋ ತತ್ವದಿಂದ ಚಾಲು ಆಗಿ ಅಂತಿಮ ಅಧ್ಯಾಯ ಯಾವುದ್ರಿ, ಮೋಕ್ಷ. ಅಂತಿಮ ಅಧ್ಯಾಯದೊಳಗೆ ಏನಿದೆ ಚರ್ಚೆ, ಮೋಕ್ಷ ತತ್ವ ಇದೆ. ಹೀಗಾಗಿ ಸಮ್ಯಕ್ ದರ್ಶನದಿಂದ ಪ್ರಾರಂಭ ಆಗಿ ಮೋಕ್ಷದ ತನಕ ಹೋಗುವಂಥ ಶಾಸ್ತ್ರ ಇರೋದ್ರಿಂದ ಇದಕ್ಕೆ ಏನಂತ ಹೆಸರಿಟ್ಟರು, ಮೋಕ್ಷಶಾಸ್ತ್ರ ಅಂತ ಕೂಡ ಹೆಸರಿಟ್ಟರು. ಇನ್ನು ತತ್ವ ಅರ್ಥ ಶ್ರದ್ಧಾನ, ತತ್ವಾರ್ಥ ಶ್ರದ್ಧಾನ. ಸೊ ಅದರಿಂದ ಇದಕ್ಕೆ ತತ್ವಾರ್ಥ ಸೂತ್ರ ಅಂತ ಇಟ್ಟು. ತತ್ವ ಇದರಲ್ಲಿ ಯಾವುದರ ಚರ್ಚೆ ಇದೆ ರೀ, 7 ತತ್ವಗಳ ಚರ್ಚೆ ಇದೆ. ಮತ್ತು ಹೆಂಗಿದೆ ಚರ್ಚೆ, ಅರ್ಥ ಸಹಿತ ಇದೆ. ಹೆಂಗಿದೆ, ಅರ್ಥ ಸಹಿತ ಇದೆ. ಸೊ ತತ್ವ ಅರ್ಥ ಮತ್ತು ಹೆಂಗೆ ಹೇಳಿದ್ದಾರೆ ಇದನ್ರಿ, ಸೂತ್ರದೊಳಗೆ ಹೇಳಿದ್ದಾರೆ. ಆದ್ದರಿಂದ ತತ್ವಗಳ ಅರ್ಥವನ್ನು ಸೂತ್ರದಲ್ಲಿ ಹೇಳೋದ ಕಾರಣ ಇದಕ್ಕೇನಂತ ಹೆಸರಿಟ್ಟರು, ತತ್ವಾರ್ಥ ಸೂತ್ರ. ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಥಮ ಸೂತ್ರ ಗ್ರಂಥ ಐತಿರಿದ. ಪ್ರಥಮ ಸೂತ್ರ ಗ್ರಂಥ ಅಂದ್ರೆ ಗುರುತಾಗ್ತೈತೆ ರೀ. ಸೂತ್ರ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಒಳಗೆ ಫಾರ್ಮುಲಾ. ಏನ್ರಿ, ಫಾರ್ಮುಲಾ. ಆಚಾರ್ಯರ ಸೂತ್ರದ ಬಗ್ಗೆ ಯಾವಾಗ ವ್ಯಾಖ್ಯೆ ಮಾಡ್ತಾರಲ್ಲ, ವ್ಯಾಖ್ಯಾನ ಅವಾಗ ಅದ್ರ ವ್ಯಾಖ್ಯೆ ಏನು ಮಾಡ್ತಾರಂದ್ರೆ ರೀ, ಕಡಿಮೆ ಶಬ್ದದಲ್ಲಿ ಹೆಚ್ಚು ಅರ್ಥವನ್ನು ಹೇಳುವಂಥದ್ದಕ್ಕೆ ಸೂತ್ರ ಅಂತಾರೆ. ಸೊ ಈ ತತ್ವಾರ್ಥ ಸೂತ್ರ ನೀವು ಹಂಗೆ ಒಂದು ಬುಕ್ದಾಗ ಬರೆಯಕ್ಕೆ ಹೋದ್ರಿಂದ 4ರಿಂದ 5 ಪೇಜ್ ಅಷ್ಟೇ ಆಗ್ತೈತೆ, ಭಾಳ ಆಗೋದಿಲ್ಲ. 357 ಸೂತ್ರದವ್ರಿ ಅಷ್ಟೇ ಇದೆ. ಆದ್ರೆ ಜಿನಾಗಮದಲ್ಲಿ ಅತ್ಯಂತ ಪ್ರಸಿದ್ಧಿ ಹೊಂದಿರುವಂಥ ಯಾವುದಾದ್ರೂ ಗ್ರಂಥ ಇದ್ರೆ ಯಾವುದ್ರದ, ತತ್ವಾರ್ಥ ಸೂತ್ರ. ಈ ಥರ ಪ್ರಸಿದ್ಧ ಮತ್ತು ಯಾವುದಿಲ್ಲ. ಅದಕ್ಕೆ ರೀಸನ್ ಕೂಡ ಇದೆ. ಇದರೊಳಗೆ 4 ಅಧ್ಯಾಯದ ಚರ್ಚೆ, 4 ಅನುಯೋಗಗಳ ಚರ್ಚೆ ಇದೆ. ಪ್ರಥಮಾನುಯೋಗ, ಕರಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ. 4 ಅನುಯೋಗದ ಚರ್ಚೆ ಇದೆ. ಬಾಕಿ ಕೆಲವೊಂದು ಶಾಸ್ತ್ರದಿಂದ ಒಂದೊಂದು ಅನುಯೋಗದ ಅಷ್ಟೇ ಇದ್ದಾವೆ. ಉದಾಹರಣೆಗೆ ರತ್ನ ಶಾಖಾಚಾರ್ಯ ಯಾವ ಅನುಯೋಗ ರೀ, ಚರಣಾನುಯೋಗ. ಸಮಯಸಾರ, ನಿಯಮಸಾರ, ಪ್ರವಚನಸಾರ ದ್ರವ್ಯಾನುಯೋಗದಷ್ಟು. ಆಮೇಲೆ ಗೊಮ್ಮಟ್ ಸಾರ ಕರ್ಮಕಾಂಡ, ಜೀವಕಾಂಡ ಇವೆಲ್ಲ ರೀ ಇವ ಕರ್ಣಾನುಯೋಗದ ಗ್ರಂಥಗಳು, ತಿಳಿದಲ್ರಿ. ಆಮೇಲೆ ಪದ್ಮಪುರಾಣ, ಹರಿವಂಶ ಪುರಾಣ, ಅಜಿತ್ ಪುರಾಣ, ಶಾಂತಿನಾಥ್ ಪುರಾಣ ಇವೆಲ್ಲ ರೀ ಪ್ರಥಮಾನುಯೋಗದ ಗ್ರಂಥ. ಯಾವ ಅನುಯೋಗಗಳು ಇದ್ದಾಗ ಯಾವ್ದು ಚರ್ಚೆ ಆಗ್ತದೆ ಅದನ್ನ ಮೊದಲು ಹೇಳ್ತೇನೆ, ನನಗೆ ಗೊತ್ತಾಗ್ತೈತೆ ನಿಮಗೆ. ಚರಣಾನುಯೋಗ ಅಂದರೆ ಚರಿತ್ರದ ಬಗ್ಗೆ ಚರ್ಚೆ. ಶ್ರಾವಕರು ಹೆಂಗಿರಬೇಕು, ಮುನಿರಾಜರು ಹೆಂಗಿರಬೇಕು, ಅವರ ಆಚರಣೆ ಹೆಂಗಿರಬೇಕು,
ಅವ್ರ ವ್ರತಗಳು ಎಷ್ಟಿದಾವು, ಯಾವ ರೀತಿ ಪಾಲನೆ ಮಾಡಬೇಕು, ಅಥವಾ ದೋಷ ಹೆಂಗೆ ಬರ್ತಾವು, ಅದನ್ನ ಹೆಂಗೆ ನಿವಾರಣೆ ಮಾಡ್ಕೊಳ್ಬೇಕು, ಇದೆಲ್ಲ ಚರ್ಚೆ ಅದ್ರೊಳಗೆ ಬರ್ತಿದೆ ರೀ. ಚರ್ನಾನುಯೋಗದ ಗ್ರಂಥಗಳು ಬರ್ತಿದೆ. ಇನ್ನು ಕರ್ನಾನುಯೋಗದೊಳಗೆ ಏನು ರೀ, ಈ 3 ಲೋಕ ಹೆಂಗಿದೆ, ಇದರ ರಚನೆ ಹೆಂಗಿದೆ, ನರಕ್ಕೆಷ್ಟ, ಸ್ವರ್ಗೆಷ್ಟ, ಅದ್ರ ಜೊತೆಗೆ ಕರ್ಮಗಳು ಎಷ್ಟ, ಅವು ಹೆಂಗೆ ಬಂದ್ ಆಗ್ತಾವೆ, ಹೆಂಗೆ ವಿಚ್ಯುತಿ ಆಗ್ತಾವೆ, ಕರ್ಮದ ಹೆಂಗೆ, ಇದ್ರದ್ದೆಲ್ಲ ಚರ್ಚೆ ಇದರೊಳಗಿದೆ ಕರ್ನಾನುಯೋಗ. ಕರ್ನಾನುಯೋಗದೊಳಗೆ ಇದ್ರ ಡಿಸ್ಕಷನ್ ನಡೀತಿದೆ. ಅಂಥ ಗ್ರಂಥ ಯಾವುದಿದೆ ರೀ, ಗೊಮ್ಮಟ್ ಸಾರ್, ಕರ್ಮಕಾಂಡ, ಜೀವಕಾಂಡ, ಷಟ್ಖಂಡಾಗಮ, ಧವಲ, ಜೈ ಧವಲ, ಮಹಾಧವಲ, ಇವೆಲ್ಲ ಏನು ರೀ ಕರ್ನಾನುಯೋಗದ ಶಾಸ್ತ್ರ. ಕಠಿಣ ಇರ್ತೈತೆ ರೀ. ಈ ಸಾಮಾನ್ಯ ಮಂದಿಗೆ ತಿಳಿದು ಬರುವಂಥದ್ದಲ್ಲ. ಅದನ್ನು ತಿಳಿಸೋರವ್ರು ಪ್ರಕಾಂಡ ವಿದ್ವಾನ್ ಯಾರೇ ಇದ್ರಂದ್ರೆ ಅಷ್ಟೇ. ಅದು ಕೂಡ ಯಾರ್ದ ಸ್ವಾಧ್ಯಾಯದೊಳಗೆ ರುಚಿ ಇದಿರಲ್ಲ ಅವ್ರ ಗಟ್ಟೆ ತಿಳಿತೈತ್ರಿ ಅದ ತಿಳಿತಲ್ರಿ. ಆಮೇಲೆ ನೆಕ್ಸ್ಟ್ ಪ್ರಥಮಾನುಯೋಗ ಅಂದ್ರೆ ಇದ್ರೊಳಗೆ ತೀರ್ಥಂಕರರ 63 ಶಲಾಕ ಪುರುಷರ ಇವ್ರದ್ದೇನು ಜೀವನ ಚರಿತ್ರೆ ಇರ್ತೈತೆ ಇದ್ರೊಳಗೆ. ಅಂಥವು ಯಾವ್ದಾವ್ರಿ, ಪದ್ಮಪುರಾಣ, ಹರಿವಂಶ ಪುರಾಣ, ಆದಿನಾಥ ಪುರಾಣ, ಶಾಂತಿನಾಥ ಪುರಾಣ, ಇವೆಲ್ಲ ಮಹಾಪುರಾಣ, ಇವೆಲ್ಲ ಏನ್ರಿ ಇದ್ರೊಳಗೆ ತೀರ್ಥಂಕರ ಜೀವನ ಚರಿತ್ರೆ ಇದೆ, 63 ಶಲಾಕ ಪುರುಷ ಚರ್ಚೆ ಇದೆ. ಸೊ ಇದೆಲ್ಲ ಎಂಥ ಗ್ರಂಥ ರೀ ಪ್ರಥಮಾನುಯೋಗದ ಗ್ರಂಥಗಳು. ಇನ್ನು ಯಾವ್ದು ಉಳಿತ್ರಿ, ದ್ರವ್ಯಾನುಯೋಗ. ದ್ರವ್ಯಾನುಯೋಗದೊಳಗೆ ಮಾತ್ರ ಆತ್ಮತತ್ವದಷ್ಟೇ ಚರ್ಚೆ ಇರ್ತೈತೆ ರೀ. 7 ತತ್ವ, 6 ದ್ರವ್ಯ, 4 ಅಭಾವ, ಇವುಗಳ ಚರ್ಚೆ ಯಾವ ಶಾಸ್ತ್ರ ಇರುತ್ತೆ ಅಂಥ ಯಾವ ಶಾಸ್ತ್ರ ರೀ, ಈಗ ಸಮಯ ಸಾರ, ನಿಯಮ ಸಾರ, ಪ್ರವಚನ ಸಾರ, ಅದು ಆಧ್ಯಾತ್ಮಿಕ ಗ್ರಂಥಗಳು. ಅಥವಾ ಡೈರೆಕ್ಟ್ ಆತ್ಮನ ಚರ್ಚೆ, ಆತ್ಮನ ಕಲ್ಯಾಣದ ಚರ್ಚೆ, ಯಾವ ರೀತಿ ಭಾವನೆಗಳು, ಯಾವ ರೀತಿ ಪರಿಣಾಮಗಳು, ನಾ ಕರ್ಮರಹಿತ ಇದ್ದೀನಿ, ನಾ ಮನುಷ್ಯ ಇಲ್ಲ, ನಾ ಸ್ತ್ರೀ ಇಲ್ಲ, ಪುರುಷ ಇಲ್ಲ, ನಾ ಎಂದಿನಿ ಆತ್ಮನಿದ್ದೇನೆ, ಈ ಆತ್ಮನ ಅನುಭವ ಆದ್ರನ ಮೋಕ್ಷ, ಈ ರೀತಿ ಚರ್ಚೆ ಎಲ್ಲ ದ್ರವ್ಯಾನುಯೋಗ. ಹಂಗಾರೆ ಈ ತತ್ವಾರ್ಥ ಸೂತ್ರೊಳಗೆ ಏನಿದೆ ರೀ, ಆ 4 ಅನುಯೋಗದ ಚರ್ಚೆ ಇದೊಳಗಿದೆ ರೀ. ಯಾವ ಗ್ರಂಥೊಳಗೆ, ತತ್ವಾರ್ಥ ಸೂತ್ರದೊಳಗೆ. ಆದ್ದರಿಂದ ಜೈನ ಧರ್ಮದ ಮೂಲ ಗ್ರಂಥ ಯಾವುದಿದೆ ರೀ, ತತ್ವಾರ್ಥ ಸೂತ್ರ. ದ ಹೋಲಿ ಬುಕ್ ಆಫ್ ಜೈನಿಸಮ್ ಯಾವುದ್ರಿ, ತತ್ವಾರ್ಥ ಸೂತ್ರ. ಇದು ನಮ್ಮ ಆಲ್ಮೋಸ್ಟ್ ಜೈನರಿಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಧರ್ಮದ ಮೂಲ ಗ್ರಂಥ ಯಾವುದು. ಎಲ್ಲ ಬೇರೆ ಧರ್ಮದ ಗೊತ್ತಿದ್ರೆ ನಮ್ಗೆ, ಅದು ನಮ್ಮ ಧರ್ಮದ ಯಾವುದಿದೆ, ತತ್ವಾರ್ಥ ಸೂತ್ರ ಇದೆ. ಇದು ನೆನಪಿರಬೇಕು. ಮತ್ತು ತತ್ವಾರ್ಥ ಸೂತ್ರನ ಮೂಲ ಗ್ರಂಥ ಇದೆ ಅಂದಮೇಲೆ ಅದ್ರ ಬಗ್ಗೆ ಸ್ವಲ್ಪರೇ ಅಧ್ಯಯನ ಬೇಕಲ್ಲ. ನಾವು ಪಾಠ ಮಾಡ್ತೇವೆ ಯಾವಾಗ ರೀ, ದಶಲಕ್ಷಣದಾಗ 16 ಪಾಠ ಮಾಡ್ತೀವಿ. ಆದ್ರೆ ಹೆಂಗೆ ಪಾಠ ಮಾಡ್ತೇವೆ ರೀ, ಮೋಕ್ಷ ಮಾರ್ಗದ ಹಿಡಿತಂದ್ರೆ ಲಾಸ್ಟ್ ಸೂತ್ರ ತಕ್ಕ ಪಾಠ ಮಾಡ್ತೇವೆ. ಅದು ಅರ್ಥ ಸಹಿತ ಏನೂ ಗೊತ್ತಿರುವುದಿಲ್ಲ. ಅರ್ಥರಹಿತ ಪಾಠ ಅದು ಹೆಂಗಿದೆ ರೀ, ಬಾಲಕರ ಆಟ ಇದ್ದಂಗ್ರಿ ಅದ. ಬಾಲಕರ ಆಟ ಅಂದ್ರೆ ಗೊತ್ತೈತೇನಿಲ್ಲ ರೀ, ಆ ಹುಡುಗರು ಅಂಗಡಿ ಹಾಕ್ತಾವ್ರಲ್ಲ, ಅವ್ರ ಅಂಗಡಿಯಾಗ ಎಲ್ಲ ಸಿಗ್ತೈತ್ರಿ ನಿಮ್ಗೆ. ಅಕ್ಕಿ ಬೇಕಾದ್ರೆ ಅಕ್ಕಿ, ಸಕ್ಕರೆ ಬೇಕಾದ್ರೆ ರೊಕ್ಕ ಸಿಗ್ತಾರೆ ಅವ್ರ ಕಡೆ. ಅಂದರೆ ಏನು ರೀ, ಆಟ ಹಿಡ್ದಂಗೆ ಅಷ್ಟೆ. ಅದರಿಂದ ಪುಣ್ಯದ ಪ್ರಾಪ್ತಿ ಭಾಳ ಕಡಿಮೆ ಇದೆ ರೀ ಅದರಿಂದ, ತಿಳಿತಲ್ರಿ. ಆದರೆ ಅರ್ಥ ಸಹಿತ ಅಂದ್ರೆ ಅಲ್ಲಿ ಭಾವನೆಗಳ ಒಂದು ಉತ್ಕೃಷ್ಟತೆ ಇರೋದರಿಂದ ಅಲ್ಲಿ ಏನಾಗ್ತಿದೆ ರೀ, ಪುಣ್ಯ ಹೆಚ್ಚಿದೆ. ಆದ್ದರಿಂದ ತತ್ವಾರ್ಥ ಸೂತ್ರವನ್ನು ಒಂದು ಸಲ ಅದ್ಯೋಪಾಂತ ಪಾಠ ಮಾಡಿದ್ಯಾ ಆದಲ್ಲಿ ಎಷ್ಟು ಉಪವಾಸದ ಫಲ ಸಿಗ್ತೈತೆ ಅಂತ ಹೇಳಿದಾರೆ ರೀ. ಅಪೇಕ್ಷೆಗಳು ಭಾಳ, ಒಬ್ಬರು 100 ಉಪವಾಸದ ಫಲ, ಒಬ್ಬರು 10 ಉಪವಾಸದ ಫಲ, 1000 ಉಪವಾಸದ ಫಲ. ನಾ ಹೇಳ್ತೇನೆ ರೀ, ತತ್ವಾರ್ಥ ಸೂತ್ರದ ಅರ್ಥ ಸಹಿತ ಒಂದು ಸಲ ನೀವು ಎಲ್ಲೆಲ್ಲಿ ಪಾಠ ಮಾಡ್ರಂದ್ರೆ ನಿಮ್ಮ ಆತ್ಮನ ಅನುಭವದ ಕೂಡ ಅಲ್ಲಿ ಚರ್ಚೆ ಬಂದಿರೋದ್ರಿಂದ ಅಲ್ಲಿ 1000 ಉಪವಾಸದಷ್ಟು ಏನಾಗ್ತಿದೆ ರೀ, ಫಲ ಸಿಗ್ತದೆ. ಆದರೆ ಹೆಂಗಿರ್ಬೇಕು ರೀ, ಅರ್ಥ ಸಹಿತ ಏನಾಗಬೇಕು, ಪಾಠ ಆಗಬೇಕು. ಅರ್ಥರಹಿತ ಪಾಠ ಮಾಡಿರಿ ಅಂದ್ರೆ ಒಂದು ಉಪವಾಸದ ಫಲ ಇಲ್ಲ. ಸಾಮಾನ್ಯ ಪುಣ್ಯ ಹತ್ತೈತ್ರಿ, ಅದು ಇಲ್ಲ ನಂಗಿಲ್ಲ. ಬಟ್ ಫಲ ಹೆಂಗೆ ಬೇಕ್ರಿ, ನಮ್ಗೆ 2 ಪ್ರಕಾರದ ಪುಣ್ಯ ಇದ್ದಾರೆ. ಒಂದು ಸಾತಿಶಯ ಪುಣ್ಯ, ಒಂದು ಸಾಮಾನ್ಯ ಪುಣ್ಯ. ಸಾಮಾನ್ಯ ಪುಣ್ಯ ಏನು ಮಾಡ್ತೈತ್ರಿ, ಸಾಮಾನ್ಯವಾದಂಥ ರೊಕ್ಕ ರೂಪಾಯಿ, ಆಸ್ತಿ ಪಾಸ್ತಿ ಇತ್ಯಾದಿಗಳು ನಿಮ್ಗೆ ಕೊಡುವಂಥದ್ದಕ್ಕೆ ಉಪಯೋಗ ಆಗ್ತಿದೆ. ಆದರೆ ಸಾತಿಶಯ ಪುಣ್ಯ ಏನು ಮಾಡ್ತಿದೆ ಅಂದ್ರೆ ಸಂಸ್ಕಾರ ರೂಪದಿಂದ ಪ್ರಗಟ ಆಗ್ತೈತೆ ನಮ್ಮ ತೊಳಗ. ಮುಂದಿನ ಭಾವದೊಳಗೆ ಕೂಡ ಆ ಪುಣ್ಯದ ಉದಯದಿಂದ ನಿಮಗೆ ಜಿನೇಂದ್ರ ಭಗವಾನರ ಸನ್ನಿಧಿ ಸಿಗ್ತದೆ, ತತ್ವಗಳ ಚಿಂತನೆ ಮಾಡುವಂಥದ್ದ ಬುದ್ಧಿ ಶಕ್ತಿ ಇದೆಲ್ಲ ಸಿಗ್ತದೆ. ಈಗ ಈ ರೀತಿಯಾಗಿ ನೀವು ಇಲ್ಲಿ ಬಂದು ಕುಂತ ತತ್ವಾರ್ಥ ಸೂತ್ರದ ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು, ಕಲಿಬೇಕಂತ ಬಂದಿರಂದ್ರೆ ಪೂರ್ವ ಜನ್ಮದಲ್ಲಿ ಏನಾದರೂ ನಿಮ್ಮ ಕಡೆ ಏನಿದೆ ಇಂಥದ್ದು ಸಂಸ್ಕಾರ ಇದೆ ಅಂಥೇಳಿ ಇಲ್ಲಿ ಬಂದು ಕುಂತ ಒಂದು ತಾಸು ನಾವು ಧರ್ಮದ ಚರ್ಚೆ ಕೇಳೋಣಂತ ಬಂದಿದೆಲ್ಲ ಇದು ಪೂರ್ವ ಜನ್ಮದ ಏನಿದೆ ರೀ, ಪುಣ್ಯದ ಉದಯದಿಂದ ಆಗಿದೆ. ಇದು
ತಿಳಿತಲ್ರಿ. ನೋಡಿರಿ, ಮಹಾವೀರ ಭಗವಾನರ ದಿವ್ಯ ಧ್ವನಿ ಎಷ್ಟು ದಿನ ಆಗೋಲಾಗಿತ್ತು ರೀ? 66 ದಿವಸ ಏನಾಗಲಾಗಿತ್ತು? ಮಹಾವೀರ ಭಗವಾನ್ ದಿವ್ಯ ಧ್ವನಿ ಆಗೋಲಾಗ್ತಿತ್ತು. ಸಮೋಷಣ ಹತ್ತಿತ್ತು 3 ಸಲ ದಿವಸ. ಎಲ್ಲರೂ ಬರ್ತಿದ್ರು, ಕುಂಡಿರ್ತಿದ್ರು, ಹಂಗೆ ಎದ್ದು ಹೋಗ್ತಿದ್ರು. 1 ದಿವಸ, 2 ದಿವಸ, 3 ದಿವಸ, 4 ದಿವಸ, 10 ದಿವಸ ಮಂದಿ ಕಟಾಯಿಸ್ಬೇಕಲ್ಲ. ಏನು ಬಿಡಪ್ಪ ಆಗೋತ, ನಾಳಿಂದ ಬರೋದು ಬೇಡ ಅಂತಿರ್ಬೇಕಲ್ಲ. ಬರ್ತಿದ್ರು, ಎಲ್ಲರೂ ಬರ್ತಿದ್ರು, ಕೊಂಡಿರ್ತಿದ್ರು, ಮತ್ತು ನೋಡ್ತಿದ್ರು, ಹೋಗ್ತಿದ್ರು. ಸಹೋದರ ಇಂದ್ರ ಕೂಡ ಬರ್ತಿದ್ರು. ಏನಾಗ್ತೈತಿ ನೋಡ್ರಿ, ಅವಧಿ ಜ್ಞಾನಿ ಇದ್ರೂ ಕೂಡ ಅವಂಗಷ್ಟು ವಿಚಾರ ಬರ್ಬತ್ತ. ನಾವು ವಿಚಾರ ಮಾಡಿ ಅವಧಿ ಜ್ಞಾನದಿಂದ ತಿಳ್ಕೋಬೇಕು, ಯಾಕದ್ದು ದಿವ್ಯ ಧ್ವನಿ ಆಗ್ಬತ್ತು ಅಂಥೇಳಿ. ಆದ್ರೆ ಯಾವಾಗ ಭವ್ಯ ಜನರ ಭಾಗ್ಯದ ಉದಯ ಇರೋದಿಲ್ಲ, ಆವಾಗ ದಿವ್ಯ ಧ್ವನಿ ಕೂಡ ಆಗೋದಿಲ್ಲ. ಯಾರ್ದು ಕಡಿಮೆ ಇತ್ತರಲ್ಲಿ? ಗಣಧರನ ಕಡಿಮೆ ಇತ್ತರಲ್ಲ. ಯಾವ ಗಣಧರ? ಗೌತಮ್ ಗಂಧರ. ಆಮೇಲೆ ಯಾವಾಗ 63 ದಿವಸ, 64 ದಿವಸ, 50 ದಿವಸ ಆಗ್ತೈತ್ರಲ್ಲ, ಅವಾಗ ಸೌಧರ್ಮೇಂದ್ರ ವಿಚಾರ ಮಾಡಿ ಯಾಕೆ ಆಗ್ವತ್ತ ಅಂದಮೇಲೆ ಅವಂಗ ಮೈಂಡಾಗ ಹೇಳ್ತೀವಿ ಒಬ್ಬ ಗಣಧರ ಇಲ್ಲ ಅಂಥೇಳಿ. ಆವಾಗ ಎಲ್ಲಿದ್ದಾನಂತ ಅವಧಿ ಜ್ಞಾನದಿಂದ ನೋಡಿ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಬಂದ ಮೇಲೆ ಆ ಭಗವಂತನ ನೋಡಿದ್ಮೇಲೆ ದಿವ್ಯಧ್ವನಿ ಪ್ರಾರಂಭ ಆಯಿತು. ಆವಾಗ ಆಚಾರ್ಯರು ಬರೀತಾರೆ, ಇಟ್ಟು ತಕ ಯಾಕೆ ಆಗಲಾಗಿತ್ತಂದ್ರೆ ಭವ್ಯ ಜೀವರದ ಏನಿಲ್ಲಾಗಿತ್ತು? ಭಾಗ್ಯದ ಉದಯ ಇಲ್ಲಾಗಿತ್ತು. ಮತ್ತು ಭವ್ಯ ಜೀವರ ಭಾಗ್ಯದ ಉದಯದಿಂದನ ದಿವ್ಯಧ್ವನಿ ಆಗ್ತೈತ್ರಿ. ಭವ್ಯ ಜೀವಗಳ ಒಂದು ಯೋಗದಿಂದ ದಿವ್ಯಧ್ವನಿ ಆಗ್ತೈತೆ ಅಂತ ಹೇಳಿದ್ದಾರೆ. ಯಾವಾಗ ಚಕ್ರವರ್ತಿ ಇದಾನಲ್ಲ, ಚಕ್ರವರ್ತಿದು ಎಷ್ಟು ಪುಣ್ಯ ಇರ್ತೈತೆ ಅಂದ್ರೆ ರೀ, ಚಕ್ರವರ್ತಿ ನಾ ದಿವ್ಯಧ್ವನಿ ಕೇಳಬೇಕಂತ ಯಾವಾಗ ತೀರ್ಥಂಕರ ಕಡೆ ಗಮನ ಮಾಡ್ತಾನಲ್ಲ, ಅವ್ನು ಸ್ಪೆಷಲ್ ಸಮೋಷಣ ರೆಡಿ ಆಗ್ತೈತೆ ರೀ. ಯಾರಿಗೆ ರೀ? ಚಕ್ರವರ್ತಿ ಸಲುವಾಗೇನ ಸ್ಪೆಷಲ್ ಸಮೋಷಣದ ರೆಡಿ ಆಗ್ತೈತೆ ರೀ. ಅಷ್ಟು ಪುಣ್ಯಶಾಲಿ ಯಾರು ಇರ್ತಾರೆ ರೀ? ಚಕ್ರವರ್ತಿ ಕೂಡ ಇರ್ತಾರೆ. ತಿಳಿತಲ್ರಿ. ಸೊ ಜಿನಾಗಮದ ರಹಸ್ಯಗಳು ಭಾಳ ಅದಾವು. ನೀವು ಸ್ವಾಧ್ಯಾಯ ಮಾಡ್ರಂದ್ರೆ ಎಲ್ಲ ತಿಳಿತೈತ್ರಿ. ಸೊ ಈಗ ಇಲ್ಲಿ ಚರ್ಚೆ ಮಾಡೋಣ್ರಿ ತತ್ವಾರ್ಥ ಸೂತ್ರ. ಸೊ ಈ ತತ್ವಾರ್ಥ ಸೂತ್ರದ ಮೇಲೆ ಅನೇಕ ಜನರ ಅನೇಕ ಟೀಕಾಗಳು ಬರೆದಿದ್ದಾರೆ. ಅದ್ರೊಳಗೆ ಸಮಂತಭದ್ರ ಆಚಾರ್ಯ ಬರೆದಿರುವಂಥ ಮಹಾನ್ ಒಂದು ಟೀಕಾ ಅಂದ್ರೆ ಗುರುತಾಗ್ತೈತ್ರಲ್ಲ, ಅದ್ರ ವಿಶ್ಲೇಷಣೆ ಬರ್ಕೊಂತ ಹೋಗೋದು. ಗಂಧಹಸ್ತಿ ಮಹಾಭಾಷ್ಯ, ಬಟ್ ಅದು ನಮ್ಮ ಕಡೆ ಏನಿಲ್ಲ, ಅವೈಲೇಬಲ್ ಇಲ್ಲ. ಯಾವಾಗ ಅದು ಇತ್ತು, ಯಾವಾಗ ಹತ್ತಿರದಲ್ಲಿ ಸಾಮಾನ್ಯ ಜನರು ಅವಲೋಕನ ಮಾಡಿದ್ರು, ಹೇಳಿರೋ ಪ್ರಕಾರ ಬ್ರಿಟಿಷ್ ಕಂಪನಿ ಯಾವಾಗಿತ್ತಲ್ಲ ಅದನ್ನ ಏನು ಮಾಡಿದರು, ಇಲ್ಲಿಂದ ಓದಿದಾರು. ಇಂಗ್ಲೆಂಡ್ ಮ್ಯೂಸಿಯಮ್ದಾಗ ಇದೆ ಅಂಥೇಳಿ ಕಿಂವದಂತಿಗಳಿದಾವ್ರೆ. ಬಟ್ ಅದನ್ನ ಇನ್ನೂ ಕೂಡ ಯಾರು ಏನು ಮಾಡಿಲ್ಲ, ತೆಗೆದಿಲ್ಲ. ಬಟ್ ಅದ್ರ ಒಂದು ಭಾಗ ನಮ್ಮ ಕಡೆ ಐತ್ರಿ. ಸ್ಟಾರ್ಟಿಂಗ್ದು ಯಾವುದ್ರಿ? ಮಂಗಲಾಚರಣೆ ಇದ್ರಲ್ಲ, ಮೋಕ್ಷ ಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮ ಭೂಭೃತಾಂ ಜ್ಞಾತಾರಂ ವಿಶ್ವತತ್ವಾನಂ ಒಂದೇ ತದ್ಗುಣ ಲಬ್ಧೆ. ಆ ಮಂಗಲಾಚರಣೆಯ ಟೀಕಾ 115 ಶ್ಲೋಕಗಳನ್ನು ಒಳಗೊಂಡಂತಹ ದೇವಾಗಮ ಸ್ತೋತ್ರ ಅಂತಾರೆ ಅದಕ್ಕೆ ರೀ, ಅಥವಾ ಆಪ್ತ ಮೀಮಾಂಸಾ ಅಂತಲೂ ಕೂಡ ಕರೀತಾರೆ. ಆ ಶಾಸ್ತ್ರ ಕೂಡ ನಮಗೆ ಅವೈಲೇಬಲ್. ಮತ್ತು ಎಷ್ಟು ಅದ್ಭುತವಾದಂಥ ಶಾಸ್ತ್ರ ಇದೆ. ನ್ಯಾಯ, ಅದರೊಳಗೆ ನ್ಯಾಯದ ಚರ್ಚೆ ಇದೆ ಹೆಚ್ಚು. ಜೈನ ಧರ್ಮದೊಳಗೆ ನ್ಯಾಯ ಹೆಂಗಿದೆ, ತೀರ್ಥಂಕರ ಯಾಕೆ ಪೂಜನೀಯ, ಬೇರೆ ಪೂಜನೀಯ ಯಾಕಿಲ್ಲ, ಈ ರೀತಿ ಅವರ ತೀರ್ಥಂಕರದ್ದು ಏನು ಮಾಡಿದ್ದಾರೆ, ತೀರ್ಥಂಕರ ಅನ್ನೋಕ್ಕಿಂತನೂ ನಿಜವಾದ ದೇವರ ಪರೀಕ್ಷೆ ಮಾಡಿದ್ದಾರೆ. ಅದರೊಳಗೆ ಆಪ್ತ ಮೀಮಾಂಸಾ, ಆಪ್ತ ಪರೀಕ್ಷೆ ಅನ್ಬೋದು. ಇದು ಭಾಳ ಸುಂದರವಾದಂಥ ಗ್ರಂಥ. ಅದಕ್ಕೆ ಯಾವುದಂತಾರೆ ಹೇಳ್ರಿ? ದೇವಾಗಮ ಸ್ತೋತ್ರ ಅಥವಾ ಆಪ್ತ ಮೀಮಾಂಸಾ, ಆಪ್ತ ಪರೀಕ್ಷಾ, ಈ ರೀತಿ ಕೂಡ ನಾವು ಅದನ್ನು ಕರಿಬೋದು. ಸೊ ಈ ರೀತಿಯಾಗಿ ಇದ್ರ ಮೇಲೆ ಅನೇಕ ಬರೆದಿದ್ದ ಆಚಾರ್ಯ ಅಕಲಂಕ ಬರೆದಿದ್ದಾರು. ಸರ್ವಾರ್ಥ ಸಿದ್ಧಿ ಅನ್ನುವಂಥ ಆಚಾರ್ಯ ಪೂಜ್ಯಪಾದ ಬರೆದಿದ್ದಾರು. ತಿಳಿತಲ್ರಿ. ಸೊ ಹೇಳಬೇಕಂದ್ರೆ ಜಿನಾಗಮದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಟೀಕಾ ಬರೆದಿರುವಂಥ ಗ್ರಂಥ ಯಾವುದ್ರಿ? ತತ್ವಾರ್ಥ ಸೂತ್ರ ಗ್ರಂಥ. ಮತ್ತು ಇದು ಶ್ವೇತಾಂಬರ ಮತ್ತು ದಿಗಂಬರ ಎರಡೂ ಕಡೆ ಏನಿದೆ ರೀ, ಮಾನ್ಯ ಇದೆ ರೀ. ಯಾವುದ್ರಿ? ಒಂದು ತತ್ವಾರ್ಥ ಸೂತ್ರ, ಇನ್ನೊಂದು ಭಕ್ತಾಮರ ಸ್ತೋತ್ರ. ಇವೆರಡೂ ಹೆಂಗದಾವ್ರಿ? ಶ್ವೇತಾಂಬರದಾಗೂ ಕೂಡ ಅಧ್ಯಯನ ಆಗ್ತದೆ ಮತ್ತು ದಿಗಂಬರದಲ್ಲೂ ಕೂಡ ಅಧ್ಯಯನ ಆಗ್ತಿದೆ ಇವೆರಡು ಗ್ರಂಥದ. ಆದ್ರೆ ತತ್ವಾರ್ಥ ಸೂತ್ರದಾಗ ಏನಿದ್ರೆ ಕೆಲವೊಂದು ಸೂತ್ರಗಳು ಏನು ಮಾಡ್ತಾರೆ ರೀ, ಹೆಚ್ಚು ಕಡಿಮೆ, ಮತ್ತು ಅವರಲ್ಲೇನೆ 2-3 ಭೇದದವ್ರು. ಸ್ಥಾನಕವಾಸಿ, ಮೂರ್ತಿ ಪೂಜಕ ಅಂತೇಳಿ. ಆ ಸ್ಥಾನಕವಾಸಿದಾಗ ಸ್ವಲ್ಪ ಸೂತ್ರ ಹೆಚ್ಚು ಕಡಿಮೆ ಇದಾವ್ರಿ, ಮತ್ತು ಮೂರ್ತಿ ಪೂಜಕದೊಳಗೆ ಹೆಚ್ಚು ಕಡಿಮೆ ಇದಾವ್ರಿ. ಆದರೆ ದಿಗಂಬರದೊಳಗೆ ಹಂಗಿಲ್ಲ. ದಿಗಂಬರ ಸರ್ವತ್ರ ಹೆಂಗಿದೆ ರೀ, ಒಂದೇ ಗ್ರಂಥ ಇದೆ. ಮತ್ತು ಆಚಾರ್ಯ ಉಮಾಸ್ವಾಮಿ ಬರೆದಿರುವಂಥ 357
ಸೂತ್ರಗಳು ಯಥಾವತ್ ನಮ್ಮಲ್ಲೇ ಅವೈಲೇಬಲ್ ಇದ್ದಾವೆ. ಅಷ್ಟು ಸೂತ್ರಗಳನ್ನು ನಾವಿಲ್ಲಿ ಪಾಠ ಮಾಡ್ತೀವಿ. ಸೊ ಈ ರೀತಿಯಾಗಿ ಇದ್ರದ್ದೊಂದು ಸಾಮಾನ್ಯ ಚರ್ಚೆ ಆಯಿತು. ಇನ್ನು ಆಚಾರ್ಯ ಉಮಾಸ್ವಾಮಿ ಇದ್ರ ಲೇಖಕರು. ಆಚಾರ್ಯ ಉಮಾಸ್ವಾಮಿ ವಿದ್ವಾಂಸರ ಮತ್ತು ಪೂರ್ವಾದಿ ಆಚಾರ್ಯರ ಪ್ರಕಾರ ಅವರ ಜೈನಿಲ್ಲಾಗಿರು, ಅವರು ಬ್ರಾಹ್ಮಣಿದ್ರು. ಮತ್ತು ಯಾವಾಗ ಅವರು ಅಧ್ಯಯನಕ್ಕೆ ಹೋಗ್ತಿದ್ರಲ್ಲ ಗುರುಕುಲ್ ಒಳಗೆ, ಅಲ್ಲಿ ಷಟ್ ದರ್ಶನ ಚರ್ಚೆ ಅಧ್ಯಯನದೊಳಗೆ ಇರ್ತಿತ್ತು. ದರ್ಶನ ಶಾಸ್ತ್ರದ ಅಧ್ಯಯನ ನಡೀತಿತ್ತು. ಈಗ ಹೆಂಗೆ ಮ್ಯಾಥ್ಸ್ ಸೈನ್ಸ್ ಇದ್ದಾರಲ್ಲ ಹಂಗಿಲ್ಲಾಗಿತ್ತು. ಅಲ್ಲಿ 63 ಪ್ರಕಾರದ ವಿದ್ಯೆಗಳು ಕಲೆಗಳು ಕಲಿಸಿ ಅದ್ರೊಳಗೆ ಷಟ್ ದರ್ಶನ ಕಲಿಯುವಾಗ ಅವ್ರಿಗೆ ಜೈನ ದರ್ಶನ ಏನಾಯಿತು, ಬಹಳ ಪ್ರಭಾವಿತ ಆಯಿತು, ಪ್ರಭಾವ ಮಾಡಿತ್ತು. ಹೀಗಾಗಿ ಅವ್ರು ಜೈನ ದರ್ಶನದ ಹೆಚ್ಚು ಅಧ್ಯಯನ ಮಾಡಿ, ಇಷ್ಟು ಅಧ್ಯಯನ ಮಾಡಿದ್ರೆ ಅವ್ರು ದೀಕ್ಷಾ ತಗೊಂಡ್ರು ವೈರಾಗ್ಯದಿಂದ. ಆಮೇಲೆ ನಮ್ಮ ಜೈನ ಧರ್ಮದ ಆಚಾರ್ಯ ಕುಂದರ ಅವ್ರದ್ದು ಏನ್ರಿ ಶಿಷ್ಯರಾಗಬೇಕು. ಯಾರ್ರಿ? ಉಮಾಸ್ವಾಮಿ ಯಾರು ಶಿಷ್ಯರಾಗಬೇಕು? ಆಚಾರ್ಯ ಕುಂದರ ಶಿಷ್ಯರಾಗಬೇಕು. ಆಚಾರ್ಯ ಕುಂದ ಆದಮೇಲೆ ಯಾರು ಬಂದರು? ಉಮಾಸ್ವಾಮಿ ಬಂದರು. ಉಮಾಸ್ವಾಮಿ ಆದಮೇಲೆ ಆಚಾರ್ಯ ಸಮಂತಭದ್ರ. ಈ ರೀತಿ ಪರಿಪಾಟಿ ನಡ್ಕೊತ ಬಂದಿದೆ. ಸೊ ಈ ರೀತಿ ಉಮಾಸ್ವಾಮಿ ಆಚಾರ್ಯರು ಇವರ ಪ್ರಥಮ ಶತಾಬ್ದಿಯ ಉತ್ತರಾರ್ಧ ಅಂದರೆ ಎಂಡದೊಳಗೆ ಮತ್ತು ದ್ವಿತೀಯ ಶತಾಬ್ದಿಯ ಪೂರ್ವಾರ್ಧ ಅಂದರೆ ಪ್ರಥಮ ಇದರ ಸ್ಟಾರ್ಟಿಂಗ್ದೊಳಗೆ ಈ ಭಾರತ ದೇಶದಲ್ಲಿ ಇವರ ಉಪಸ್ಥಿತಿ ಇತ್ತು. ಸೊ ಈ ರೀತಿಯಾಗಿ ಸಾಮಾನ್ಯ ಪರಿಚಯ ಹೋದ ಸಲ ಇಷ್ಟು ಪರಿಚಯನ ಕೊಟ್ಟಿದ್ದಿದೆ. ಈ ಸಲ ಪ್ರಾರಂಭದಲ್ಲಿ ಶಾಸ್ತ್ರದ ಮತ್ತು ಶಾಸ್ತ್ರ ಲೇಖಕರ ಪರಿಚಯ ಕೊಡಬೇಕಂತ ನಿಯಮ ಇದೆ. ಆದ್ದರಿಂದ ಚರ್ಚೆ ಆಯಿತು. ಇನ್ನು ಶಾಸ್ತ್ರದಲ್ಲಿ 7 ತತ್ವಗಳ ವರ್ಣನೆ ಇದೆ. ಆ 7 ತತ್ವಗಳನ್ನ 10 ಅಧ್ಯಾಯದಲ್ಲಿ ವಿಭಾಜನೆ ಮಾಡಲಾಗಿದೆ. ನೆನಪಿಡ್ತೀರಿ? ಯಾರಿಗೆ ನೆನಪಿದ್ದೀರಿ? ಹೋದ ವರ್ಷದ್ದು ನೆನಪಿದ್ರೆ ಹೇಳ್ರಿ ನೋಡೋಣ. ನಾವು ಕಲಿಸಿದ್ದು ಎಷ್ಟು ನೆನಪರಿ ಇರ್ತೈತಿ ಅಂತ. 1ರಿಂದ 4ನೇ ಅಧ್ಯಾಯದೊಳಗೆ ಯಾವ ತತ್ವ ಚರ್ಚೆ ಇದೆ ರೀ? ಜೀವತತ್ವದ ಚರ್ಚೆ ಇದೆ. 5ನೇ ಅಧ್ಯಾಯದಲ್ಲಿ ಅಜೀವ ತತ್ವದ ವರ್ಣನೆ ಇದೆ. 6 ಮತ್ತು 7ನೇ ಅಧ್ಯಾಯದಲ್ಲಿ ಆಶ್ರವ ತತ್ವ. 8ರಲ್ಲಿ ಬಂಧ ತತ್ವ. ಸಂವರ ಮತ್ತು ನಿರ್ಜರ 9ನೇ ಅಧ್ಯಾಯದಲ್ಲಿ. 10ನೇ ಅಧ್ಯಾಯದಲ್ಲಿ ಮೋಕ್ಷ ತತ್ವ. ನೆನಪಿದೆ ಎಲ್ಲರಿಗೂ? ಹಿಂಗೆ ವಿದ್ಯಾರ್ಥಿಗಳು ಬೇಕ್ರಿ ನಮ್ಗೆ. ಹೇಳಿ. ಸೊ ಈ ರೀತಿ ವರ್ಣನೆ ಇದೆ. ಅದರೊಳಗೆ 6ನೇ ಅಧ್ಯಾಯದಲ್ಲಿ ಪಾಪಾಶ್ರವದ ವರ್ಣನೆ ಇದೆ. 7ನೇ ಅಧ್ಯಾಯದೊಳಗೆ ಪುಣ್ಯಾಶ್ರವದ ವರ್ಣನೆ ಇದೆ. ಸೊ ಈ ರೀತಿಯಾಗಿ 10 ಅಧ್ಯಾಯಗಳಲ್ಲಿ 7 ತತ್ವಗಳ ವರ್ಣನೆಯನ್ನು ಆಚಾರ್ಯ ಮಾಡಿದರು. ಮತ್ತು ಜಿನಾಗಮದ ಸರ್ವಶ್ರೇಷ್ಠ ಗ್ರಂಥ ಇರುವುದರಿಂದ ಇದರ ಪಾಠ, ಇದರ ಪೂಜೆ, ಇತರ ಕಥನಗಳು ಬಹಳ ಒಂದು ಅಧಿಕ ನಮ್ಮ ಜೈನಾಗಮದಲ್ಲಿ ನಡೀತಿದೆ. ಮತ್ತು ಆಲ್ಮೋಸ್ಟ್ ಎಲ್ಲ ಜೈನರಿಗೆ ಇವೆಲ್ಲ ಸೂತ್ರಗಳು ಏನಿರಬೇಕು ರೀ? ಕಂಠಪಾಠ ಇರಬೇಕು ಅಂತ ಹೇಳಿದ್ದಾರೆ ಇದರಲ್ಲಿ. ಸೊ ನಾವು ಪ್ರತಿದಿನ ಈ ಸೂತ್ರಗಳ ಪಾಠ ಮಾಡಿದ್ದಾದಲ್ಲಿ ಮಹಾನ್ ಪುಣ್ಯ ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿದರು. ಇನ್ನು ಪ್ರಥಮ ಅಧ್ಯಾಯದಲ್ಲಿ ಸ್ಟಾರ್ಟಿಂಗ್ ಇದರದೊಂದು ಸ್ಟೋರಿನೂ ಕೂಡ ಬರ್ತಿದ್ದಾರೆ. ಆಚಾರ್ಯ ಉಮಾಸ್ವಾಮಿ ಆಹಾರ ಸಲುವಾಗಿ ಹೋಗಿದ್ದರು. ಆಹಾರ ಸಲುವಾಗಿ ಹೋದಾಗ ಒಬ್ಬ ವ್ಯಕ್ತಿ ಒಂದು ಗೋಡೆ ಮೇಲೆ ಏನು ಬರೆದಿದ್ರಿ? ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಬರೆದಿದ್ದ. ಅವ್ರು ಹೋಗುವಾಗ ಅದನ್ನು ನೋಡಿ ಹೋದರು. ಆಹಾರ ಮಾಡುವಾಗ ಅದ್ರ ಬಗ್ಗೆ ವಿಚಾರ ಮಾಡಿದ್ರು, ಚಿಂತನೆ ಮಾಡಿದ್ರು. ಬರುವಾಗ ಗೋಡೆ ಮೇಲೆ ಏನಂತ ಬರೆದ್ರೆ ಸಮ್ಯಕ್ ಶಬ್ದ ಅಂತ ಬರೆದರು. ಆ ಸಮ್ಯಕ್ ಶಬ್ದ ಬರೆದು ಹೋದರು. ಆಮೇಲೆ ಅವ ಹೊರಗೆ ಬಂದಾಗ ನೋಡಿದ, ಇದು ಯಾರು ಬರ್ದಾರಪ್ಪ ಸಮ್ಯಕ್ ಶಬ್ದ ಅಂತ ಆಶ್ಚರ್ಯದಿಂದ ನೋಡಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿದ ಮೇಲೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ, ಇವ್ರು ಯಾರ್ಯಾರು ಮಹಾನ್ ವ್ಯಕ್ತಿ ಇರ್ಬೇಕಂಥೇಳಿ ಹುಡ್ಕಾಡ್ಕೊಂತ ಹೋದಾಗ ಆಚಾರ್ಯ ಉಮಾಸ್ವಾಮಿ ಸಿಗ್ತಾರೋ. ಸಿಕ್ಕಿದ ಮೇಲೆ ಈ ಸಮ್ಯಕ್ ಅಂದರೆ ಏನು ಅಂತ ಕೇಳಿದ ಮೇಲೆ ಅವ್ರು ಹೇಳ್ತಾರೋ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಹಂಗೆ ಈ ತತ್ವ ಅಂದರೆ ಏನು? ಅವಾಗ ಹೇಳ್ತಾರೆ ಜೀವಾಶ್ರವ ಸಂವರ ಬಂಧ ನಿರ್ಜಲ ಮೋಕ್ಷಾಸ್ತತ್ವಂ. ಈ ಸಮ್ಯಕ್ ದರ್ಶನ ಹೆಂಗಾಗ್ತದೆ? ತನ್ನಿ ಸರ್ಗಾದದಿ ಗಮಾದ್ವ. ಹಿಂಗೆ ಪ್ರಶ್ನೆಗಳು ಕೇಳ್ಕೊತ ಹೋದ, ಅವ್ರ ಉತ್ತರಗಳನ್ನು ಹೇಳ್ಕೊತ ಹೋದರು. ಈ ರೀತಿ ತತ್ವಾರ್ಥ ಸೂತ್ರದ ರಚನೆ ಆಯಿತು ಅಂಥೇಳಿ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖಗಳ ಸಿಗ್ತಾರೆ. ಸೊ ಈ ರೀತಿಯಾಗಿ ಇದರ ತತ್ವಾರ್ಥ ಸೂತ್ರದ ಸಾಮಾನ್ಯ ಚರ್ಚೆ ಆಯಿತು. ಇನ್ನು ಪ್ರಥಮ, ದ್ವಿತೀಯ, ತೃತೀಯ 2 ಅಧ್ಯಾಯದಲ್ಲಿ ಜೀವದ ಅಂತರಂಗ ಲಕ್ಷಣಗಳ ಬಗ್ಗೆ ಚರ್ಚೆ ಇದೆ. ಅಂತರಂಗ ಸ್ವರೂಪ ಹೆಂಗಿದೆ, ಇವರ ಭಾವ ಹೆಂಗದವು,
ಇವ್ರು ಯಾವ ರೀತಿಯಾದಂಥ ಅಲ್ಲಿ ಪರಿಣಾಮಗಳನ್ನ ಮಾಡ್ತಾನೆ ಅನ್ನುವಂಥ ಚರ್ಚೆ ಇದೆ. ಆಮೇಲೆ 3ನೇ ಮತ್ತು 4ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ನರಕ, ಜಂಬೂದ್ವೀಪ ಇತ್ಯಾದಿಗಳ ಚರ್ಚೆಯನ್ನು ಮಾಡಲಾಗಿದೆ. 4ನೇ ಅಧ್ಯಾಯದಲ್ಲಿ ಸ್ವರ್ಗ ಹಾಗೂ ಅವರ ಆಯುಷ್ಯ ಎಷ್ಟಿರ್ತದೆ, ಯಾವ ರೀತಿಯಾದಂಥ ರಚನೆಗಳಿದಾವೆ, ಈ ರೀತಿಯಾಗಿ 4 ಅಧ್ಯಾಯದಲ್ಲಿ ಜೀವತತ್ವದ ವರ್ಣನೆಯನ್ನು ಮಾಡಿದ್ದಾರೆ. ಇನ್ನು 5ನೇ ಅಧ್ಯಾಯದೊಳಗೆ ಅಜೀವ ತತ್ವದ ವರ್ಣನೆ. ಅಜೀವ ತತ್ವ ಅಂದರೆ ಏನು ರೀ? ಈಗ ಪುದ್ಗಲಿದಿರಲ್ಲ, ಪುದ್ಗಲ್ ಏನಿದೆ ಇದೆ, ಅಜೀವ ಇದೆ. ಇದ್ರೊಳಗೆ ಇಷ್ಟು ಸುಂದರವಾದಂಥ ಚರ್ಚೆ ಇದೆರಲ್ಲ. ಈಗಿನ ಸೈನ್ಸ್ ಏನಿದಿರಲ್ಲ, ಆ ಸೈನ್ಸ್ದು ಪೂರ್ಣವಾದಂಥ ಒಂದೇನಾದರೆ ಅಸ್ತಿತ್ವ ಸ್ಟಾರ್ಟಿಂಗ್ ಎಲ್ಲಿಂದ ಆಗಿತ್ತು ಅಂತ ನಮಗೆ ಕಾಣ್ತಿತ್ತು ಅಂದ್ರೆ ಅದು ಎಲ್ಲಿ ಕಾಣ್ತಿದ್ದೀರಿ? ಈ 5ನೇ ಅಧ್ಯಾಯದ ಸೂತ್ರದಲ್ಲಿ ಕಾಣ್ತಿದೆ. ಪುದ್ಗಲ್ ಅಂದರೆ ಏನು? ರೂಪಿನಃ ಪುದ್ಗಲಾಹ. ಬಂಧ ಹೆಂಗಾಗ್ತದೆ? ಸ್ನಿಗ್ಧ ವೃಕ್ಷತ್ವಾದ್ ಬಂಧ. ಒಂದು ಪರಮಾಣು ಇನ್ನೊಂದು ಪರಮಾಣು ಜೊತೆ ಕೂಡಿದಲ್ಲಿ ಅದ್ರ ಜೊತೆಗೆ ಏನಾಗ್ತದೆ? ಕನ್ವರ್ಟ್ ಆಗ್ತದೆ. ದ್ವೇ ಅಧಿಕಾನಾಂ ಗುಣಾನಾಂತು. ಈ ರೀತಿ ಸೂತ್ರಗಳನ್ನು ಬರೆದರು. ಗಂಧಹಸ್ತಿ ಮಹಾಭಾಷ್ಯದಲ್ಲಿ ಈ 5ನೇ ಅಧ್ಯಾಯದ ಚರ್ಚೆ ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ ಅಂಥೇಳಿ ಉಲ್ಲೇಖಗಳ ಸಿಗ್ತಾರೆ. ಸೊ ಈ ರೀತಿಯಾಗಿ ಈ 5 ಅಧ್ಯಾಯದ ಮೇಲೆ ಆಶ್ರವ ತತ್ವದ ಚರ್ಚೆ ಪ್ರಾರಂಭ ಆಗ್ತಿದೆ. ಆಶ್ರವ ತತ್ವದ ಚರ್ಚೆ ಹೆಂಗಾಗ್ತದೆ ಅಂದ್ರೆ ಶಿಷ್ಯ ಕೇಳ್ತಾನೆ, ಜೀವ ಅಜೀವದ ಚರ್ಚೆ ಮುಗೀತು, ಈ ಆಶ್ರವ ಅಂದ್ರೆ ಏನಂತ ಕೇಳಿದ್ಮೇಲೆ ಆಚಾರ್ಯನ ಹೇಳ್ತಾರೆ, ಕಾಯ ವಾಂಗ್ಮನಃ ಕರ್ಮ ಯೋಗ. ಮನ ವಚನ ಸೂತ್ರ ಪಾಠ ಕೂಡ ಮಾಡ್ಕೊಂಡು ಚರ್ಚೆ ಮಾಡೋಣ್ರಲ್ಲ. ಹೇಳ್ತೀರ ಅಂದ್ರೆ ಸೂತ್ರ ಎಲ್ಲರೂ. ಕಾಯ ವಾಂಗ್ಮನಃ ಕರ್ಮ ಯೋಗ. ಈ ಕರ್ಮದ ಆಶ್ರವದ ಯೋಗ ಹೆಂಗಾಗ್ತಿದೆ ಅಂದ್ರೆ ಮನ ವಚನ ಕಾಯ ಎಂಬ 3 ಯೋಗದಿಂದ ಕರ್ಮಗಳೇನಾಗ್ತಾವ್ರೆ ನಮ್ಮ ಆತ್ಮನಲ್ಲಿ ಪ್ರವೇಶ ಮಾಡ್ತಾವಂತ ಹೇಳಿದರು. ಹಂಗಾರೆ ಇದಕ್ಕೇನಂತಾರಂತ ಕೇಳಿದ್ಮೇಲೆ ಸ ಆಶ್ರವ ಹೇಳ್ರೆಲ್ಲರೂ, ಅದಕ್ಕನ ಆಶ್ರವ ಅಂತ ಹೇಳಿ ಕರೀತಾರೋ. ಹಂಗಾದ್ರೆ ಈ ಆಶ್ರವ ಎಷ್ಟು ಪ್ರಕಾರದಿದೆ ಅಂತ ಕೇಳಿದ್ಮೇಲೆ ಶುಭ ಪುಣ್ಯಸ್ಯ ಶುಭ ಪಾಪಸ್ಯ. ಹೇಳ್ರಿ, ಶುಭ ಪುಣ್ಯಸ್ಯ ಶುಭ ಪಾಪಸ್ಯ. ಇಲ್ಲಿ 2 ಕಡೆ ಶುಭ ಶುಭ ಶಬ್ದ ಬರ್ತಿದೆ. ಅದರ ಸಂಧಿ ವಿಚ್ಛೇದ ಮಾಡಿದ ಮೇಲೆ ಶುಭ ಪುಣ್ಯಸ್ಯ ಅಶುಭ ಪಾಪಸ್ಯ. ಶುಭ ಯೋಗಗಳಿದ್ದಾಗ ಪುಣ್ಯ ಆಗ್ತದೆ, ಮತ್ತು ಅಶುಭ ಯೋಗ ಇದ್ದಾಗ ಪಾಪ ಆಗ್ತದೆ. ಅಂದ್ರೆ ಏನ್ರಿ? ಮನ ವಚನ ಕಾಯಗಳ ಪ್ರವೃತ್ತಿ ಶುಭ ಇತ್ತಂದ್ರೆ ಏನು ಆಶ್ರವ ಆಗ್ತಿದೆ ರೀ? ಪುಣ್ಯ ಆಶ್ರವ ಆಗ್ತದೆ. ಮತ್ತು ಮನ ವಚನಗ ಈ ಕಡೆ ನೀಡ್ರಿ ಅಲ್ಲಿಟ್ರೆ ಅದರ ಅಪೋಸಿಟ್ ಆಗ್ತೈತ್ರಿ, ಅವಾಜ್ ಇದಾಗ್ತೈತಿ. ಕಂಡಿದ್ರೆ ಅಲ್ಲಿಟ್ರೆ ಹಂಗಾಗೋದ್ರಿ ಅದು. ಹಲೋ ಹಲೋ ಹಲೋ, ಕೇಳಿ ಬರ್ತಾ ಇದ್ದೀರಿ? ಸೊ ಶುಭ ಯೋಗ ಇದ್ದಂದ್ರೆ ಏನಾಗ್ತದೆ ರೀ? ಪುಣ್ಯಾಶ್ರವ. ಮತ್ತು ಅಶುಭ ಯೋಗ ಇದ್ದು ಅಂದ್ರೆ ಪಾಪಾಶ್ರವ. ಹಂಗಂದ್ರೆ ಏನ್ರಿ? ಈಗ ನೋಡ್ರಿ, ನೀವು ಮನ ವಚನ ಕಾಯದಿಂದ, ಮನ ಏನಿದೆ ಸ್ಥಿರ ಇದೆ, ವಚನ ಏನಿದೆ ಈಗ ಸೂತ್ರ ಪಾಠ ಹೇಳ್ತಾ ಇದ್ದೀರಿ, ಮಂಗಲಾಚರಣೆ ಹೇಳಿದ್ರಿ, ಶಾಸ್ತ್ರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಕಾಯದಿಂದ ಒಂದು ಸ್ಥಾನದೊಳಗೆ ಏನು ಮಾಡಿದಿರಿ? ನೀವು ಕುಳ್ತಿದ್ದೀರಿ. ಸೊ ಇದಕ್ಕೇನಂತಾರ್ರಿ? ಶುಭ ಯೋಗ ಅಂತಾರೆ. ಅಶುಭ ಯೋಗ ಅಂದ್ರೆ ಮನೆಯಲ್ಲಿದ್ದಾಗ ಅಥವಾ ಹೊರಗೆ ತಿರುಗಾಡುವಾಗ ನಾವೇನು ಮಾಡ್ತೇವ್ರಿ? ಪ್ರವೃತ್ತಿ, ಮನವಚನ ಕಾಯ್ದ ಪ್ರವೃತ್ತಿ ಏನು ಮಾಡ್ತೀವಿ? 4 ವಿಖತಾದೊಳಗೆ ಹೋಗ್ತಿದ್ದೀರಿ. ನಮಗೆ 4 ವಿಖತ ಯಾವ್ಯಾವ್ದಾವ್ರಿ? ರಾಜ್ಯ ಕಥಾ, ಸ್ತ್ರೀ ಕಥಾ, ಭೋಜನ ಕಥಾ, ಚೋರ್ ಕಥಾ. ಇಂಥ ಕಥೆಯೊಳಗೆ ನಾವು ಯಾವಾಗ ಚರ್ಚೆ ಮನವಚನ ಕಾಯ್ದೆಯನ್ನು ತೊಡಗ್ತೇವೆ, ಇವೆಲ್ಲ ಏನ್ರಿ? ವಿಖತ. ಇದರಿಂದ ಪಾಪಾಶ್ರವ ಆಗ್ತದೆ. ಸೊ ಪುಣ್ಯಾಶ್ರವ ಪಾಪಾಶ್ರವ ಎದ್ರ ಮೇಲೆ ಡಿಪೆಂಡ್ ಇದೆ ರೀ? ನಮ್ಮ ಮನ ವಚನ ಕಾಯಗಳ ಮೇಲೆ ಡಿಪೆಂಡ್ ಇದೆ. ಹಂಗಾದ್ಮೇಲೆ ಶಿಷ್ಯನ ಕೇಳ್ತಾನಂದ್ರೆ ರೀ, ಈ ಆಶ್ರವ ಎಷ್ಟು ಪ್ರಕಾರದಾಗ್ತಿದೆ ಅಂತ ಕೇಳ್ತಾನೆ. ಪುಣ್ಯಾಶ್ರವ ಪಾಪಾಶ್ರವ. ಅವಾಗ ಹೇಳ್ತಾರು, ಸ ಕಷಾಯ ಕಷಾಯಯೋ ಸಾಂಪರಾಯಿ ಕೇರ್ಯಾಪತಯೋ. ಅರ್ಧ ಹೇಳ್ತಾನೆ ರೀ. ಸ ಕಷಾಯ ಕಷಾಯಯೋ
ಸಾಂಪರಾಯಿ ಕೇರ್ಯಾಪತಯೋ. ಸೊ ಈ ಕಷಾಯ ಕಷಾಯ ಅಂದರೆ ಏನ್ರಿ, ಕಷಾಯ ಸಹಿತ ಇರೋದರಿಂದ ಏನಾಗ್ತಾ ಇದೆ, ಎಂಥ ಆಶ್ರವ ಆಗ್ತಾ ಇದೆ ಅಂತ ಹೇಳಿದ್ರಿ, ಸಾಂಪ್ರದಾಯಿಕ ಆಶ್ರವ. ಆಮೇಲೆ ಕಷಾಯ ರಹಿತ ಇರೋದರಿಂದ ಈರ್ಯಾಪತ ಆಶ್ರವ. ಎರಡು ಪ್ರಕಾರದ ಆಶ್ರವ ಇದರಲ್ಲಿ. ಯಾವ್ದ್ಯಾವ್ದು ಹೇಳ್ರಿ, ಸಾಂಪ್ರದಾಯಿಕ ಆಶ್ರವ ಮತ್ತು ಈರ್ಯಾಪತ ಆಶ್ರವ. ಸಾಂಪ್ರದಾಯಿಕ ಆಶ್ರವ ಎಷ್ಟನೇ ಗುಣಸ್ಥಾನ ತನಕ ಆಗ್ತಿದೆ ರೀ, 8ನೇ ಗುಣಸ್ಥಾನ ತನಕ ಅಂದ್ರೆ ಚರ್ಚೆ ಬರ್ತಿದೆ. ಬಟ್ 10ನೇ ಗುಣಸ್ಥಾನ ತನಕನೂ ಕೂಡ ಆಗ್ತದೆ ರೀ, ತಿಳಿದಲ್ರಿ. ಆಮೇಲೆ ಮುಂದೆ ಯೋಗಗಳ ನಿವೃತ್ತಿ ಇರುವುದರಿಂದ ಪ್ರವೃತ್ತಿ ಇರುವುದಿಲ್ಲ. ಯೋಗದ ಏನಿರ್ತದೆ, ನಿವೃತ್ತಿ ಇರ್ತದೆ. ಆದರೂ ಕೂಡ ಮನವಚನ ಕಾಯಗಳು ಇರೋದರಿಂದ ಅಲ್ಲಿ ಈರ್ಯಾಪತ ಆಶ್ರವ ಮ್ಯಾಗಿನವ್ರಿಗೆ ಆಗ್ತದೆ. ಅರಿಹಂತ ಭಗವಂತರಿಗೆ ಎಂಥ ಆಶ್ರವ ಆಗ್ತಿದೆ ರೀ, ಈರ್ಯಾಪತ ಆಶ್ರವ. ಹೆಂಗಿರ್ತದೆ ಈರ್ಯಾಪತ ಆಶ್ರವ, ಹಗ್ ಸುಟ್ಟದ ಹಗ್ಗಿರ್ತೈತ್ರಲ್ಲ, ಹಗ್ಗ ಕಾಣ್ತಾ ಇದೆ ಆದರೆ ಏನಿದ್ರೆ ಅದ್ರೊಳಗೆ ಸಾಮರ್ಥ್ಯ ಇಲ್ಲ. ಎಂತ ಸುಟ್ಟದ ಹಗ್ಗ ಇರ್ತೈತಿ, ಹಿಂಗೆ ಬಿದ್ದೈತೆ, ಅದು ಸುಟ್ಟೈತ್ರ, ಅದು ಹೆಂಗೆ ಕಾಣ್ತಿದೆ ಕಣ್ಣಿಗೆ, ಹಗ್ಗ ಕಾಣ್ತಿದೆ ಆದರೆ ಅದ್ರೊಳಗೆ ಏನಿಲ್ಲ ರೀ, ಸಾಮರ್ಥ್ಯ ಇಲ್ಲ. ಹೌದೇನಿಲ್ಲ ರೀ. ಮತ್ತೊಂದು ಏನು ಚರ್ಚೆ ಬರ್ತದೆ, ಕಮಲ ನಾಲಸೆ ಹಾಥಿ ಕಾ ಪೇರ್ ಬಾಂಧನ. ಕಮಲ ಹೂವಿನ ತೆಳಗಿವು ಇರ್ತಾವ್ರಲ್ಲ ಡೇಟ್, ಅದರಲ್ಲಿ ನಾವು ಆನಿ ಕಾಲು ಕಟ್ಟಿದ್ವು ಅಂದ್ರೆ ಅದೆಷ್ಟು ಎಷ್ಟೊತ್ತಕ ತಡೆಯೋದೈತ್ರಿ. ಹಂಗೆ ಅಂದ್ರೆ ಅರಿಹಂತ ಈಗ 8ನೇ ಗುಣಸ್ಥಾನ ಮ್ಯಾಗಿರುವಂಥ ಮುನಿರಾಜರಿಗೆ ಅರಿಹಂತ ಭಗವಂತರಿಗೆ ಆಗುವಂಥ ಆಶ್ರವ ಎಂಥ ಆಶ್ರವರಿವ, ಈರ್ಯಾಪತ ಆಶ್ರವ. ಅಕಷಾಯ ಇರುವುದರಿಂದ ಆದ ಮನವಚನ ಕಾಯಿಗಳು ಇದಾವ್ರಿ. ಇನ್ನು ಅವ್ರಿಗೆ ಮನವಚನ ಕಾಯಿಗಳ ಅಸ್ತಿತ್ವ ಇರೋದ್ರಿಂದ ಅಷ್ಟು ಆಶ್ರವ ಆಗ್ತದೆ. ಅದರದ ಏನು ಫಲದಾನ ಶಕ್ತಿ ಇರೋದಿಲ್ಲ ಅಂಥೇಳಿ ಹೇಳಿದ್ದಾರೆ. ಸೊ ಈ ರೀತಿಯಾಗಿ 2 ಪ್ರಕಾರದ ಆಶ್ರವ ಆಗ್ತದೆ, ಸಾಂಪ್ರದಾಯಿಕ ಆಶ್ರವ, ಈರ್ಯಾಪತ ಆಶ್ರವ. ನಿಮಗಾಗುವಂಥ ಆಶ್ರವ ಯಾವುದ್ರಿ, ಸಾಂಪ್ರದಾಯಿಕ ಆಶ್ರವ. ಸಾಂಪ್ರದಾಯಿಕ ಆಶ್ರವಕ್ಕೆ ಕಾರಣ ಏನೇನ್ರಿ, ಕಷಾಯ, ಕಷಾಯ ಸಹಿತ ಇರೋದ್ರಿಂದ. ನಾವೆಲ್ಲ ಕಷಾಯ ಸಹಿತ ಇದ್ದೇವ್ರಿ. ನಾವು ಕಷಾಯ ಸಹಿತ ಇರೋದು ನಮಗಾಗುವಂಥ ಆಶ್ರವ ಯಾವುದ್ರಿ, ಸಾಂಪ್ರದಾಯಿಕ ಆಶ್ರವ. ಮತ್ತು ಅಕಷಾಯ ಇರೋದ್ರಿಂದ ಅವರಿಗೆ ಈರ್ಯಾಪತ ಆಶ್ರವ ಅಂತ ಹೇಳಿದ್ದಾರೆ. ಸೊ ಸಾಂಪ್ರದಾಯಿಕ ಆಶ್ರವ ಎಷ್ಟು ಭೇದದಿಂದ ಆಗ್ತಿದೆ ಅಂತ ಕೇಳಿದ ಮೇಲೆ ಹೇಳ್ತಾರೆ. ನಾ ಹೇಳ್ತೇನೆ, ನಂಗೆ ಸೂತ್ರ ಹೇಳ್ರಿ. ಇಂದ್ರಿಯ ಕಷಾಯ ವ್ರತಕ್ರಿಯಾ ಪಂಚಚತುಃ ಪಂಚವಿಂಶತಿ ಸಂಖ್ಯಾ ಪೂರ್ವಸ್ಯ ಭೇದಾಃ. ಪೂರ್ವಸ್ಯ ಭೇದಾಃ ಅಂದರೆ ಏನ್ರಿ, ಪ್ರಥಮ. ಪೂರ್ವ ಅಂದರೆ ಪ್ರಥಮ. ಮೊದಲಿನ ಸೂತ್ರದಲ್ಲಿ ಪ್ರಥಮ ಯಾವ್ದು ಹೇಳಿದ್ರಿ, ಸಾಂಪ್ರದಾಯಿಕ ಹೇಳಿ, ಅದ್ರದ್ದು ಭೇದ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೆಸರು ಡೈರೆಕ್ಟ್ ಬರೆದಿರೋ ನಡೀತಿತ್ತಲ್ಲ ಸಾಂಪ್ರದಾಯಿಕ ಆಶ್ರವ ಅಂಥೇಳಿ. ಆದರೆ ಏನಾಗ್ತಿದ್ದಾರೆ, ಹೆಚ್ಚು ಅಕ್ಷರ ಬರಿಬೇಕ್ರಲ್ಲ. ಅವಾಗೇನು ಪೆನ್ಸಿಲ್ ಏನು ಇರಲಿಲ್ಲ. ಏನು ಮಾಡಬೇಕಿತ್ತು, ತಾಡ್ಪತ್ರದ ಮೇಲೆ ಮುಳ್ಳು ಚುಚ್ಚಿ ಬರಿಬೇಕಿತ್ತು. ಒಂದು ಅಕ್ಷರ ಬರಿಬೇಕಂದ್ರೆ ಟೈಮ್ ಹೊತ್ತಿತ್ತು ಅವ್ರಿಗೆ. ಶಾಸ್ತ್ರವಾಗಿ ಏನು ಚರ್ಚೆ ಬರ್ತಿದೆ ಅಂದ್ರೆ, ಅವ್ರ ಶಾಸ್ತ್ರ ಬರೆಯುವಾಗ ಒಂದು ಅಕ್ಷರ ಕೂಡ ಕಡಿಮೆ ಅನಿಸ್ತಂದ್ರೆ, ನಾ ಇಲ್ಲಿ ಕಡಿಮೆ ಮಾಡ್ಬೋದಪ್ಪ ಅಕ್ಷರ ಅಂತ ಅವ್ರಿಗೆ ಅನಿಸ್ತಂದ್ರೆ ಎಷ್ಟು ಖುಷಿ ಆಗ್ತಿತ್ತಂದ್ರೆ, ನವದಂಪತಿಗಳಿಗೆ ಯಾವಾಗ ಪುತ್ರರತ್ನದ ಪ್ರಾಪ್ತಿ ಆಗ್ತಿತ್ರಲ್ಲ, ಅವಾಗ ಎಷ್ಟು ಖುಷಿ ಆಗ್ತಿತ್ರಲ್ಲ, ಅಷ್ಟು ಖುಷಿ ನಮ್ಮ ಆಚಾರ್ಯಗೆ ಆಗ್ತಿತ್ತು ಅಂತ ಹೇಳಿದ್ದಾರೆ. ಅವಾಗ ಶಾಸ್ತ್ರ ಬರೆಯುವಾಗ ತಿಳಿತಲ್ರಿ. ಅಂದ್ರೆ ಸೂತ್ರದೊಳಗೆ ಅಕ್ಷರ ಕಡಿಮೆ ಮಾಡೋಕ್ಕೆ ಎಷ್ಟು ಕಡಿಮೆ ಆಗ್ತಾವಲ್ಲ ಅಷ್ಟು ಕಡಿಮೆ ಮಾಡೋಣ ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಿದ್ರು, ತಿಳಿತಲ್ರಿ. ಸೊ ಪೂರ್ವಸ್ಯ ಭೇದ. ಸೊ ಇಂದ್ರಿಯ ಕಷಾಯ ವ್ರತ ಕ್ರಿಯಾ. ಸೊ ಇಂದ್ರಿಯಷ್ಟ್ರಿ ಪಂಚ, ಕಷಾಯಷ್ಟ ಚತುಃ ಅಂದರೆ 4, ಆಮೇಲೆ ವ್ರತ ಎಷ್ಟ್ರಿ ಪಂಚ, ಆಮೇಲೆ ಕ್ರಿಯಾಗಳದವ್ರಿಗೆ ಅವು 25. ಸೊ ಈ ರೀತಿ ಇವುಗಳ ಒಂದು ಭೇದದಿಂದ ಏನಾಗ್ತದೆ ಅಂದ್ರೆ ಸಾಂಪ್ರದಾಯಿಕ ಆಶ್ರವ ಆಗ್ತಿದೆ ಅಂತ ಹೇಳ್ತಾರೆ. ಯಾವ ಆಶ್ರವ ಆಗ್ತಿದೆ, ಸಾಂಪ್ರದಾಯಿಕ. ಇತರ ಚರ್ಚೆನ ಹೋದಷ್ಟು ಭಾಳ ವಿಸ್ತಾರವಾಗಿ ಮಾಡಿದ್ದೇವೆ. 5 ಇಂದ್ರಿಯ ಪ್ರವೃತ್ತಿಯಿಂದ ನಮಗೆ ಆಶ್ರವ ಆಗ್ತಿದೆ, 4 ಕಷಾಯಗಳ ಆಧಾರದಿಂದ ಆಶ್ರವ ಆಗ್ತಿದೆ, 5 ವ್ರತಗಳ ನಿಮಿತ್ತದಿಂದ ನಮಗೆ ಪುಣ್ಯಾಶ್ರವ ಆಗ್ತಿದೆ, ಆಮೇಲೆ 25 ಪ್ರಕಾರದ ಕ್ರಿಯಾಗಳು ಅಥವಾ ಅಶುಭನೂ ಕೂಡ ಇದಾವೆ, ಶುಭನೂ ಕೂಡ ಇದಾವೆ. ಸೊ ಅವುಗಳಿಂದನೂ ಕೂಡ ಏನಾಗ್ತದೆ ಅಂದ್ರೆ ಆಶ್ರವ ಆಗ್ತದೆ. ಸೊ ಈ ರೀತಿಯಾಗಿ ನಮ್ಮ ಮನವಚನ ಕಾಯಗಳ ಪ್ರವೃತ್ತಿ ಯಾವಾಗ ಇತರ ಅವಲಂಬನ ತಗೊಳ್ತೈತ್ರಲ್ಲ, ಇಂದ್ರಿಯ ಕಷಾಯ ವ್ರತ ಕ್ರಿಯಾ, ಅವಾಗ ಸಾಂಪ್ರದಾಯಿಕ ಆಶ್ರವ ಆಗ್ತೈತೆ ಅಂಥೇಳಿ ಇಲ್ಲಿ ಆಚಾರ್ಯ ಉಮಾಸ್ವಾಮಿ ಬರೀತಾರೆ. ಆಮೇಲೆ ಈ ಆಶ್ರವ ಎಲ್ಲರಿಗೂ ಸೇಮ್ ಆಗ್ತೈತೇನೆ,
ಎಲ್ಲರಿಗೂ ಸೇಮ್ ಆಗ್ತೈತೇನ ಏನು ಬೇರೆ ಬೇರೆ ಆಗ್ತೈತೆ ಅಂತ ಕೇಳಿದ ಮೇಲೆ ಆಚಾರ್ಯ ಹೇಳ್ತಾರ್ರಿ, ಎಲ್ಲರೂ ಹೇಳಬೇಕು. ತೀವ್ರ ಮಂದ ಜ್ಞಾತ ಜ್ಞಾತ ಭಾವಾಧಿಕರಣ ವೀರ್ಯ ವಿಶೇಷಭ್ಯಸ್ತದ್ವಿಶೇಷ. ಹಾಂ, ಅದ್ರೊಳಗೆ ವಿಶೇಷ ಇದೆ, ಎಲ್ಲರಿಗೂ ಸಮಾನ ಆಗೋದಿಲ್ಲ, ಬೇರೆ ಬೇರೆ ಆಗ್ತದೆ. ಹೆಂಗೆ ಬೇರೆ ಬೇರೆ ಆಗ್ತದೆ? ತೀವ್ರ ಮಂದ ಜ್ಞಾತ ಅಜ್ಞಾತ ಭಾವ. ಒಬ್ಬರ ಭಾವಗಳ ತೀವ್ರ ಇರ್ತಾವೆ, ಒಬ್ಬರ ಭಾವಗಳ ಮಂದ ಇರ್ತಾವೆ. ಕೆಲವೊಂದು ಜನ ತಿಳ್ಕೊಂಡ ಮಾಡ್ತಾರೆ ಪಾಪ ಅಥವಾ ಪುಣ್ಯವನ್ನು, ಕೆಲವೊಬ್ಬರ ಅಜ್ಞಾನದಿಂದ ಮಾಡ್ತಾರೆ. ಸೊ ಈ ರೀತಿಯಾಗಿ ಅವ್ರಿಗೆ ಹೆಂಗೆ ತತ್ ಪರಿಣಾಮ ಇರ್ತಾವ್ರಲ್ಲ ಆ ಸಮಯದೊಳಗೆ, ಹಂಗೆ ಏನಾಗ್ತದೆ ಅಂದ್ರೆ ಆ ಆಶ್ರವದಲ್ಲಿ ವಿಶೇಷತೆ ಇರ್ತದೆ. ಹೆಚ್ಚ ಕಡಿಮೆ ತಿಳಿತಲ್ರಿ, ತೀವ್ರ ಇದ್ದಂದ್ರೆ ಹೆಚ್ಚ, ಕಡಿಮೆ ಇದ್ರೆ ಮಂದಿದ್ದು ಅಂದ್ರೆ ಕಡಿಮೆ. ಈ ರೀತಿಯಾಗಿ ಆ ಆಶ್ರವದಲ್ಲಿ ವಿಶೇಷತೆ ಬರ್ತದೆ. ಹೆಂಗೆ ಹೇಳ್ರಿ? ತೀವ್ರ ಮಂದ ಜ್ಞಾತ ಅಜ್ಞಾತ ಭಾವ. ಈ ಅಧಿಕರಣ ಅಂದರೆ ಇವುಗಳ ಒಂದು ಆಶ್ರಯದಿಂದ ಏನಾಗ್ತದೆ ಅಂದ್ರೆ ಕರ್ಮಗಳ ನಮಗೆ ಹೆಚ್ಚ ಕಡಿಮೆ ಬಂದ ಆಗ್ತಾವೆ. ತಿಳಿತಲ್ರಿ? ಈಗ ಎಲ್ಲರೂ ಇಲ್ಲಿ ಕುಂತಿದ್ದೀರಿ ಅಂದರೆ ಎಲ್ಲರದು ಉಪಯೋಗ ಇಲ್ಲಿದೆ ಅಂತ ಇಲ್ಲ. ಕೆಲವೊಂದು ಉಪಯೋಗ ಭಾಳ ಸೂಕ್ಷ್ಮ ಇದೆ. ಎಲ್ಲ ಮನವಚನ ಕಾಯಗಳ ಪೂರ್ತಿ ಏನು ಮಾಡಿದಾರ? ಕೇಂದ್ರೀಕೃತವಾಗಿ ಶಾಸ್ತ್ರ ಸ್ವಾಧ್ಯಾಯ ಮಾಡ್ತಾ ಇದ್ದಾರೆ. ಅಂದಮೇಲೆ ಪುಣ್ಯಾಶ್ರವ ಹೆಚ್ಚಾಗ್ತಿದೆ. ತಿಳಿತಲ್ರಿ? ಆಮೇಲೆ ನಾವು ಎಲ್ಲರೂ ಹೊರಗೆ ಹೋದಾಗ ಪಾಪಗಳಲ್ಲಿ ಹೆಚ್ಚು ತೊಡಗ್ತೀವಿ. ಕೆಲವು ಮಂದಿಗೆ ಅವುಗಳಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಅಲ್ಲಿ ಇರ್ತಾರಷ್ಟೇ, ಬಟ್ ಅವುಗಳ ಅಲ್ಲಿ ಏನೋದಿಲ್ಲ, ಇನ್ವಾಲ್ವ್ಮೆಂಟ್ ಕಡಿಮೆ ಇರೋದ್ರಿಂದ ಅಲ್ಲರೂ ಪಾಪ ಕಡಿಮೆ ಆಗ್ತದೆ. ಸೊ ತೀವ್ರ ಮಂದ ಜ್ಞಾತ ಅಜ್ಞಾತ ಭಾವದಿಂದ ಆಶ್ರವದಲ್ಲಿ ಹೆಚ್ಚ ಕಡಿಮೆ ಆಗ್ತಿರ್ತಾವೆ ಅಂತ ಹೇಳಿದ್ದಾರೆ. ಆಮೇಲೆ ಈ ಆಶ್ರವಕ್ಕೆ ಯಾವ್ಯಾವ ಆಧಾರದವಂತ ಕೇಳ್ತಾರೆ. ಅವಾಗ ಹೇಳ್ತಾರೆ, ಸೂತ್ರ ಹೇಳ್ರಿ, ಅಧಿಕರಣಂ ಜೀವಾಹ. ಸೊ ಯಾವ್ಯಾವ ಆಧಾರ ಅಂದ್ರೆ ಜೀವಾಧಿಕರಣ ಮತ್ತು ಅಜೀವಾಧಿಕರಣ ಎರಡು ಪ್ರಕಾರದೇನಿದೆ ಅಂದ್ರೆ ಇದಕ್ಕೆ ಆಧಾರ ಇದೆ ಅಂತ. ಜೀವ ಸ್ವಂತ ತನ್ನ ಉಪಯೋಗದಿಂದನೂ ಕೂಡ ಏನು ಮಾಡ್ತಾನೋ ಆಶ್ರಯ ಮಾಡ್ಕೋತಾನೋ, ಮತ್ತು ಅಜೀವ ದ್ರವ್ಯದ ಉಪಯೋಗದಿಂದನೂ ಕೂಡ ಏನು ಮಾಡ್ತಾನೋ ಆಶ್ರಯ ಮಾಡ್ಕೋತಾನೆ. ಅದ್ರಾಗ ಫಸ್ಟ್ ಏನು ಮಾಡ್ತಾನೆ? ಫಸ್ಟ್ ಸೂತ್ರದೊಳಗೆ ಜೀವಾಧಿಕರಣದ ಭೇದ ಎಷ್ಟಂತ ಕೇಳಿದ ಮೇಲೆ ಹೇಳ್ತಾರೋ ತಾವೆಲ್ಲ ಹೇಳಬೇಕು. ಆದ್ಯಂ ಸರಂಭ ಸಮಾರಂಭಾರಂಭ ಯೋಗ ಕೃತಕಾರಿತಾನುಮತ ಕಷಾಯ ವಿಶೇಷೈಸ್ ಸ್ತ್ರಿಸ್ ತ್ರಿಶತುಶ್ಚೈಕಶಃ. ಸೊ ಇಲ್ಲೇನು ಹೇಳ್ತಾರಂದ್ರೆ ಈ ಜೀವಾಧಿಕರಣದ ಭೇದ ಇಷ್ಟಿದಾವು, ಇವುಗಳ ಆಧಾರದಿಂದ ಈ ಆತ್ಮನಿಗೆ ಆಶ್ರವ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಸೂತ್ರ ಬಹಳ ಇಂಪಾರ್ಟೆಂಟ್ ಇದೆ ರೀ. ಯಾಕೆ ಇಂಪಾರ್ಟೆಂಟ್ ಇದೆ ಅದನ್ನು ಹೇಳ್ತೇನೆ ರೀ ಆಮೇಲೆ. ಮೊದಲ ಆದ್ಯಂ ಪ್ರಾರಂಭದಲ್ಲಿ, ಸರಂಭ ಆರಂಭ ಸಮಾರಂಭ. ಆಮೇಲೆ ಯಾವುದ್ರಿ? ಯೋಗ. ಯಾವ್ಯಾವ್ರಿ? ಮನ ವಚನ ಕಾಯ. ಈಗ ಸರಂಭ ಅಂದ್ರೆ ಏನ್ರಿ? ಸಂಕಲ್ಪ ಮಾಡೋದು. ಯಾವುದಾದ್ರೂ ಕೆಲಸವನ್ನು ಮಾಡುವಂಥ ಸಂಕಲ್ಪ ಮಾಡೋದಕ್ಕೆ ಏನಂತಾರ್ರಿ? ಸರಂಭ. ಸಮಾರಂಭ ಅಂದ್ರೆ ಏನ್ರಿ? ಆ ಕೆಲಸವನ್ನು ಮಾಡೋಕ್ಕೆ ಸಾಧನಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಸಮಾರಂಭ ಅಂತಾರೆ. ಆರಂಭ ಅಂದ್ರೆ ಏನ್ರಿ? ಆ ಕೆಲಸ ಮಾಡೋದು. ಮೂರಾದರೂ ರೀ, ನೆನಪಿಟ್ಕೊರಿ, ಇವೆಷ್ಟೇ ಮೂರ. ಇನ್ನು ಇವುಗಳಿಗೆ 3 ಯೋಗಗಳನ್ನು ಜೋಡಿಸ್ಬೇಕು. ಈಗ ನೀವು ಯಾವುದಾದ್ರೂ ಕೆಲಸ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? ಮೊದಲು ಮನಸ್ಸಿನೊಳಗೆ ನಿಶ್ಚಿತ ಮಾಡ್ತಿರಲ್ಲ, ಅದು ಪುಣ್ಯ ಇರ್ಬೋದು, ಪಾಪ ಇರ್ಬೋದು. ಸೊ ಮನ ವಚನ ಕಾಯ ಇವೆಷ್ಟ್ರಿ? 3. 3 × 3 ಎಷ್ಟಾಯ್ತು ರೀ? 9. ಅಂದ್ರೆ ಸರಂಭ ಮನವಚನ ಕಾಯ, ಸಮಾರಂಭ ಮನವಚನ ಕಾಯ, ಆರಂಭ ಮನವಚನ ಕಾಯ. ಟೋಟಲ್ ಎಷ್ಟಾದ್ರೂ ಇವ? 9. ಅದಾದಮೇಲೆ ಯೋಗ ಆದಮೇಲೆ ಕೃತ ಕಾರಿತ ಅನುಮೋದನ. ಕೃತ ಅಂದ್ರೆ ಏನ್ರಿ? ಸ್ವಂತ ಮಾಡೋದು. ಕಾರಿತ ಅಂದ್ರೆ ಏನ್ರಿ? ಇನ್ನೊಬ್ರ ಕಡೆ ಮಾಡಿಸೋದು. ಅನುಮೋದನ ಅಂದ್ರೆ ಏನ್ರಿ? ನಾ ಮಾಡೇನೂ ಇಲ್ಲ ಮಾಡಿಸೇನೂ ಇಲ್ಲ, ಯಾರೇ ಯಾವುದ್ರ ಕೆಲಸ ಮಾಡಿರೋ ಅದಕ್ಕೆ ಅನುಮೋದನ ಮಾಡೋದು, ಶಭಾಷಿ ಕೊಡೋದು, ವೆರಿ ಗುಡ್ ಅಂತೇಳಿ. ಅದು ಪುಣ್ಯನೂ ಇರ್ಬೋದು, ಪಾಪನೂ ಇರ್ಬೋದು. ತಿಳಿತಲ್ರಿ? ಸೊ ಹೆಚ್ಚು ನಾವೇನು ಮಾಡ್ತೇವ್ರಿ? ಹೆಚ್ಚು ಯಾವ್ದು ಮಾಡ್ತೇವ್ರಿ? ಪಾಪನೇ ಹೆಚ್ಚು ಮಾಡ್ತೇವ್ರಿ ನಾವು. ತಿಳಿತಲ್ರಿ? ಪುಣ್ಯಕ್ಕೆ ನಮ್ಮದು ಅನುಮೋದನೆ ಯಾವತ್ತೂ ಕೂಡ ಕಡಿಮೆ ಇರ್ತೈತ್ರಿ. ಹಾಂ, ಈಗ ಸ್ವಾಧ್ಯಾಯಕ್ಕೆ ಬರ್ತಿದ್ದೀರಿ ನೀವೆಲ್ಲರೂ. ಹಾಂ, ಯಾರನ್ನಾರು ಕರ್ಕೊಂಬರ್ಬೋದೇನ್ರಿ ಮತ್ತು ನಾಳೆ? ಅಷ್ಟು ದೊಡ್ಡ ನಾವೇನೂ ಆಗಿಲ್ಲರಿ, ಬಾ ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ಅವ್ರು ಬರ್ತಾರೋ ಇಲ್ಲೋ ಅವ್ರಿಗೆ ಬಿಟ್ಟಿದ್ರಿ.
ತಿಳಿತಲ್ರಿ. ಸೊ ಈ ರೀತಿಯಾಗಿ ಅದು ಇಲ್ಲೇ ಇಟ್ಬಿಟ್ಟು ಸೌಂಡ್ ಬಾಕ್ಸ್ ಇರಲಿ ನಡೀತೈತಿ. ಅದು ಆವಾಜ್ ಡಿಸ್ಟರ್ಬ್ ಮಾಡತ್ತೈತ್ರಿ. ಇದು ಮೈಕ್ ಅಪೋಸಿಟ್ ಆಗ್ತೈತ್ರಲ್ಲ, ಸ್ವಲ್ಪ ಅದು ಅಪೋಸಿಟ್ ಇರೋದನ್ನ ಹಂಗೆ ಮಾಡೋದ್ರಿ. ಸೊ ಎಷ್ಟಾದ್ರೂ ಇವ ಸರಂಭ ಸಮಾರಂಭ ಆರಂಭ ಮನ ವಚನ ಕಾಯ ಕೃತ ಕಾರಿತ ಅನುಮೋದನ. 9 ಏನು ಮಾಡ್ಬೇಕ್ರಿ? 3 ಮಲ್ಟಿಪ್ಲೈ ಮಾಡ್ಬೇಕು. ಮತ್ತೆ ಎಷ್ಟಾಯ್ತು ರೀ? 27 ಆಯ್ತು ರೀ. ಹೌದೇನಿಲ್ಲ? 27 ಆಯ್ತು. ಇನ್ನು ಇದ್ರೊಳಗೆ ಮತ್ತೇನು ಮಾಡ್ಬೇಕ್ರಿ? ಯೋಗ ಕೃತಕಾರಿತ ಅನುಮತ ಆದಮೇಲೆ ಕಷಾಯ 4 ಕಷಾಯ ಯಾವ್ಯಾವ ರೀ? ಕ್ರೋಧ, ಮಾನ, ಮಾಯಾ, ಲೋಭ. ಹೌದೇನಿಲ್ಲ? ಏನು ಬ್ಯಾರೆದವ್ರು ಯಾವ್ರಿ ಮತ್ತೆ? ಯಾವ್ದಾವ್ ಹೇಳ್ರಿ ಮತ್ತೆ ಬ್ಯಾರೆ? ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ, ಸಂಜೋಲನ, ಇವು ಕೂಡ ಇದ್ದಾವೆ. ತಿಳಿತಲ್ರಿ? ಸೊ ಈ ರೀತಿಯಾಗಿ ಈ 4 ಏನು ಮಾಡ್ಬೇಕ್ರಿ? 27ದಾಗ ಮಲ್ಟಿಪ್ಲೈ ಮಾಡಿರಿ. ಎಷ್ಟಾಯ್ತು ರೀ? 108. ಈ 108 ಏನೈತೆ ಹೇಳ್ರಿ? ನಾವು ಜಪ ಹಾಕ್ತೇವೆ ಗೊತ್ತೈತ್ರಿ. 108 ಸಲ ಜಪ ಹಾಕ್ತೇವ್ರಲ್ಲ. ಈ ಜೀವಾಧಿಕರಣದ 108 ಪ್ರಕಾರದಲ್ಲಿ ನಾವು ಏನಾದರೂ ಪಾಪ ಕೃತ್ಯಗಳನ್ನು ಮಾಡಿದ್ದು ಅಂದ್ರೆ ಅವುಗಳಿಂದ ನಮಗೇನಾಗಲಿ ಮುಕ್ತಿ ಸಿಗಲಿ ಅಂತ 108 ಸಲ ಜಪ ಹಾಕ್ತೇವೆ ನಾವು. 9 ಸಲ ಹಾಕಿದ್ವು ಅಂದ್ರೆ ಸರಂಭ ಸಮಾರಂಭ ಆರಂಭದಿಂದ ಏನಾದರೂ ಪಾಪ ಕೃತ್ಯ ಆಗಿದ್ದು ಅಂದ್ರೆ ನಂದು ಪಾಪಗಳು ನಿವೃತ್ತಿ ಆಗಲಿ ಅಂತ 2 ಸಲ ಜಪ ಆಯ್ತು ರೀ. ಅದ 9 ಸಲ ಆಯ್ತು. ಸರಂಭ ಸಮಾರಂಭ ಆರಂಭ ಮತ್ತು ಕೃತಕಾರಿತ ಅನುಮೋದನೆ ಇರ್ಬೋದು ಅಥವಾ ಮನವಚನ ಕಾಯದಿಂದ ಇರ್ಬೋದು 9 ಸಲ. ಅದ 27 ಸಲ ಹಾಕಿರಂದ್ರೆ ರೀ ಸರಂಭ ಸಮಾರಂಭ ಆರಂಭ ಮನವಚನ ಕಾಯ ಮತ್ತು ಕೃತಕಾರಿತ ಅನುಮೋದನದಿಂದ ಏನಾದರೂ ಪಾಪ ಕೃತ್ಯ ಆಗಿತ್ತಂದ್ರೆ ಅದರ ನಿವೃತ್ತಿ ಸಲ 2 ಸಲ ಜಪ, 27 ಸಲ ಜಪ. ಒಂದು 108 ಸಲ ಜಪ ಹಾಕಿರಂದ್ರೆ ಸಮಸ್ತ ಜೀವಾಧಿಕರಣದಿಂದ ನಮಗೇನು ಆಶ್ರವಾಗಿದಾವಲ್ಲ ಪಾಪಗಳು, ಅವುಗಳ ನಿವೃತ್ತಿ ಅಂಥೇಳಿ ನಾವು 108 ಸಲ ಜಪಗಳನ್ನು ಹಾಕ್ತೀವಿ. ಅದರದ್ದು ಉತ್ತರ ಇದೆ. ಹೌದ್ರಿ? 108 ಸಲ ಜಪ ಯಾಕೆ ಹಾಕಬೇಕು? ತತ್ವಾರ್ಥ ಸೂತ್ರದ 6ನೇ ಅಧ್ಯಾಯದ ಎಷ್ಟನೇ ಸೂತ್ರ ಒಳಗೆ ಐತಿ ಉತ್ತರ ರೀ? 8ನೇ ಸೂತ್ರ. ಯಾರಿಗೆ ಗೊತ್ತೇ ಇಲ್ಲ? ಗೊತ್ತೈತ್ರಿ? ಇವೆಲ್ಲ ಗೊತ್ತಿರಬೇಕಲ್ಲ. 108 ಸಲ ಜಪ ಯಾಕೆ ಹಾಕ್ತಾರೆ ಅಂದಮೇಲೆ ಇದ್ರ ಸಂಬಂಧ ಹಾಕ್ತೇವೆ ಅಂತ ಗೊತ್ತು. 9 ಸಲ ಯಾಕೆ ಹಾಕ್ತಾರೆ ಕೇಳಿದ್ಮೇಲೆ ಸರಂಭ ಸಮಾರಂಭ ಆರಂಭ ಮತ್ತು ಮನವಚನ ಕಾಯ್ದಿಂದ ನಮ್ಮಿಂದ ಏನಾದರೂ ಪಾಪ ಆಗಿದ್ದು ಅಂದ್ರೆ ನಾವು ಅದರ ನಿವೃತ್ತಿ ಸಲುವಾಗಿ 9 ಸಲ ಜಪ ಹಾಕ್ತೀವಿ. 27 ಸಲ ಯಾಕ? 108 ಸಲ ಯಾಕ? ಈ ರೀತಿಯಾಗಿ ಈ ಥರದ ಚರ್ಚೆ ಇದೆ. ಇನ್ನು ಅಜೀವಾಧಿಕರಣದ ಭೇದ ಯಾವ? ಅಜೀವಾಧಿಕರಣ ಅಂದರೆ ಏನು ರೀ? ಹೊರಗಡೆಯಿಂದ ನಮಗೇನು ಒಂದಿದೆ ವಾತಾವರಣ ಸಿಗ್ತೈತ್ರಲ್ಲ, ಅದರಿಂದನೂ ಕೂಡ ನಮ್ಗೆ ಆಶ್ರವಾಗ್ತದೆ. ಅಲ್ಲೇನು ಹೇಳ್ತಾರೆ ನೋಡ್ರಿ. ನಿರ್ವರ್ತನಾ ನಿಕ್ಷೇಪ ಹೇಳ್ರಿ. ಸಂಯೋಗ ನಿಸರ್ಗ द्विचतुर्द्वित्रिभेदा परम. नोट 2 प्रकार की निर्वर्तना, 4 प्रकार का निक्षेप, 2 प्रकार का संयोग और 3 प्रकार का निसर्ग. इस तरह ಅಜೀವಾಧಿಕರಣ के 11 ಭೇದ. ಈ 11 ಪ್ರಕಾರದ ಭೇದದಿಂದ ಅಜೀವಾಧಿಕರಣದ ಭೇದದಿಂದ ನಮಗೆ ಆಶ್ರವಾಗ್ತಿದೆ ಅಂತೇಳಿ ಹೇಳಿದ್ದಾರೆ. ಸೊ ಇಲ್ಲಿಯೂ ಕೂಡ ನಮಗೆ ಆಶ್ರವಾಗ್ತದೆ. ಇವುಗಳ ಚರ್ಚೆ ಬಹಳ ವಿಸ್ತಾರ ಇದೆ. ಹೋದ ಸಲ ನಾವು ಬಹಳ ವಿಸ್ತಾರವಾಗಿ ಮಾಡಿದ್ದಿದೆ ಚರ್ಚೆ. ಆದ್ದರಿಂದ ಇಲ್ಲಿ ಇತರ ವಿಸ್ತಾರ ಚರ್ಚೆ ನಾವು ಮಾಡೋದು ಬೇಡ. ಆದರೆ ಬಾಹ್ಯ ಅಜೀವಾಧಿಕರಣ ಅಂದ್ರೆ ನೋಡಿ, ಅಜೀವ ಜೀವ ತತ್ವಗಳಲ್ಲಿ ಇದೇನು ಚರ್ಚೆ ಬರಲ್ಲ. ಒಂದು ಸ್ವಲ್ಪ ನಿಮ್ಗೆ ಹೇಳ್ತೇನೆ ರೀ. ನಾ ಯಾರು ಹೇಳಿ? ನನಗೆ ನಾ ಜೀವ. ನನಗೆ ನಾ ಯಾರು ಹೇಳ್ರಿ? ಜೀವ. ನೀವೆಲ್ಲ ಜೀವಿದ್ರೂ ಕೂಡ ನನಗೆ ನೀವು ಜೀವ ಅಲ್ಲ. ನನಗೆ ನೀವೆಲ್ಲ ಯಾರ್ರಿ? ಅಜೀವ. ತತ್ವದ ಅಪೇಕ್ಷದಿಂದರೆ, ದ್ರವ್ಯದ ಅಪೇಕ್ಷದಿಂದ ಅಲ್ಲ. ದ್ರವ್ಯದ ಅಪೇಕ್ಷ ಎಷ್ಟು ಜೀವದವ್ರಿ? ಅನಂತ ಜೀವದವ್ರಿ. ಆದರೆ ತತ್ವದ ಅಪೇಕ್ಷೆ ಜೀವ ಎಷ್ಟೈತ್ರಿ? ಒಂದೇ ಐತ್ರಿ. ಅದು ಯಾರ್ದಾರ್ರಿ? ನಾ ಮೈ ಸ್ವಯಂ. ನನಗೆ ನನ್ನ ಬಿಟ್ಟು ಬಾಕಿ ಎಲ್ಲ ಏನು ಹೇಳ್ರಿ? ಅಜೀವಾಧಿಕರಣ. ಏನು ಹೇಳ್ರಿ? ಅಜೀವಾಧಿಕರಣ. ಸೊ ಜೀವಾಧಿಕರಣದ ಭೇದ 108 ಪ್ರಕಾರದ ನಾ ಏನು ಮಾಡಿ ಆ ಥರದ ಚರ್ಚೆ ಆಯಿತು. ಆದ್ರೆ ಅಜೀವಾಧಿಕರಣದಿಂದ 11 ಭೇದ. ಆ 11 ಭೇದಗಳಲ್ಲಿ ನಾವೇನು ಮಾಡ್ತೇವೆ ಅಂದರೆ ಆಶ್ರವನ್ನು ಮಾಡ್ಕೊಳ್ತಾ ಇರ್ತೀವಿ. ಅದಕ್ಕೆ ಬಾಹ್ಯ ಪ್ರವೃತ್ತಿಯ ಇರ್ತದೆ. ಮನವಚನ ಕಾಯ್ದ ಪ್ರವೃತ್ತಿ ಹೆಂಗಿರ್ತದೆ ರೀ? ಹೊರಗಡೆಯಿಂದ ಆಗೋದ್ರಿಂದ ಅಲ್ಲಿ
ಆ ರೀತಿಯಾದಂಥ ಆಶ್ರವಗಳ ಆಗ್ತವಂತ ಹೇಳಿ ಇಲ್ಲಿ ಹೇಳಿದರು. ಇನ್ನು ಇಷ್ಟೆಲ್ಲ ಆದಮೇಲೆ ಚರ್ಚೆ ಏನು ಪ್ರಾರಂಭ ಆಗ್ತದೆ ಅಂದ್ರೆ 8 ಕರ್ಮಗಳ ಚರ್ಚೆ ಚಾಲು. ಈ 8 ಕರ್ಮಗಳ ಆಶ್ರವ ಹೆಂಗಾಗ್ತಾವು ಅಂತ ಕೇಳ್ತಾರೆ. ಸೊ ಜ್ಞಾನಾವರಣ ಮತ್ತು ದರ್ಶನಾವರಣ ಈ ಕರ್ಮಗಳ ಆಶ್ರವಕ್ಕೆ ಏನು ಕಾರಣ ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ ರೀ, ಹೇಳ್ರೆಲ್ಲರೂ, ತತ್ಪ್ರದೋಷ ನಿನ್ನವ ಮಾತ್ಸರ್ಯಂತಾರಾಯ ಸಾಧನೋಪಘಾತ ಜ್ಞಾನದರ್ಶನಾವರಣಯೋ. ನೋಡಿ, ಜ್ಞಾನಾವರಣ ಮತ್ತು ದರ್ಶನಾವರಣ ಕರ್ಮದ ಆಶ್ರವ ಹೆಂಗಾಗ್ತಾವ ಅಂತ ಕೇಳಿದ್ವಿ. ಜೀವಾಧಿಕರಣ ಅಜೀವಾಧಿಕರಣ ಆಯ್ತಿರಲ್ಲ. ಇನ್ನು ನೀವು ಕರ್ಮಗಳು ಎಷ್ಟು ಭೇದದಿಂದ ಬಂದಾಗ್ತಾವ್ರಿ? 8 ಪ್ರಕಾರದ ಭೇದದಿಂದ ಬಂದಾಗ್ತಾವೆ. ಅಥವಾ ಉಪಭೇದ ಇದಾವ್ರಿ. ಅದು ಇಲ್ಲಿ 8ನೇ ಅಧ್ಯಾಯದ ಭಾಳ ವಿಸ್ತಾರದಿಂದ ಬರ್ತಿದ್ರಿ, ತಿಳಿತಲ್ರಿ. ಆದರೆ ಇಲ್ಲಿ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದ್ರೆ, ಈ ಜ್ಞಾನಾವರಣ ದರ್ಶನಾವರಣ ಹೆಂಗೆ ಆಶ್ರವ ಅಂತ ಕೇಳಿದ್ಮೇಲೆ ಮೊದಲು ಹೇಳ್ತಾರೆ ತತ್ಪ್ರದೋಷ. ಪ್ರದೋಷ ಅಂದರೆ ಏನು ರೀ? ಪ್ರದೋಷ ಅಂದ್ರೆ ಯಾವುದರೇ ಧರ್ಮಾತ್ಮದಿಂದ ಏನಾದರೂ ತತ್ವಜ್ಞಾನದ ಚರ್ಚೆ ಆಗ್ತಿತ್ತಂದ್ರೆ ಅದರದ ಪ್ರಶಂಸೆ ಮಾಡದೇ ಇರುವುದು, ಅದಕ್ಕೆ ದೋಷವನ್ನು ಕೊಡುವುದು, ಇದಕ್ಕೇನಂತಾರೆ? ತತ್ಪ್ರದೋಷ. ನಿನ್ನವ ಅಂದರೆ ಏನು ರೀ? ಜ್ಞಾನದ ಸಾಧನಗಳನ್ನು ಮುಚ್ಚಿಡೋದು. ಏನು ಮಾಡೋದ್ರಿ? ಶಾಸ್ತ್ರವನ್ನು ಮುಚ್ಚಿಡೋದು, ಅವ್ರಿಗೆ ಓದಕ್ಕೆ ಆಗಬಾರ್ದಂಗೆ ಮಾಡೋದು, ಹೌದೇನಿಲ್ಲ? ಈ ರೀತಿಯಾಗಿ ಶಾಸ್ತ್ರಗಳ ಪೆನ್ನ ಪುಸ್ತಕ ಇದನ್ನು ಮುಚ್ಚಿಡೋದಕ್ಕೆ ನಿನ್ನವ. ಆಮೇಲೆ ನೆಕ್ಸ್ಟ್ ಅದು ಮಾತ್ಸರ್ಯ. ನಮಗೆ ಗೊತ್ತಿರುವಂಥ ಜ್ಞಾನವನ್ನು ಇನ್ನೊಬ್ಬರಿಗೆ ಗೊತ್ತಾಯ್ತಂದ್ರೆ ಅವ್ರು ದೊಡ್ಡವರಾಗ್ತಾರಲ್ಲ, ಅವ್ರಿಗೆಲ್ಲರೂ ಏನು ಮಾಡ್ತಾರೋ ಚಲೋ ಅಂತಾರಲ್ಲ ಅಂತ ಅದನ್ನು ಏನು ಮಾಡೋದು? ಇನ್ನೊಬ್ರಿಗೆ ಹೇಳದೇ ಇರುವುದು, ಮಾತ್ಸರ್ಯ. ಆಮೇಲೆ ಅಂತರಾಯ ಅಂದರೆ ಏನು ರೀ? ಯಾರಾದರೂ ಓದುವಾಗ ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡೋದು, ತಿಳಿತಲ್ರಿ. ಅವ್ರಿಗೆ ಓದಕ್ಕೆ ಆಗಬಾರ್ದಂಗೆ ದಂಗೆ ಹಾಕೊಳ್ಳೋದು, ಅಥವಾ ಅವ್ರಿಗೆ ಓದಕ್ಕೆ ಆಗಬಾರ್ದಂಗೆ ಪರಿಸ್ಥಿತಿಗಳನ್ನು ಈ ರೀತಿಯಾಗಿ ಪ್ರದೋಷ, ನಿನ್ನವ, ಮಾತ್ಸರ್ಯ, ಅಂತರಾಯ, ಸಾಧನೋಪಘಾತ, ಜ್ಞಾನ ದರ್ಶನ ವರ್ಣಯೋ. ಈ ರೀತಿಯಾಗಿ ಯಾರ ಮಾಡ್ತಾರಲ್ಲ ಅದಕ್ಕೇನಂತಾರೆ? ಅಸಾಧನ. ಅಂದರೆ ರೋಕ್ದೀನ, ಸಾಧನ ಅಸಾಧನ, ಇವುಗಳನ್ನು ನಿಲ್ಲಿಸೋದಕ್ಕೆ ಇಲ್ಲಿಂದ ಏನಾಗ್ತದೆ? ಜ್ಞಾನಾವರಣ ಮತ್ತು ದರ್ಶನಾವರಣ ಕರ್ಮಗಳ ಆಶ್ರವ ಇಲ್ಲಿ ಆಗ್ತದೆ. ಇನ್ಯಾವುದ್ರಿ? ಜ್ಞಾನಾವರಣ, ದರ್ಶನಾವರಣ. ಅದಾದಮೇಲೆ ವೇದನೀಯ ಕರ್ಮದ ಎಷ್ಟು ಭೇದ ಇದಾವ್ರಿ? 2: ಸಾತಾವೇದನೀಯ ಮತ್ತು ಅಸಾತವೇದನೀಯ. ಮೊದಲಿಗೆ ಯಾವ್ದು ಹೇಳ್ತಾರೆ ಅಂದ್ರೆ, ಅಸಾತವೇದನೀಯ ಆಶ್ರವ ಕಾರಣ ಏನು? ಹೇಳಿ ಸೂತ್ರ: ದುಃಖ ಶೋಕ ತಾಪಾಕ್ರಂದನ ವಧ ಪರಿದೇವನಾನ್ಯಾತ್ಮ ಪರೋಭಯ ಸ್ಥಾನಾನ್ಯ ಸದ್ವೇದ್ಯಸ್ಯ ಸತ್ವೇದ್ಯಸ್ಯ ಸಾತಾವೇದನೀಯಸ್ಯ. ಏನು? ಅಸಾತವೇದನೀಯಸ್ಯ, ಅಸಾತವೇದನೀಯಸ್ಯ, ಸಾತ ಅಲ್ಲ. ಇವುಗಳಿಂದ ಅಸಾತವೇದನೀಯ ಕರ್ಮದ ಆಶ್ರವ ಆಗ್ತದೆ. ಅಸಾತ ಅಂದರೆ ಏನು ರೀ? ನಮಗೆ ಏನಾದರೂ ಕಳಿಕೋ ದುಃಖ ಆಗ್ತಿದೆ, ಯಾವ ಕರ್ಮದ ಉದಯ? ಅಸಾತವೇದನೀಯದ ಉದಯ. ಹೌದು. ಈಗೇನು ನಮ್ಮ ಹುಡುಗರಿಗೆ ಏನಾರು ಆಯ್ತು ಅವಂಗಾಗಿರ್ತದೆ, ಆದರೆ ನಮಗೆ ದುಃಖ ಆಗ್ತಿದೆ ಅವನು. ಅದಕ್ಕೇನು ಕಾರಣ ಹೇಳ್ರಿ? ಅಸಾತವೇದನೆ. ಜ್ವರ ಬಂದಿದೆ, ಆದರೆ ಆ ಜ್ವರದಿಂದ ನಾವೇನಾಗ್ತಾ ಇದ್ದೀವಿ? ಭಾಳ ಬಳಲ್ತಾ ಇದ್ದೇವ್ರಲ್ಲ, ದುಃಖ ಪಡ್ತಾ ಇದ್ದೇವ್ರಲ್ಲ. ಆ ದುಃಖಕ್ಕೆ ಕಾರಣ ಯಾವುದ್ರಿ? ಅಸಾತವೇದನೀಯ. ಹೌದೇನಿಲ್ಲ ರೀ? ಸೊ ಈ ದುಃಖಕ್ಕೆ ನಮ್ಮ ವೇದನೆ ಒಳಗೆ ಯಾವುದು ದುಃಖ ಬರ್ತಿದಿರಲ್ಲ, ಅದಕ್ಕೆ ಯಾವ ಕಾರಣ ಇದೆ ರೀ? ಅಸಾತವೇದನಿ ಕರ್ಮದ ಕಾರಣ ಇದೆ. ಆ ಕರ್ಮ ಹೆಂಗೆ ಬಂದಾಗ್ತಿದೆ ಹೇಳ್ತಾರೆ? ಹೆಚ್ಚು ದುಃಖ ಮಾಡೋದ್ರಿಂದ. ಏನಾದರೂ ನಮ್ಮದ ಪರಿಸ್ಥಿತಿ ಇದ್ದಾಗ ಬಹಳ ದುಃಖ ಮಾಡೋದು, ಬಹಳ ಶೋಕ ಮಾಡೋದು. ಅದಾದಮೇಲೆ ಹೇಳ್ತಾರೆ ತಾಪ, ಅಂದ್ರೆ ಸಂಸಾರ ಮೇ ನಿಂದಾದಿ ಹೋ ಜಾನೆ ಪರ್ ತಾಪ್. ಯಾರಾದರೂ ನಮಗೆ ಕೆಟ್ಟ ಅಂದರು, ಯಾರಾದರೂ ನಮಗೆಲ್ಲೇ ಅಪಮಾನ ಮಾಡಿದ್ಮೇಲೆ ಅದನ್ನು ಮನಸ್ಸಿನಾಗ ಇಟ್ಕೊಂಡು ಏನು ಮಾಡೋದು? ಕೊರಗೋದು. ಅದರಿಂದನೂ ಕೂಡ ಯಾವ ಕರ್ಮದ ಆಶ್ರವ ಆಗ್ತಿದೆ ರೀ? ಅಸಾತ ಕರ್ಮದ ಆಶ್ರವ ಆಗ್ತದೆ. ಆಕ್ರಂದನ, ಯಾವಾಗ ನಮಗೆ ಭಾಳ ದುಃಖ ಆಗ್ತಿದೆ ಚೀರಾಡಿ ಅಳೋದು, ಜೋರ್ಲೆ ಅಳೋದು, ಇನ್ನೊಬ್ರಿಗೆ ಕೆಟ್ಟ ಅನಿಸೋ ನಾವು ಅಳೋದು, ಆಕ್ರಂದನ ಅಂತಾರೆ. ಇದರಿಂದನೂ ಕೂಡ ಏನು ಆಶ್ರವ ಆಗ್ತಿದೆ ರೀ? ಅಸಾತ ವೇದನೆಯದ ಆಶ್ರವ ಆಗ್ತದೆ. ವಧ, ಇನ್ನೊಬ್ಬರ ವಸ್ತುಗಳದ್ದೇನು ಮಾಡೋದು ಅಥವಾ ಜೀವದ ಹಾನಿ ಮಾಡೋದು, ಅದನ್ನು ಸಾಯಿಸೋದು, ಕೊಲ್ಲೋದು. ಅಥವಾ ಇದನ್ನು ನೋಡಿ,
ಇದು ಹೆಂಗಿದೆ, ಮನವಚನ ಕಾಯ್ದೆಯಿಂದ ಇದೆ. ಮನಸ್ಸಿನಲ್ಲಿ ವಿಚಾರ ಮಾಡ್ರೂ ಕೂಡ, ಮಾತಿನಿಂದ ಮಾತಾಡ್ರೂ ಕೂಡ, ಮತ್ತು ಆ ಕೆಲಸ ಮಾಡ್ರೂ ಕೂಡ. ಈಗ ಉದಾಹರಣೆಗೆ ಯಾರಾದರೂ ನಮ್ಮ ದೇಶದ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದಾರೆ, ಅವಾಗ ನಮಗೇನು ಬರ್ತಿದ್ರೆ ಅವ್ರ ಬಗ್ಗೆ ಸಿಟ್ಟು ಬರ್ತಿದೆ. ಆವಾಗ ನಾ ಇರ್ತೀನಿ ಅಂದರೆ ಪ್ರೈಮ್ ಮಿನಿಸ್ಟರ್, ಇಷ್ಟೊತ್ತಿಗೆ ಪಾಕಿಸ್ತಾನ ಏನು ಮಾಡ್ತಿದ್ನಿ, ಮುಡಾಶ್ಬಿಟ್ಟು. ಆಗಂಗಿಲ್ಲ, ನಮ್ಗೆ ಗೊತ್ತಿದೆ. ಆದರೆ ವಚನದಿಂದ ಏನು ಮಾಡಿದ್ರು, ನಾವು ಮಾತಾಡಿ ಬಿಟ್ಟಿರಲ್ಲ. ಆ ಎಲ್ಲ ಪಾಪದ ಆಶ್ರವ ಇಲ್ಲಿ ಆಗ್ತಿದ್ದಾರೆ. ಅಲ್ಲಿ ಎಷ್ಟು ಜೀವಕ್ಕೆ ದುಃಖ ಆಗ್ತಿದ್ದಿರಲಿಲ್ಲ, ಆ ದುಃಖಗಳ ವೇದನೆ ನಮಗೆ ಆ ರೀತಿ ಅಸಾತ ವೇದ್ಯದಿಂದ ಆಶ್ರವ ಆಗ್ತಿದೆ. ತಿಳಿತಲ್ರಿ? ಸೊ ಪರಿವೇದನ ಅತ್ಯಂತ ದುಃಖಿ ಹೋಕರ್ ಕರುಣಾಜನಕ ರುದನಕರಣ ಪರಿವೇದನ. ಈ ರೀತಿಯಾಗಿ ಅತ್ಯಂತ ದುಃಖಿಯಾಗಿ ಫೀಲ್ ಮಾಡಿ ನಾವು ಯಾವುಗಳನ್ನು ಅನುಭವ ಮಾಡ್ತೇವ್ರಲ್ಲ, ಅದರಿಂದ ಏನಾಗ್ತಿದೆ ರೀ, ಅಸಾತ ವೇದನೆಯಿಂದ ತೀವ್ರ ಆಶ್ರವಾಗಿ ಮುಂದೆ ಕರ್ಮಗಳು ಉದಯ ಬಂದಾಗ ಆ ದುಃಖ ಏನಾಗ್ತಿದೆ, ಮತ್ತು ಹೆಚ್ಚಾಗ್ತಿದೆ. ಆದ್ದರಿಂದ ಪಾಪದ ಉದಯ ಸಮಯದಲ್ಲಿ ದುಃಖ ಮಾಡದೆ ಏನಿರ್ಬೇಕು ರೀ, ಮಧ್ಯಸ್ಥ ಭಾವ ಇರಬೇಕು. ಹೌದೇನಿಲ್ರಿ? ಸಂಸ್ಕೃತ ಒಂದು ಶ್ಲೋಕದ ಬರ್ತಿದೆ, ಅದರ ಅರ್ಥ ಏನಿದೆ ಅಂದ್ರೆ, ಈ ಮನುಷ್ಯ ಹೆಂಗಿರ್ಬೇಕಂದ್ರೆ, ಸೂರ್ಯ ಹುಟ್ಟುವಾಗ ಕೂಡ ಹೆಂಗಿರ್ತಾನೆ ರೀ, ಕೆಂಪ ಇರ್ತಾನೆ. ಮತ್ತು ಮುಳುಗುವಾಗ ಕೂಡ ಹೆಂಗಿರ್ತಾನೆ ರೀ, ಕೆಂಪ ಇರ್ತಾನೆ. ಹುಟ್ಟುವಾಗ ಅಂದ್ರೆ ಪುಣ್ಯದ ಉದಯ, ಮತ್ತು ಮುಳುಗುವಾಗಂದ್ರೆ ಪಾಪದ ಉದಯ. ಹೌದೇನಿಲ್ಲ? ಸೊ ಎರಡೂ ಸಮಯದಲ್ಲಿ ನಾವು ಹೆಂಗಿರಬೇಕು, ಸಮಾನ ಮನಸ್ಸಿನವರಾಗಿರಬೇಕು. ಆವಾಗ ಏನಾಗ್ತಿದೆ, ನಮ್ಮ ಅಸ್ತಿತ್ವಕ್ಕೆ ಏನಿದೆ, ಒಂದು ಬೆಲೆ ಇದೆ. ನಾವು ಪುಣ್ಯದ ಉದಯದಲ್ಲಿ ಖುಷಿ ಪಡ್ತೀವಿ, ಮತ್ತು ಪಾಪದ ಉದಯದಲ್ಲಿ ದುಃಖ ಪಡ್ತೀವಿ. ಖುಷಿ ಪಡೋದಕ್ಕೆ ರೌದ್ರ ಧ್ಯಾನ ಅಂದಾರ, ಮತ್ತು ದುಃಖ ಪಡೋದಕ್ಕೆ ಆರ್ತ್ರ ಧ್ಯಾನ ಅಂದಾರ. ಎರಡೂದಿಂದನೂ ಕೂಡ ನಮಗೇನಾಗ್ತದೆ, ಪಾಪಾಶ್ರವದ ಬಂದಾಗ್ತದೆ. ಐತಲ್ರಿ? ಶಾಸ್ತ್ರದ ಕಥೆ ಹಿಂಗೆ ಇದೆ. ಇದಾದಮೇಲೆ ಸಾತಾವೇದನಿಕ ಆಶ್ರವಕ್ಕೆ ಏನು ಕಾರಣ ಅಂತ ಕೇಳ್ತಾರೆ ಶಿಷ್ಯ. ಸಾತಾವೇದನಿಕ ಆಶ್ರವ ಕಾರಣ ಯಾವುದಂದ್ರೆ ಹೇಳೆಲ್ಲರೂ, ಭೂತವೃತ್ಯನುಕಂಪಾದಾನ ಸರಾಗ ಸಂಯಮಾದಿ ಯೋಗ ಶೌಚಮಿತಿ ಸದ್ವೇದ್ಯಸ್ಯ. ಕ್ಷಾಂತಿ ಶೌಚಮಿತಿ ಸದ್ವೇದ್ಯಸ್ಯ. ಭೂತವೃತ್ಯನುಕಂಪಾದಾನ ಸರಾಗ ಐತಲ್ರಿ, ಒಂದು ಮಿನಿಟ್ ಇನ್ನೊಂದು ಸಲ. ಭೂತವೃತ್ಯನುಕಂಪಾದಾನ ಸರಾಗ ಸಂಯಮಾದಿ ಯೋಗ ಕ್ಷಾಂತಿ ಶೌಚಮಿತಿ ಸದ್ವೇದ್ಯಸ್ಯ. ಭೂತ ಅಂದರೆ ಏನು ರೀ, ಜೀವ. ನೀವೆಲ್ಲ ಜೀವದೇವ್ರಲ್ಲ, ಈ ಜಗತ್ತಿನಾಗ ಎಷ್ಟು ಜೀವದಲ್ಲ ಅವೆಲ್ಲ ಭೂತ ಅಂದ್ರೆ ಜೀವ. ಇಲ್ಲಿ ವ್ರತಿ ಅಂದರೆ ಯಾರ್ರೀ, ಯಾರು ಗುಣಗಳಲ್ಲಿ ಶ್ರೇಷ್ಠ ಇರ್ತಾರೋ, ಧರ್ಮದ ಪಾಲನೆ ಮಾಡ್ತಾರೋ ಅವರ ಪ್ರತಿ ಏನಿರಬೇಕು, ಭೂತವೃತ್ಯನುಕಂಪಾದಾನ ಅಂದರೆ ಭೂತ್ಯವೃತ್ಯನುಕಂಪ. ಸಂಸಾರದ ಎಲ್ಲ ಪ್ರಾಣಿಗಳ ಪ್ರತಿ, ಅನುರತಿಗಳ ಪ್ರತಿ ಏನಿರಬೇಕು ನಮ್ಮದ್ರಿ, ಅನುಕಂಪ ಇರಬೇಕು. ಏನಿರಬೇಕು, ಅನುಕಂಪ. ಯಾರ ಪ್ರತಿ ಅನುಕಂಪ, ಸಂಸಾರದ ಎಲ್ಲ ಜೀವಗಳ ಪ್ರತಿ ಅನುಕಂಪ ಇರಬೇಕು. ಮತ್ತು ವ್ರತಿಗಳಿಗೆ ಏನು ಮಾಡಬೇಕು, ದಾನವನ್ನು ಮಾಡಬೇಕು. ಗೊತ್ತಾಗ್ತಿದೆಯಲ್ರಿ? ಈಗ ನಾವು ಆಹಾರ ದಾನ ಮಾಡ್ತೀವ್ರಲ್ಲ, ಆಹಾರ ದಾನದಿಂದ ಏನಾಗ್ತೈತ್ರಿ, ಸಾತಾವೇದನೀಯದ ಆಶ್ರವ ಆಗ್ತದೆ. ಯಾಕೆ ಹೇಳ್ರಿ, ಮುನಿರಾಜರಿಗೆ ಕ್ಷುಧಾವೇದನೀಯ ಆಗ್ತಿದೆ. ಮುನಿರಾಜರಿಗೆ ಏನಾಗ್ತೈತ್ರಿ, ಕ್ಷುಧಾವೇದನೀಯ ಆಗ್ತದೆ. ಹಸಿವಿದ ವೇದನೆ ಆಗ್ತೈತಿ. ಆ ಹಸಿವಿದ ವೇದನೆಯನ್ನು ದೂರ ಮಾಡೋಕೆ ನಾವೇನು ಮಾಡ್ತೀವಿ, ಆಹಾರದ ದಾನವನ್ನು ಮಾಡ್ತೀವಿ. ಆ ಆಹಾರದಿಂದ ಅವ್ರದ್ದು ಏನಾಗ್ತಿದೆ ರೀ, ಕ್ಷುಧಾವೇದನೀಯ ದೂರ ಆಗಿ ಅವ್ರ ಮನಸ್ಸು ಹೆಂಗಾಗ್ತದೆ, ತೃಪ್ತ ಆಗ್ತದೆ. ಅದರಿಂದ ನಮಗೇನಾಗ್ತೈತೆ ರೀ, ಸಾತಾವೇದನೆಯದ ಆಶ್ರವ ಆಗ್ತದೆ, ಮಹಾನ್ ಪುಣ್ಯದ ಆಶ್ರವ ಆಗ್ತಿದೆ. ತಿಳಿತಲ್ರಿ? ಸೊ ಇಲ್ಲಿ ಏನೈತೆರು, ಭೂತ ಅಂದರೆ ಎಲ್ಲ ಜೀವಗಳ ಪ್ರತಿ ಅನುಕಂಪ ಇರಲಿ. ನಮ್ಮ ಧರ್ಮದೊಳಗೆ ಇದಕ್ಕಿಂತ ಹೆಚ್ಚು ದೊಡ್ಡದೇನು ಹೇಳಿಲ್ಲ. ಅಹಿಂಸಾ ಪರಮೋ ಧರ್ಮ, ಬಾಳು ಮತ್ತು ಬಾಳಲು ಬಿಡು, ಜಿಯೋರ್ ಜೀನೇದೋ. ನಾವು ಬದುಕೋನು, ಇನ್ನೊಬ್ರಿಗೆ ಕೂಡ ಬದುಕರು. ಎಲ್ಲಿದ್ದು ಬಂದ್ವಿ, ಇಲ್ಲಿಂದ ಬಂದಿದ್ರಲ್ಲ. ಭೂತವೃತ್ಯ ಅನುಕಂಪಾದಾನ, ಭೂತವೃತ್ಯ ಅನುಕಂಪಾದಾನ. ಭೂತ ಅಂದರೆ ಏನ್ರಿ, ಜೀವದ ಪ್ರತಿ ಅನುಕಂಪ ಇರಲಿ. ವ್ರತಿಗಳಿಗೆ ಏನು ಮಾಡು, ದಾನವನ್ನು ಮಾಡು. ಈ ರೀತಿಯಲ್ಲಿ ಮಾರ್ಗವನ್ನು ತೋರಿಸಿ ಸರಾಗ ಸಂಯಮಾದಿ ಯೋಗ, ಸಂಯಮ ಪಾಲನೆ ಮಾಡುವುದನ್ನು ಹೆಂಗೆ ಮಾಡು, ಸರಾಗದಿಂದ ಅತ್ಯಂತ ಪ್ರೀತಿಯಿಂದ
ಸಂಯಮವನ್ನು ಪಾಲನೆ ಮಾಡಿದ್ದೆ ಆದಲ್ಲಿ. ಸಂಯಮ ಅಂದ್ರೆ ರೀ, ಈಗ 16 ದಿವಸ ನೀವೆಲ್ಲ ಸಂಯಮದ ಪಾಲನೆದಾಗಿದ್ದೀರಿ. ಇವತ್ತು ಯಾವಾರ ರೀ? ಇವತ್ತು ರವಿವಾರ ಐತಿ. ರವಿವಾರದ ಏನು ತ್ಯಾಗ ಐತ್ರಿ? ಇವತ್ತು ಲೋನ್ ತ್ಯಾಗ ಐತ್ರಿ. ಹೆಂಗೆ ಮಾಡ್ಬೇಕ್ರಿ ಲೋನ್ ತ್ಯಾಗ? ಖುಷಿಯಿಂದ ಮಾಡಬೇಕು, ಸರಾಗ ಸಂಯಮವನ್ನು ಪಾಲನೆ ಮಾಡಬೇಕು. ಫಸ್ಟ್ ದಿವಸ ರವಿವಾರ ಬರಬೇಕು, ಇವತ್ತು ಲೋನ್ ತ್ಯಾಗ. ಈ ರೀತಿಯಾಗಿ ಅದನ್ನು ವಿರಾಗದಿಂದ ನೋಡೋಂಗಿಲ್ಲ. ನಂದು ಎಷ್ಟು ಸೌಭಾಗ್ಯ ಇದೆ, ನಂದು ಫಸ್ಟ್ ದಿವಸ ಎಷ್ಟು ರಾಗ ಕಡಿಮೆ ಆಗ್ತೈತಿ ಅಂಥೇಳಿ ಅದನ್ನು ಉತ್ಸಾಹದಿಂದ ಮಾಡಿರಿ ಅಂದರೆ ಯಾವುದ್ರಿ ಅದ? ಸರಾಗ ಸಂಯಮ ಆಯಿತು. ಇಲ್ಲ ಅದನ್ನು ಭಾಳ ಕೆಟ್ಟ ಯಾಕರೆ ಈ ರೀತಿಯಾಗಿ ಅಥವಾ ಏಕಾಸನರ ನಿಯಮ ತೊಗೊಂಡ್ರಿ, ಆಮೇಲೆ ಸಾಯಂಕಾಲ ವೇದನೆ ಬಂತಂತೇಳಿ ಅವಾಗ ಖುಷಿ ಪಟ್ಟು ನನ್ನ ಕ್ಷುಧಾವೇದನೆಯನ್ನು ಗೆಲ್ಲುವಂಥ ಪ್ರಸಂಗ ಬಂದಿದೆ, ಇದು ನನಗೆ ಆಗಬೇಕಂಥೇಳಿ ಅದನ್ನು ಖುಷಿಯಿಂದ ಪಟ್ರೆ ಅಂದ್ರೆ ಏನರದ? ಸರಾಗ ಸಂಯಮ. ಆದ್ರೆ ನಾವೇನು ಮಾಡ್ತೇವೆ ರೀ? ಇದು ಯಾವಾಗ ಮುಗಿತೈತಿ? 16 ದಿವಸ. ಹಾಂ, ಈ ರೀತಿ ಉಲ್ಟಿಗಂತಿನೂ ಯಾವಾಗ ಈಗ ಚಾಲು ಈಗ 16 ದಿವಸ ಐತ್ರಿ. ಅದು 8 ದಿವಸ ಆದಮೇಲೆ ಏನಾಗ್ತೈತೆ ರೀ? ಇನ್ನು 10 ದಿವಸ ಉಳೀತು, ಇನ್ನು ಆ ಉಲ್ಟಿಗಂತಿ. ಸೊ ಈ ರೀತಿ ಭಾವಗಳಿಗೆ ಏನಂದ್ರಿ? ಹಿಂಗೆ ಮಾಡಿದ್ರೆ ಅಸಾತ, ಮತ್ತು ಖುಷಿಯಿಂದ ನೀವು ಪಾಲನೆ ಮಾಡಿರಿ ಅಂದ್ರೆ ಅದೇನು ರೀ? ಸಾತ. ಸರಾಗ ಸಂಯಮ, ಆದಿ ಯೋಗ, ಶಾಂತಿ ಮತ್ತು ಶಾಂತ ಪರಿಣಾಮ ಇರಬೇಕು ಯಾವತ್ತೂ ಕೂಡ. ಎಂಥ ಪರಿಣಾಮ ಇರಬೇಕು? ಶಾಂತ ಪರಿಣಾಮದಾಗಿರ್ಬೇಕು ಯಾವತ್ತೂ ಕೂಡ. ಹೆಚ್ಚು ನಾವು ಎಕ್ಸೈಟ್ ಆಗಿ ಯಾವುದೇ ಪರಿಣಾಮದಲ್ಲಿ ತೊಡಗಬಾರ್ದು. ತೋ ಸಮ್ಯಕ್ ದೃಷ್ಟಿ ಜೀವನದ ಇದೇ ರೀತಿ ಜೀವನಚರ್ಯ ಇರ್ತದೆ, ನಾವು ಶಾಂತ ಇರ್ತಾನೆ ಯಾವತ್ತೂ ಕೂಡ. ತೋ ಈ ರೀತಿ ಭಾವನೆಗಳಿದ್ದಾಗ ಶೌಚ ಮಿತಿ ಸದ್ವೇದ್ಯಸ್ಯ. ಶೌಚ ಅಂದರೆ ಏನು ರೀ? ಲೋಭದಿಂದ ರಹಿತ ಇರುವಂಥ ಪರಿಣಾಮಕ್ಕೆ ಏನಂತಾರೋ ಶೌಚ ಅಂತಾರೆ. ಸೊ ಈ ರೀತಿಯಾಗಿ ಯಾರ ಪರಿಣಾಮಗಳ ಶಾಂತ, ಲೋಭದಿಂದ ರಹಿತ, ವ್ರತಗಳಲ್ಲಿ ಆಸಕ್ತಿ ಮತ್ತು ಎಲ್ಲ ಜೀವಗಳ ಪ್ರತಿಗೆ ಅನುಕಂಪ, ವೃತ್ತಿಗಳಿಗೆ ದಾನ ಇತ್ಯಾದಿ ಮಾಡ್ಕೋತಿರ್ತಾನಲ್ಲ, ಅವ್ರಿಗೆ ಎಂಥ ಕರ್ಮದ ಆಶ್ರವಾಗ್ತಿದ್ದಾರೆ? ಸಾತಾವೇದನೀಯ ಕರ್ಮದ ಆಶ್ರವಾಗಿ ಅವರ ಅನೇಕ ಸಮಯ ಏನಾಗ್ತದೆ? ಖುಷಿಯಿಂದನ ವ್ಯತೀತ ಆಗುವಂಗೆ ಅವರಿಗೆ ಪ್ರಸಂಗಗಳ ಸಹಜವಾಗಿ ಕೂಡಿ ಬರ್ತಾರೆ. ಇನ್ನು ಸಾತಾವೇದನೆ ಆಯಿತು, ಎಷ್ಟಾದ್ರೂ ಜ್ಞಾನವರ್ಣೆ ಆಯಿತು, ದರ್ಶನಾವರ್ಣೆ ಆಯಿತು. ಈಗ ಯಾವುದೈತ್ರಿ? ವೇದನೆ ಆಯಿತು. ವೇದನೆ ಆದಮೇಲೆ ಮೋಹನೀಯ. ಮೋಹನೀಯದ ಎಷ್ಟು ಭೇದವ್ರಿ? 2 ಭೇದವು. ಯಾವ್ಯಾವ ರೀ? ದರ್ಶನ ಮೋಹನೀಯ, ಚಾರಿತ್ರ ಮೋಹನೀಯ. ಅಥವಾ ದರ್ಶನ ಮೋಹನೀಯ ಕರ್ಮದ ಆಶ್ರವಕ್ಕೆ ಏನು ಕಾರಣ ಹೇಳ್ರಿ ಎಲ್ಲರ ಸೂತ್ರ. ಕೇವಲಿ ಶ್ರುತ ಸಂಘ ಧರ್ಮ ದೇವಾವರ್ಣವಾದೋ ದರ್ಶನ ಮೋಹಸ್ಯ. ಕೇವಲಿ ಭಗವಾನ್ರದ, ಶ್ರುತ ಅಂದ್ರೆ ಶಾಸ್ತ್ರದ, ಸಂಘ ಅಂದ್ರೆ ಯಾರ್ಯಾರ್ರಿ? ಮುನಿಯಾರಿಕ, ಶ್ರಾವಿಕ ಮತ್ತು ಜೈನ ಧರ್ಮದ ಮತ್ತು ದೇವರದ್ದ, ನಿಜವಾದ ದೇವ ಶಾಸ್ತ್ರ ಗುರುಗಳದ್ದ. ಯಾರ ಅವರ್ಣವಾದ ಮಾಡ್ತಾರಲ್ಲ ರೀ ಅವರಿಗೆ ದರ್ಶನ ಮೋಹಿನಿ ಕರ್ಮದ ಆಶ್ರಯ ಆಗ್ತದೆ. ಇತ್ರ ಒಂದು ಚರ್ಚೆ ನಾವು 4-5 ದಿವಸ ಮಾಡ್ಬೋದು ಈ ಸೂತ್ರ ಮ್ಯಾಗ. ಕೇವಲಿ ಭಗವಂತ ಅಪಮಾನ ಹೆಂಗಾಗ್ತದೆ? ಧರ್ಮದ ಹೆಂಗೆ ಅಪಮಾನ ಆಗ್ತದೆ? ಅವರ್ಣವಾದ ಅಂದ್ರೆ ಏನು ರೀ? ಅಪಮಾನ ಮಾಡೋದು. ನಮ್ಮಿಂದ, ನಮ್ಮ ಮನವಚನ ಕಾಯಗಳ ಪ್ರವೃತ್ತಿಯಿಂದ, ಕೃತಕಾರಿತ ಅನುಮೋದನೆಯಿಂದ, ನಮ್ಮ ವಚನದಿಂದ ಏನಾಗಬಾರ್ದು ಯಾವತ್ತೂ ಕೂಡ? ಕೇವಲಿ ಭಗವಾನದ, ಧರ್ಮದ, ಶ್ರುತ ಶಾಸ್ತ್ರದ ಅವರ್ಣವಾದ ಆಗಬಾರ್ದು. ಯಾರು ಅವರ್ಣವಾದ ಮಾಡ್ತಾರಲ್ಲ ಅವ್ರಿಗೆ ಎಂಥ ಕರ್ಮದ ಆಶ್ರಯ ಆಗ್ತಿದೆ ರೀ? ದರ್ಶನ ಮೋಹಿನಿ ಕರ್ಮದ ಆಶ್ರಯ ಆಗ್ತಿದೆ. ಮತ್ತು ಇದ್ರ ಫಲದಿಂದ ಏನಾಗ್ತಿದೆ ರೀ? ಸಮ್ಯಕ್ತ ಪ್ರಾಪ್ತ ಆಗುವುದಿಲ್ಲ, ಸಮ್ಯಕ್ ದರ್ಶನ ಪ್ರಗಟ ಆಗುವುದಿಲ್ಲ, ಅಂಥ ಪ್ರಸಂಗಗಳು ಒದಗಿ ಬರುವುದಿಲ್ಲ. ತಿಳಿತಲ್ರಿ? ಸೊ ಮೋಹನೀಯ ಕರ್ಮ ಏನಾಗ್ತೈತಿ? ಸ್ಟ್ರಾಂಗ್ ಆಕ್ಕೋತ ಹೋಗ್ತೈತ್ರಿ. ದರ್ಶನ ಮೋಹನೀಯ ಸ್ಟ್ರಾಂಗ್ ಆಯ್ತಂದ್ರೆ ಬಸ್ ಹೋಗಕ್ಕೆ ಮನಸ್ಸಾಗೋದಿಲ್ಲ, ಮಹಾರಾಜರು ಬಂದ ದರ್ಶನ ಹೋಗಕ್ಕೆ ಅನಿಸೋದಿಲ್ಲ, ಹೋಗ್ಬೇಕಂದ್ರೂ ಕೂಡ ಹೋಗಕ್ಕೆ ಬಿಡುವುದಿಲ್ಲ. ಅಂಥದ್ದೇನ್ರೆ ಅಡಚಣೆ ಬಂದುಬಿಡ್ತಾರೆ. ತಿಳಿತಲ್ರಿ? ಸೊ ಯಾರ ತಮ್ಮ ಪೂರ್ವಭಾವದಲ್ಲಿ ಅಥವಾ ಈ ಭಾವದಲ್ಲಿ ನಿಜವಾದ ಧರ್ಮ, ಶಾಸ್ತ್ರ, ಗುರುಗಳ, ದೇವರದ್ದ ಯಾರು ಅಪಮಾನ ಮಾಡಿರ್ತಾರೋ, ಅವರ್ಣವಾದ ಮಾಡಿರ್ತಾರೋ ಅವರಿಗೆ ದರ್ಶನ ಮೋಹಿನಿ ಕರ್ಮದ ಆಶ್ರಯವಾಗ್ತೈತೆ ಅಂತ ಹೇಳ್ತಾರೆ. ಇನ್ನು ಚಾರಿತ್ರ ಮೋಹಿನಿಯ ಕರ್ಮ ಆಶ್ರಯಕ್ಕೆ ಏನು ಕಾರಣ ನೋಡ್ರಿ, ಹೇಳ್ರಿ. ಕಷಾಯೋದಯಾ ತೀವ್ರ ಪರಿಣಾಮಶ್ಚಾರಿತ್ರ ಮೋಹಸ್ಯ. ಯಾರು ಕಷಾಯದಲ್ಲಿ ತೀವ್ರದಿಂದ ತೊಡಗಿರ್ತಾರಲ್ಲ, 4 ಕಷಾಯದವ್ರು ಯಾವ್ಯಾವ ರೀ? ಕ್ರೋಧ, ಮಾನ, ಮಾಯಾ, ಲೋಭ.
ಯಾರ ತೀವ್ರತೆಯಿಂದ ಈ ಕಷಾಯಗಳನ್ನು ಫೀಲ್ ಮಾಡ್ತಾರೋ ಅಥವಾ ಫಾಲೋ ಮಾಡ್ತಾರಲ್ಲ ಅವರಿಗೆ ಚಾರಿತ್ರ ಮೋಹಿನಿಯದ್ದೇನಾಗ್ತದೆ, ಆಶ್ರವ ಆಗ್ತದೆ. ಈ ಚಾರಿತ್ರ ಮೋಹಿನಿ ಏನು ಮಾಡಕ್ಕೆ ಬಿಡೋದಿಲ್ಲ ರೀ, ನಮಗೆ ವ್ರತ ತೊಗೊಕ್ಕೆ ಕೊಡೋದಿಲ್ಲ, ವ್ರತಗಳ ಪಾಲನೆ ಮಾಡಕ್ಕೆ ಬಿಡುವುದಿಲ್ಲ. ಅದನ್ನು ಮರಿಷ್ ನಮಗೇನು ಮಾಡ್ತೈತೆ ರೀ, ಭ್ರಷ್ಟ ಆಗುವಂಥದಕ್ಕೆ ಪ್ರಚೋದನೆ ಮಾಡ್ತದೆ. ಯಾರು ನೋಡಂಗಿಲ್ಲ ತಗೋ, ಈ ರೀತಿಯಾಗಿ ನಮಗೆ ಪಾಪಗಳಿಗೆ ಏನು ಮಾಡ್ತದೆ, ಪ್ರಚೋದನೆ ಕೊಡ್ತದೆ. ತೇತಲ್ರಿ, ವ್ರತ ತೊಗೊಕ್ಕೆ ಕೊಡುವುದಿಲ್ಲ, ಪೂಜಾ ಮಾಡಿಕೊಡುವುದಿಲ್ಲ. ತೇತಲ್ರಿ, ಈ ರೀತಿಯಾಗಿ ವ್ರತಗಳ ಪ್ರತಿ, ಚಾರಿತ್ರದ ಪ್ರತಿ ಅರುಚಿ ಭಾವ ಉತ್ಪನ್ನ ಮಾಡುವಂಥ ಕರ್ಮ ಯಾವುದ್ರಿ, ಚಾರಿತ್ರ ಮೋಹನೀಯ. ನಿಮಗೆಲ್ಲರೂ ಅನಿಸ್ತಿತ್ತೇಳಿ ರಾತ್ರಿ ವಾಸ ಮಾಡ್ಬೇಕು ಅನ್ಕೊಳ್ತೇನೆ, ಬಟ್ ಆಗೋದನೇ ಇಲ್ಲ. ಯಾವ ಕರ್ಮದುದೇ ಇದೆ, ಚಾರಿತ್ರ ಮೋಹಿನಿ ಕರ್ಮದುದೇ ಅಂತ ತಿಳ್ಕೊಬೇಕು. ಹಾಂ ಅಜ ರಾತ್ರಿ ವಾಸ ರೀ ಅದೇ ನೋಡ್ಬೇಕು, ರಾತ್ರಿ ವಾಸ ಮಾಡ್ಬೇಕಂತ ಇದ್ದೀನಿ ಅಂತ. ಹಾಂ ರಾತ್ರಿ ವಾಸ ಮಾಡ್ಬೇಕಂತ ಇದ್ದೀನಿ, ಬಟ್ ಆಗೋದನೇ ಇಲ್ಲ. ರಾತ್ರಿ ಭೋಜನ ಏನು ಮಾಡ್ಬೇಕಂತ ಇದ್ದೀನಿ, ತ್ಯಾಗ ಮಾಡಬೇಕಂತ ಇದ್ದೀನಿ. ಈಗ ದಶಲಕ್ಷಣ ಪೌರು ನಡೀತಾ ಇದೆ, ಏಕಾಸನ ಮಾಡ್ಬೇಕಂತ ಇದೆ, ಬಟ್ ಆರೋಗ್ಯ ಏನು ಮಾಡ್ತಾ ಇಲ್ಲ, ಸಾಥ್ ಕೊಡ್ತಾ ಇಲ್ಲ. ಯಾವ ಕರಂದುದೇ ಇದೆ, ಚಾರಿತ್ರ ಮೋಹನೀಯ ಕರಂದುದೇ ಇರುವುದರಿಂದ ಈ ಚಾರಿತ್ರ ಮೋಹಿನಿ ಕರ್ಮ ಹೆಂಗೆ ಬಂದ್ ಮಾಡಿದ್ರು ನಾವು, ಕಷಾಯ, ಲೋಭ, ತೇತಲ್ರಿ. ಸೊ ನಾವು ಈ 4 ಕಷಾಯಗಳ ತೀವ್ರತೆಯಿಂದ ಮಾಡಿರೋದ್ರಿಂದ ಈ ರೀತಿಯಾದಂಥ ಪ್ರಸಂಗಗಳು ನಮ್ಗೆ ಬರ್ತವೆ. ಈ ರೀತಿ ಆದಮೇಲೆ ಯಾವುದಾಯ್ತು ರೀ, ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ, ವೇದನೀಯ, ಮೋಹನೀಯ. ಇನ್ಯಾವುದ್ರಿ, ಯಾವುದ್ರಿಂದ ಆಯು. ಆಯು ಎಷ್ಟು ಪ್ರಕಾರದಿದೆ, 4. ಸೊ ಮೊದಲು ಯಾವ್ದು ಹೇಳೋಣ್ರಿ, ಆಚಾರ್ಯ ಹೇಳ್ತಾರೋ ಮೊದಲು ನರಕದ್ದು ಕೇಳಂತಾರೆ. ನರಕ್ಕೆ ಹೆಂಗೆ ಹೋಗ್ತೀವಿ ಅಂತೇಳಿ, ನರಕ್ಕೆ ಹೆಂಗೆ ಹೋಗ್ತೀರಿ ಹೇಳಿದ್ರು, ಬಹವಾರಂಭ ಪರಿಗ್ರಹತ್ವಂ ನಾರಕಸ್ಯಾವಿಷಃ. ನರಕದಾಗ ಹೆಂಗೆ ಹೋಗ್ತೇವಂದ್ರೆ ರೀ, ಬಹುತ ಆರಂಭ ಅವ್ರು ಬಹುತ ಪರಿಗ್ರಹಸೆ. ಬಹುತ ಆರಂಭ ಅಂದ್ರೆ ಏನು ರೀ, ಹೆಚ್ಚು ಆರಂಭ ಕ್ರಿಯಾಗಳನ್ನ ಮಾಡೋದು. ಆರಂಭ ಕ್ರಿಯಾಗಳಂದ್ರೆ ಏನು ರೀ, ಈಗ ಅವಶ್ಯಕತೆ ಬಸ್ತಿಗೆ ನಾವು ನಡ್ಕೊತ ಬರ್ಬೋದು ರೀ, ಅಷ್ಟು ಸಮೀಪ ಇದ್ರೂ ಕೂಡ ಗಾಡಿ ತೊಗೊಂಡು ಬಂದು ಅಂದ್ರೆ ಅಲ್ಲಿ ಹಾದಿಯಲ್ಲಿ ಜೀವ ಹಿಂಸೆ ಆಗ್ತಿದ್ದೇನಿಲ್ಲ ರೀ. ಸೊ ನಾವೇನು ಮಾಡಿದ್ವಿ ಅಂದ್ರೆ ಅಲ್ಲಿ ಏರಿಯಾ ನಮ್ಗೇನು ಆಗಲಿಲ್ಲ, ಏರಿಯಾ ಸಮಿತಿ ಫಾಲೋ ಆಗಲಿಲ್ಲರಲ್ಲ, ನಾವು ಬೇರೆ ಎಲ್ಲರೂ ಹೋಗ್ಬೋದು. ಆದರೆ ಬಸ್ತಿಗೆ ಬರುವಾಗ ಏನು ಮಾಡಿದ್ವಿ, ನಾವು ಹಿಂಸಾ ಮಾಡ್ಕೊತ ಬಂದು ಅಂದ್ರೆ ಅದು ಆರಂಭ ಆಯ್ತು. ಹೌದೇನಿಲ್ಲ, ಈಗ ಲೈಟ್ಸ್ ನಮಗೆ ಎಷ್ಟು ಬೇಕು ಅಷ್ಟು ಉಪಯೋಗ ಮಾಡಲಿಲ್ಲ, ಏನು ಫ್ರೀನ ಇತ್ತವ, ಈಗ ಗೌರ್ಮೆಂಟ್ದವ್ರು ಫ್ರೀನ ಮಾಡ್ಯಾರ ಅಂಥೇಳಿ ಹಚ್ಚಿಬಿಟ್ಟು ರೀ ಅದನ್ನ. ಇದೇನಾಯಿತು, ಆರಂಭ ಹೆಚ್ಚಾಯ್ತು, ಪಾಪ ಹೆಚ್ಚಾಯ್ತಿರಲ್ಲ ಇದು. ಹೌದಿಲ್ಲ, ಈಗ ನೀರು ಬೋರ್ವೆಲ್ ಇದೆ, ಅನುಗುಣದಾಗೆ ನೀರು ಕಡಿಮೆ ಇಲ್ಲ. ಹಾಂ ಬಾಮ್ಯಾಗ ಕೈ ಹಿಂಗೆ ತಗೋ ಅಷ್ಟು ನೀರು ಇರ್ತಾವೆ, ಎಷ್ಟು ಬೇಕಾದ ಚಲ್ರಿ. ಯಾವುದ್ರಿದ ಬಹುವಾರಂಭ ಇದೇನು ಹೇಳ್ಕಂತಾರೆ, ಬಹುವಾರಂಭ. ಪರಿಗ್ರಹ ಚರ್ಚಾ ಮಾಡಿದ ನಿಮಗೆಲ್ಲ ಸಿಟ್ಟು ಬರ್ತೈತ್ರಿ. ಈಗ ಮನೆಯೊಳಗೆ ನಮ್ಮ ಸಾಮಾನುಗಳು ಎಟ್ಟದವ್ರು, ಅವು ಕೆಲವೊಂದು ಸಾಮಗ್ರಿಗಳನ್ನು ನೋಡಂಗ ಇಲ್ಲ, ಆದ್ರೂ ಕೂಡ ಮತ್ತೆ ತೊಗೊಂಡು ಬರ್ತೀವ್ರಿ. ಹಾಂ ಎಷ್ಟು ಸಾಡಿಗಳು, ಎಷ್ಟು ಡ್ರೆಸ್ಗಳು. ಹಾಂ ಹೇಳ್ಬೇಕು ನೋಡ್ರಿ, ಇಲ್ಲಿ ಡಿಮಾಂಡ್ ಭಾಳ ಐತ್ರಿ. ಹಾಂ ಅದರಿಂದ ಏನಾಗ್ತಿದೆ ಅಂದ್ರೆ ನರಕದ ಬಂದಾಗ್ತಿದೆ. ಅಧಿಕ ಆರಂಭ ಮತ್ತು ಅಧಿಕ ಪರಿಗ್ರಹ, ಉಪಯೋಗ ಇರುವಷ್ಟು ನಾವು ಇಟ್ಕೊಂಡು ಅಂದರೆ ಏನ್ರಿ, ಅದಕ್ಕೆ ಪಾಪ ಕಡಿಮೆ ಇದೆ. ಮತ್ತು ಅನುಪಯೋಗಿ ವಸ್ತುಗಳನ್ನು ಹೆಚ್ಚಿ ಗೊಳೆ ಮಾಡೋದ್ರಿಂದ, ಅದನ್ನು ಇಕ್ಕಟ್ಟ ಮಾಡಿ ಇಡೋದ್ರಿಂದ ಪಾಪ ಹೆಚ್ಚಿದೆ. ನಮ್ಮ ದಿಗಂಬರ್ ಮುನಿರಾಜರು ಹೆಂಗದಾರ್ರಿ, ನಿರ್ಗ್ರಂಥ ಅಂದ್ರೆ ಏನ್ರಿ, ಒಂದು ಸ್ವಲ್ಪ ಕೂಡ ಅವ್ರ ಕಡೆ ಏನಿಲ್ಲ, ಪರಿಗ್ರಹ ಇಲ್ಲ. ಕೇತಲ್ರಿ, ವಿಷಯಾಶಾ ವಶಾತೀತೋ ನಿರಾರಂಭೋ ಪರಿಗ್ರಹ, ಜ್ಞಾನ ಧ್ಯಾನ ತಪೋರಕ್ತ ತಪಸ್ವಿ ಸ ಪ್ರಶಸ್ಯತೆ. ಯಾರು ಸಂಪೂರ್ಣ ಆರಂಭ ಪರಿಗ್ರಹಗಳಿಂದ ಪೂರ್ಣದಿಂದ ತ್ಯಾಗಿದಾರು ಮತ್ತು ಜ್ಞಾನ ಧ್ಯಾನ ತಪದಲ್ಲಿ ಯಾರು ಮಗ್ನರದಾರಲ್ಲ ಅವರಿಗೆ ದಿಗಂಬರ ಸಾಧು ಅಂತಾರೆ ಅಂತ ಹೇಳಿ ರತ್ನ ಶಾಖಾಚಾರದೊಳಗೆ ಆಚಾರ್ಯ ಸಮಂತ ಭದ್ರ ಹೇಳಿದ್ದಾರೆ. ಹೇಳ್ತೀರಿ ಒಂದ್ಸಲ ಶ್ಲೋಕ, ಇಂಥ ಶ್ಲೋಕ ಎಲ್ಲ ಪಾಠ ಮಾಡಿದಾಗ ಪುಣ್ಯ ಹೆಚ್ಚಾಗ್ತಿದೆ. ಹೇಳಿ ನೋನು ಏನಿತ್ತು ಶ್ಲೋಕ ಸ್ಟಾರ್ಟಿಂಗ, ಮರ್ತೇನೆ ನೋಡಿ ಅಷ್ಟ. ನಿರಾರಂಭೋ ಪರಿಗ್ರಹ. ಆಮೇಲೆ ನೆನಪು ಬರ್ತಂದ್ರೆ ಹೇಳ್ತಾನೆ, ನಮಗಿಲ್ಲ ಗಾಯಬ ಆಯ್ತು ಮಾಡಿ. ಈಗ ಜಸ್ಟ್ ಹೇಳಿನಿ ನೋಡು, ಉಪಯೋಗದ ಎಷ್ಟು ಸ್ಥಿರತೆ ಐತೆ ನೋಡ್ರಿ. ಸ್ವತಂತ್ರ ಇದೀರಿ ಎಲ್ಲ, ಇದಲ್ರಿ.
ಜ್ಞಾನಧಾನ ತಪೋರಕ್ತ ತಪಸ್ವಿ ಸ ಪರಿಶಸ್ಯತೆ ನಿರಾರಂಭೋ ಪರಿಗ್ರಹ. ಓಕೆ, ತಿಳಿತಲ್ರಿ? ಅವ್ರು ಪರಿಗ್ರಹದಿಂದ ರೈತಿರ್ತಾರೆ. ಆದರೆ ಇಲ್ಲಿ ಏನಾಯ್ತು, ಬಹುತ ಆರಂಭ ಬಹುತ ಪರಿಗ್ರಹ. ಬಹಳ ಪರಿಗ್ರಹ ಮತ್ತು ಬಹಳ ಆರಂಭ ಮಾಡೋದ್ರಿಂದ ಏನಾಗ್ತಿದೆ? ನರಕ ಆಯುಷ್ಯದ ಬಂದಾಗ್ತದೆ. ನಮ್ಗೆ ಎಷ್ಟು ಉಪಯೋಗ ಇದೆ ಅಷ್ಟು ಇಟ್ಕೊಳ್ರಿ, ಆದ್ರೆ ಅದಕ್ಕಿಂತ ಹೆಚ್ಚು ನಾವು ಇಟ್ಕೊಳ್ಬಾರ್ದು. ಇದರಿಂದ ನಮಗೆ ನರಕ ಆಯುಷ್ಯದ ಬಂದ ಆಗ್ತದೆ. ಆದ್ದರಿಂದ ಪರಿಗ್ರಹ ಕಡಿಮೆ ಮಾಡಿ. ಅದು ನಿಮಗೇನು ಮಾಡೋದಿಲ್ಲ, ಆಮೇಲೆ ಸಲ್ಲೆಗ್ನ ವ್ರತ ತಗೋಬಿಡೋದಿಲ್ಲ, ಸಮಾಧಿ ಮರಣ ಮಾಡಿಕೊಡೋದಿಲ್ಲ. ನಾ ಇಷ್ಟೆಲ್ಲ ಆಸ್ತಿ ಮಾಡಿಟ್ಟೇನೆ, ಇತ್ರದ್ದೇನಾಗೋದು, ಇಷ್ಟೆಲ್ಲ ಗಳಿಸಿಟ್ಟೇನೆ, ಇತ್ರದ್ದೇನಾಗೋದು. ನಿಮ್ಮನ್ನು ಅದು ಬಿಟ್ಟು ಹೋಗೋಕ್ಕಿಂತ ಮೊದಲ ನಾವೇನು ಮಾಡ್ಬೇಕ್ರೆ ಅದನ್ನು ಬಿಡಾಕ ತಯಾರಿರಬೇಕು. ಅಂದರೆ ಪರಿಗ್ರಹದಿಂದ ರೈತಾಗುವಂಥದ್ದಿರಬೇಕು. ಆಮೇಲೆ ಆಯಿತು, ನರಕದ ಆಯುಧ ಹೇಳಿದ್ವಿ. ತಿರ್ಯಂಚಾಯು ಹೆಂಗಾಗ್ತದೆ ಅಂತ ಕೇಳಿದರು. ಅವಾಗ ಹೇಳ್ತಾರೆ, ಮಾಯಾ ತೈರಗ್ಯೋನಸ್ಯ, ಮಾಯಾ ತೈರಗ್ಯೋನಸ್ಯ. ಮಾಯಾ ಕಷಾಯ ಅಂದ್ರೆ ಏನ್ರಿ? ವಕ್ರ ಪರಿಣಾಮ ಇರ್ತಾವ್ರಲ್ಲ, ಮಾಯಾಚಾರ. ಮಾಯಾಚಾರ ಸ್ತ್ರೀಯರಲ್ಲಿ ಹೆಚ್ಚು ಕಂಡು ಬರ್ತೈತೆ ಅಂತ ಶಾಸ್ತ್ರದ ಉಲ್ಲೇಖ ಇದೆ, ಅವ್ರು ನಾವೇನು ಹೇಳ್ತಾ ಇಲ್ಲ. ಹಾಂ, ಸ್ತ್ರೀಯರಲ್ಲಿ ಮಾಯಾಚಾರ ಹೆಚ್ಚು ಕಂಡು ಬರ್ತಿದೆ ಅಂತ ಶಾಸ್ತ್ರದ ಉಲ್ಲೇಖ ಇದೆ. ಆದ್ರೆ ಸ್ವಾಧ್ಯಾಯ ಚಿಂತನೆ ಇತ್ಯಾದಿಗಳನ್ನು ಮಾಡಿ ಆ ಮಾಯಾಚಾರವನ್ನು ನಾವು ಕಡಿಮೆ ಮಾಡ್ಕೋಬೇಕು. ಮಾಯಾಚಾರ ಅಂದರೆ ಏನ್ರಿ? ಕಪಟಾಚಾರ, ತಿಳಿದಲ್ರಿ? ಅಂದರೆ ಏನ್ರಿ? ವಕ್ರ ಪರಿಣಾಮ, ಹೇಳೋದೊಂದು ಮಾಡೋದೊಂದು, ತಪ್ಪು ಹೇಳೋದು, ಸುಳ್ಳು ಹೇಳೋದು, ಇನ್ನೊಬ್ರು ಕೆಟ್ಟಾಗೋಂಗ ಮಾತಾಡೋದು, ವಕ್ರ ಪರಿಣಾಮ. ತಿಳಿದಲ್ರಿ? ಇನ್ನೊಬ್ಬರನ್ನ ನೋಡಿ ಸಿಟ್ಟು ಮಾಡೋದು, ನಮ್ಗೆ ಆಗುಲ್ದವ್ರು ಬಂದ್ರಂದ್ರೆ ಅವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಈ ರೀತಿಯಾಗಿ ಯಾರ್ದು ಪರಿಣಾಮ ಇರ್ತಾವ್ರಲ್ಲ ಅದಕ್ಕೆ ಮಾಯಾಚಾರ ಅಂತಾರೆ. ಈ ಮಾಯಾಚಾರದಿಂದ ಏನಾಗ್ತದೆ ರೀ? ತಿರ್ಯಂಚಗತಿದ್ದ ಆಯುಷ್ಯದ ಏನಾಗ್ತದೆ? ಆಯುಧ ಆಶ್ರವ ಆಗ್ತದೆ. ಹಾಂ ಹಾಂ, ಹಂಗೆ ಏನೋ ಚರ್ಚೆ ಇದೆ ರೀ. ಅದು ಭಾಳ ಚಲೋ ಐತ್ರಿ ಅದ, ತಿಳಿತಲ್ರಿ? ಸೊ ಎರಡಾದ್ರಿ, ಯಾವ್ಯಾವ ಆಯು ಅದು ರೀ? ನರಕಾಯು, ತಿರ್ಯಂಚಾಯು. ಇನ್ಯಾವ್ದು ಹೇಳ್ತಾರೆ ನೋಡ್ರಿ. ನಮಗೆ ಯಾಕೋ ನಮ್ಮ ಮಾರ್ಗವನ್ನು ನಾವು ನೋಡ್ನು ಅಂತೇಳಿ ಮನುಷ್ಯಗತಿ ಹೆಂಗೆ ಆಶ್ರವ ಆಗ್ತೈತೆ ಅಂತ ಕೇಳ್ತಾರೆ ಶಿಷ್ಯ. ಆವಾಗ ಹೇಳ್ತಾರೆ ರೀ, ಅಲ್ಪಾರಂಭ ಪರಿಗ್ರಹತ್ವ ಮಾನುಷ್ಯಸ್ಯ. ಹೇಳ್ರಿ ನೋಡ್ರಿ, ಬಹುವಾರಂಭ ಪರಿಗ್ರಹತ್ವ ನಾರಕಶಾಯುಷಃ, ಅಲ್ಪಾರಂಭ ಪರಿಗ್ರಹತ್ವ ಮಾನುಷ್ಯಸ್ಯ. ಅಂದ್ರೆ ನರಕಕ್ಕೆ ಹೋಗುವಂಥ ಪರಿಣಾಮಗಳ ಕಡಿಮೆ ಆದಂದ್ರೆ ಏನಾಗ್ತದೆ ರೀ? ಮನುಷ್ಯಗತಿದ ಆಶ್ರವ ಆಗ್ತಿದೆ. ಹೌದೇನ್ರಿ? ಅಂದರೆ ಇಲ್ಲೇನು ಮಾಡಬೇಕು? ಅಲ್ಪ ಆರಂಭ, ಕಡಿಮೆ ಹಿಂಸೆ. ನಾವು ಶ್ರಾವಕರು ಇರೋದ್ರೆ ಪೂರ್ಣ ಹಿಂಸತೆ ಆಗಿಲ್ಲ ನಮ್ದು, ಅದು ಕಡಿಮೆ ಹಿಂಸೆ ಆಗುವಂಥದ್ದು ನಾವು ಮಾಡ್ಕೋಬೇಕು. ಆರಂಭ ಎಷ್ಟು ಬೇಕಾದ್ರೆ ಅಷ್ಟು ಸಾಮಗ್ರಿ ಇಟ್ಕೊಳ್ರಿ, ಆದರೆ ಅದಕ್ಕಿಂತ ಹೆಚ್ಚು ಸಾಮಗ್ರಿಗಳದ್ದು ಸಂಚಯವನ್ನು ಮಾಡಬೇಡ್ರಿ. ಎಷ್ಟಾಗ್ತಿದೆ ಅಷ್ಟು ಕಡಿಮೆ ಪಾಪಗಳನ್ನು ನಾವು ಬುದ್ಧಿಪೂರ್ವಕ ಮಾಡಿದ್ದಾದಲ್ಲಿ ಏನಾಗ್ತದೆ? ಮನುಷ್ಯಾಯು ನಮ್ಗೆ ಆಶ್ರವ ಆಗ್ತದೆ. ಮತ್ತೇನು ಹೇಳ್ತಾರೆ ರೀ? ಹಂಗಾರೆ ಮತ್ತೇನಾದರೂ ಕಾರಣ ಇರಬೇಕಲ್ಲ ಮನುಷ್ಯಾಯುಗ? ಹಾಂ, ಹೇಳ್ತಾರೆ ಸಮ್ಯಕ್ ತ್ವಂಚ. ಹೇಳ್ರಿ ಇಲ್ಲ, ಸ್ವಭಾವ ಮಾರ್ಧವಂಚ, ಸ್ವಭಾವ ಮಾರ್ಧವಂಚ. ಸ್ವಭಾವದಲ್ಲಿ ಮಾರ್ಧವ ಭಾವ ಇರಬೇಕು. ಮಾರ್ಧವ ಅಂದ್ರೆ ಏನ್ರಿ? ಉತ್ತಮ ಮಾರ್ಧವ ಐತಿರಲ್ಲ, ಮೃದುತ, ಸರಳ ಸ್ವಭಾವ ಇರಬೇಕು. ಸರಳ ಸ್ವಭಾವ ಅಂದ್ರೆ ಗರಿಷ್ಠ ಪರಿಣಾಮ ಇರಬಾರ್ದು, ಕೆಟ್ಟ ಪರಿಣಾಮ ಇರಬಾರ್ದು, ಸರಳತೆಯಿಂದ ಕೂಡಿರುವಂಥ ಪರಿಣಾಮ ಇರಬೇಕು. ಮಂದ ಕಷಾಯ ಇರಬೇಕು. ತಿಳಿತಲ್ರಿ? ಯಾರ್ದು ಕಷಾಯಗಳು ಮಂದ ಇರ್ತಾವೆ, ಸರಳ ಸ್ವಭಾವ ಇರ್ತಾರೋ, ಸರಳ ಜೀವನ ಶೈಲಿ ಇರ್ತದೆ, ಮಿತಭಾಷೆಗಳಿರ್ತಾರೋ, ಅವ್ರಿಗೇನಾಗ್ತದೆ ರೀ? ಮನುಷ್ಯಾಯುಧ ಆಶ್ರವ ಆಗ್ತದೆ. ಮತ್ತು ಚ ಶಬ್ದ ಎದಕ್ಕೆ ಹಚ್ಚಿರಿಲ್ಲಿ? ಈ ಚ ಏನಂದ್ರೆ ರೀ, ನೆಕ್ಸ್ಟ್ ಯಾವ್ದು ಬರೋದೈತ್ರಿ ಗತಿ? ದೇವಾಯು ಬರೋದೈತ್ರಲ್ಲ, ಆ ದೇವಾಯು ಕೂಡ ಇದಕ್ಕೆ ಕಾರಣ ಇದೆ ಅಂತ ಹೇಳಕ್ಕೆ ಮಾಡಿದ್ರು. ಯಾವುದ್ರಿ? ಚ ಶಬ್ದ. ನೋಡ್ರಿ, ನಮ್ಮ ಶಾಸ್ತ್ರಕ್ಕೆ ಒಂದೊಂದು ಅಕ್ಷರದ ಕೂಡ ಒಂದು ಮಹತ್ವ ಐತ್ರಿ. ಚ ಶಬ್ದ ಏನು ಮಾಡ್ತಿದ್ದು? ಮುಂದೆ ಬರುವಂಥ ದೇವಾಯುಕ್ಕೆ ಈ ಸ್ವಭಾವ ಮಾರ್ಧವ್, ಸರಳ ಸ್ವಭಾವ ದೇವಾಯು ಕೂಡ ಕಾರಣ ಇದೆ ಮತ್ತು ಮನುಷ್ಯಾಯು ಕೂಡ ಕಾರಣ. ಇದನ್ನು ಹೇಳಕ್ಕೆ ಏನು ಮಾಡಿದ್ರು ಅಂದ್ರೆ ಇಲ್ಲಿ ಚ ಶಬ್ದವನ್ನು ಉಪಯೋಗ ಮಾಡಿದರು. ಇನ್ನು ಈ ನಾಲ್ಕೂ ಗತಿಗಳ ಆಶ್ರವಕ್ಕೆ ಏನು ಕಾರಣ ಇದೆ ರೀ? ಹೇಳಲ್ಲರು ನಿಶ್ಶೀಲ ಋತತ್ತಂಚ ಸರ್ವೇಷಾಂ, ನಿಶ್ಶೀಲ ಋತತ್ತಂಚ ಸರ್ವೇಷಾಂ. ನೋಡ್ರಿ,
ಶೀಲ ಮತ್ತು ವ್ರತಗಳಲ್ಲಿ ಯಾರ ಏನು ಮಾಡ್ತಾರೆ ರೀ, ತೊಡಗೋದಿಲ್ಲ. ಕೆಲವೊಂದು ತೊಡ್ಕೊಳ್ತಾರೆ, ಅದು ಕೆಲವೊಂದು ಜನ ಅದನ್ನೇನು ಮಾಡ್ತಾರೆ ರೀ, ಮುರಿತಾರೆ. ಸೊ ಯಾರ ನಿಶ್ಶೀಲ ಇರ್ತಾರೋ, ಶೀಲ ಸಹಿತ ಇರುವುದಿಲ್ಲ, ವ್ರತಗಳನ್ನು ಪಾಲನೆ ಮಾಡುವುದಿಲ್ಲ, ಅವ್ರಿಗೆ 4 ಗತಿಗಳ ಆಶ್ರವ ಆಗ್ತದೆ. ಹಂಗಾರೆ ನಾವು ದೇವಾಯನೂ ಮಾಡ್ಬೋದು ರೀ, ಮನುಷ್ಯಾಯನೂ ಕೂಡ ಹೋಗ್ಬೋದು. ಆದರೆ ದೇವದೊಳಗೆ ಕೂಡ ಎಷ್ಟು ಭೇದವ್ರು? 4 ಅದಾವ. ಯಾವ್ಯಾವ ರೀ? ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿ, ವಿಮಾನವಾಸಿ. ಭವನಿತ್ರಿಕ ಅಂದರೆ ಏನು ರೀ? ವೆಂತರವಾಸಿ, ಭವನವಾಸಿ ಮತ್ತು ಜ್ಯೋತಿಷ್ಕವಾಸಿ ನಿಕೃಷ್ಟ ದೇವೆಲ್ಲರೂ. ಇಲ್ಲಿ ಸಮ್ಯಕ್ ಇರುವುದಿಲ್ಲ, ಸಮ್ಯಕ್ ದೃಷ್ಟಿ ಇಲ್ಲ, ಮಿಥ್ಯಾ ದೃಷ್ಟಿಗಳಲ್ಲಿ ಎಲ್ಲಿ ಹೋಗ್ತಾರೆ ರೀ? ಇಂಥ ನೀಚ ಅಂದರೆ ಏನು ರೀ, ಕಡಿಮೆ ಪ್ರಭಾವವುಳ್ಳಂಥ ದೇವಗತಿಗೆ ಹೋಗ್ತಾರೆ. ತಿಳಿಯುತ್ತಲ್ರಿ? ಅವರೆಲ್ಲ ಏನು ಮಾಡಬೇಕಾದ್ರೆ ಸೌಧರ್ಮಿಂದ್ರನ ಆಜ್ಞೆಯಲ್ಲಿ ಇರಬೇಕಾಗ್ತದೆ. ಇವತ್ತು ಕೂಡ ನಮ್ಮ ಭಾಷೆದಾಗ ಹೇಳಬೇಕಂದ್ರೆ ಸೌಧರ್ಮಿಂದ್ರನ ಚಾಕ್ರಿ ಮಾಡಬೇಕಾಗ್ತಿತ್ತು ಅವರೆಲ್ಲ. ವಿಮಾನವಾಸಿ ಯಾರಾಗ್ತಾರೆ ಮಾತ್ರ ರೀ? ಸಮ್ಯಕ್ ದೃಷ್ಟಿಗಳಾಗ್ತಾರೆ. ಅಲ್ಲಿಯೂ ಕೂಡ ಮಿಥ್ಯಾ ದೃಷ್ಟಿಗಳ ಪ್ರವೇಶ 16ನೇ ಸ್ವರ್ಗ ತಕ್ಕಂತೆ ಹೇಳಿದ್ದಾರೆ, ಬಟ್ ಬಹಳ ಕಡಿಮೆ. ತಿಳಿಯುತ್ತಲ್ರಿ? ಓಕೆ. ಸೊ ನಿಶ್ಶೀಲ ಅಂದರೆ ಏನು ರೀ? ಯಾರು ಶೀಲ ಸ್ವಭಾವ ಇರುವುದಿಲ್ಲ. ಈಗ ಸೋಲಕಾರಣ ಭಾವನದಾಗ ಒಂದು ಐತ್ರಲ್ಲ, ಯಾವುದಿದೆ ಹೇಳ್ರಿ ನಾನು? ಶೀಲ ವ್ರತೇಶ್ವನತಿಚಾರ ಭಾವನಾ. ಯಾರು ಶೀಲ ಮತ್ತು ವ್ರತದಲ್ಲಿ ಅತಿಚಾರಗಳನ್ನು ಬರಗೊಡೋದಿಲ್ಲ, ಅವ್ರದ್ದೇನಾಗ್ತದೆ? ಶೀಲವತೀಶ್ವನಿಚಾರ ಭಾವನಾ ಪ್ರಕಟ ಆಗ್ತದೆ. ಮತ್ತು ಅದರಿಂದ ಏನಿದೆ ರೀ, ದೇವಗತಿದ ಆಶ್ರವ ಆಗ್ತದೆ. ಆದರೆ ಉತ್ಕೃಷ್ಟ ದೇವಗತಿ. ಮತ್ತು ಯಾರು ಶೀಲವ್ರತಗಳನ್ನು ರಹಿತ ಮಾಡ್ತಾರೆ, ನಿಶ್ಶೀಲ ವ್ರತ, ಶೀಲವ್ರತ ಅಲ್ಲ ನಿಶ್ಶೀಲ ವ್ರತ ಆಯ್ತು, ಶೀಲವ್ರತದಿಂದ ರಹಿತ ಇರ್ತಾರೋ ಅವರಿಗೇನಾಗ್ತದೆ? ಸರ್ವೇಶಾಂ 4 ಗತಿಯಲ್ಲಿ ಆಶ್ರವ ಆಗಬಹುದು ಅಂತ ಹೇಳಿದ್ದಾರೆ. ಇನ್ಯಾವುದು ಉಳಿತ್ರಿ? ದೇವಾಯು. ದೇವಾಯು ಹೆಂಗಾಗ್ತದ? ಸರಾಗ ಸಂಯಮ, ಸಂಯಮ, ಅಕಾಮ ನಿರ್ಜರ, ಬಾಲತಪಾಂಸಿ ದೈವಸ್ಯ. ನೋಡ್ರಿ, ಸರಾಗ ಸಂಯಮ, ಆಮೇಲೆ ಮೊದಲು ಬಂದಿತ್ತಿರಲ್ಲ ಅಲ್ಲಿ ಸರಾಗ ಸಂಯಮ, ಅಕಾಮ ನಿರ್ಜರ, ಬಾಲತಪ ಇತ್ಯಾದಿಗಳನ್ನು ಮಾಡೋದ್ರಿಂದ ದೇವಗತಿದ ಆಶ್ರವ ಆಗ್ತದೆ. ಸಂಯಮ ಪಾಲನೆ ಮಾಡೋದ್ರಿಂದ, ಅಥವಾ ಸಂಯಮವನ್ನು ಹೆಂಗ್ರಿ? ಅಕಾಮ ನಿರ್ಜರ ಅಂದರೆ ಏನು ರೀ? ನಮಗೆ ತಿನ್ನುವಂಗ್ರೆ ಆಗತೈತಿ ಇದು ವಸ್ತು, ಆದ್ರೆ ವ್ರತ ಐತೆ ಅಂತ ನಾವು ಬಿಟ್ಟಿವಿ. ತಿಳಿತಲ್ರಿ? ಇದಕ್ಕೇನಂತಾರೆ? ಅಕಾಮ ನಿರ್ಜರ. ಬಾಲತಪ ಅಂದರೆ ಏನು ರೀ? ಪೂಜಾ ಮಾಡ್ತಾಯಿದ್ದೀವಿ ಭಗವಂತರದ, ಆದ್ರೆ ಯಾರ್ದು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ ನಮ್ಗೆ. ಕುಂತೇವೆ 2-3 ತಾಸು ಕುಂತೇವೆ ಭಗವಂತರ ಮುಂದೆ, ಆದರೆ ಭಗವಂತರೇ ಅಂತ ಯಾರು ಗೊತ್ತಿಲ್ಲ. ಇಲ್ಲಿ ಎದ್ಮೇಲೆ ಮತ್ತೆ ಹೊರಗೆ ಎಲ್ಲಿ ಬೇಕಾದಲ್ಲಿ ಹೋಗೋದು. ಅಂದರೆ ಮಿಥ್ಯಾತ್ವ ಕೂಡ ಪೋಷಣೆ ಮಾಡೋದು, ಮತ್ತು ಈ ಧರ್ಮ ಕೂಡ ಪೋಷಣೆ ಮಾಡೋದು. ಇದಕ್ಕೇನಂತಾರ್ರಿ? ಬಾಲತಪ ಅಂತಾರೆ. ಉಪವಾಸ ಮಾಡಿದ್ದೀವಿ, ಅಂದರೆ ಉಪವಾಸ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಉಪವಾಸ ಹೆಂಗೆ ಮಾಡ್ಬೇಕ್ರಿ? ಉಪವಾಸ ಅಂತ ಹೇಳಬೇಕು, ಮತ್ತು ಕಾಜು ಬಾದಾಮ್ ತಿನ್ನಬೇಕು. ಇದು ಉಪವಾಸ ಅಲ್ಲರಿ. ಹೌದೇನಿಲ್ರಿ? ಉಪ್ಪು ತ್ಯಾಗ ಮಾಡಿದು ಲಿಂಬಿಕಾಯಿ ತೊಗೊಂಡು ಬಾಲತಪ್ಪ. ತಿಳಿತಲ್ರಿ? ಚರ್ಚಾ ಇದೆ, ಹೇಳ್ಕೋತ ಹೋಯ್ತಂದ್ರೆ ಬಾಲತಪ್ಪ ಅಂದರೆ ಸ್ವರೂಪ ಸಮझे बिना व्रतों का पालन करना, स्वरूप समझे बिना धर्म का पालन करना, स्वरूप समझे बिना धर्म मार्ग में चलना. ಹೋಗ್ತಾ ಇದ್ದೀವಿ ಆದರೆ ಗೊತ್ತಿಲ್ಲ. ಶಿಖರ್ಜಿ ಯಾತ್ರಾ ಮಾಡ್ತಾ ಇದ್ದೀವಿ, ಆದರೆ ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ. ಹೆಂಗೆ ಮಾಡಬೇಕು ಶಿಖರ್ಜಿ ಯಾತ್ರಾ? ಭರ್ನ ಹೋಗಬೇಕು, ಭರ್ನ ಬರಬೇಕು, ಇಷ್ಟರಿ ಯಾತ್ರಾ. ಬೆಳಿಗ್ಗೆ 2 ಗಂಟೆಗೆ ಎದ್ದಿದ್ದು 9 ಗಂಟೆಗೆ ಅಂದ್ರೆ ಬಂದು ಊಟ ಮಾಡಿ ಮಲ್ಕೊಂಡಿದ್ದು ನಾವು. ಊಟ ಮಾಡಿ ಮಲ್ಕೋಕೆ ಹೋಗಿದ್ದಲ್ಲಿ. ಯಾವ ಟೋಕದಿಂದ ಎಷ್ಟು ಮುನಿರಾಜರು ಮೋಕ್ಷಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಸ್ವಲ್ಪ ನಿಂತ ಅಲ್ಲೇ ಮ್ಯಾಗ ನೋಡಿ ಎಷ್ಟು ಜನ ಕೋಟಾನುಕೋಟಿ ಸಿದ್ಧ ಜೀವ ನನ್ನ ತಲೆ ಮೇಲೇ ಇದ್ದಾರೆ ಅಂತೆ ಭಾವನಾ ಮಾಡಿ ಅವರಿಗೆ ಭಾವ ನಮಸ್ಕಾರ ಮಾಡಿ, ಆ ರೀತಿಯಾದಂಥ ಭಾವದಿಂದ ದರ್ಶನ ಇಲ್ಲ. ರೇಸ್ ತರ ನಿಂತಿದ್ದಾರೆ ಎಲ್ಲರೂ. ಅಲ್ಲಿ ಯಾರು ಮೊದಲು ತೆಳಗೆ ಬರ್ತಾರೋ ಏನು ಬಂದೇನು ಮಾಡೋದ್ರಿ ಅಲ್ಲಿ. ಆದರೆ ರೇಸ್ ಹತ್ತಕ್ಕೆ ಇಲ್ಲಿಂದ ಅಲ್ತಕ್ಕೆ ಹೋಗಬೇಕಾಗಿತ್ತು. ತಿಳಿತಲ್ರಿ? ಇದೇನ್ರಿ ಬಾಲತಪ್ಪ. ಇದೇನ್ರಿ ಬಾಲತಪ್ಪ. ಸೊ ಈ ರೀತಿಯಾದಂಥ ಪರಿಣಾಮ ಇದ್ರೂ ಕೂಡ ಪುಣ್ಯ ಬಂದ್ ಆಗ್ತದೆ, ಅದರಿಂದ ದೇವಗತಿ ಬಂದ್ ಆಗ್ತದೆ. ಆದರೆ ಯಾವ ದೇವ ಅಂತ ಹೇಳಿದ್ರನ್ನ? ಭವನವಾಸಿ, ವೆಂತರವಾಸಿ, ಜ್ಯೋತಿಷ್. ವಿಮಾನವಾಸಿ ಆಗಕ್ಕೆ ಸಾಧ್ಯ ಇಲ್ಲ. ತಿಳಿತಲ್ರಿ? ಅಂದರೆ ಹೆಂಗ್ರಿ? ಈಗ ನಾವು ಮನುಷ್ಯಗತಿದೊಳಗ್ರೆ ಇದ್ದೇವೆ, ಆದರೆ ಜೈನ್ ಧರ್ಮ ಉಚ್ಚ ಕುಲದಾಗ ಹುಟ್ಟಿದೇವ್ರು, ನಾವು ನೀಚ ಕುಲದಾಗ ಹುಟ್ಟಿಲ್ಲ.
ತೆಗೆದಲ್ರಿ. ಸೊ ಈ ರೀತಿಯಾಗಿ ಉತ್ಕೃಷ್ಟ ದೇವಗತಿದ ಆಶ್ರಯವಾಗುವುದಿಲ್ಲ, ನಿಕೃಷ್ಟ. ಹಂಗಾರೆ ಉತ್ಕೃಷ್ಟ ದೇವಾಯು ಆಶ್ರಯವಾಗಬೇಕಂದ್ರೆ ಏನು ಮಾಡಬೇಕು? ನೆಕ್ಸ್ಟ್ ಹೇಳ್ತಾರೆ ಸೂತ್ರ, ಸಮ್ಯಕ್ ತ್ವಂಚ. ಸಮ್ಯಕ್ ತ್ವಂಚ ಸಮ್ಯಕ್ ದರ್ಶನ ಪ್ರಾಪ್ತ ಆಯ್ತಂದ್ರೆ ಉತ್ಕೃಷ್ಟ ಸ್ವರ್ಗಗಳಲ್ಲಿ ನಮಗೆ ಜಾಗ ಸಿಗ್ತಿದೆ. ತಿಳಿತಲ್ರಿ. ಮತ್ತೊಂದು ನೆನ್ಪಿಟ್ಕೊಳ್ರಿ, ಒಂದು ಸಲ ನಮಗೆ ಆಯು ಬಂದು ಆಯ್ತಂದ್ರೆ ಚೇಂಜ್ ಆಗಂಗಿಲ್ಲ ರೀ. ನೆನ್ಪಿಟ್ಕೊಳ್ರಿ. ಉದಾಹರಣೆಗೆ ಶ್ರೇಣಿಕ ರಾಜ ಏನು ಮಾಡಿದ್ರವ? ಮುನಿಗಳ ಮೇಲೆ ಉಪಸರ್ಗ ಮಾಡಿದ್ದ. ಉಪಸರ್ಗ ಮಾಡಿದ ಕೂಡಲೇ ನರಕ ಆಯು ಬಂದಾಗಿತ್ತು ನಮ್ಗೆ. ಎಷ್ಟನೇ ನರಕದ ಬಂದಾಗಿತ್ತು? 7ನೇ ನರಕದ ಬಂದಾಗಿತ್ತು. 7ನೇ ನರಕದ ಬಂದಾಯಿತು. ಆಮೇಲೆ ಚೇಲ್ನಾರಾಣಿ ಅವಂಗ ಧರ್ಮದ ಉಪದೇಶವನ್ನು ನೀಡಿ ಆ ಮಹಾರಾಜರ ಹತ್ರ ಕರ್ಕೊಂಡು ಹೋಗಿ ಪ್ರಾಯಶ್ಚಿತ್ತ ಮಾಡಿಸಿದ ಮೇಲೆ ಅವಂಗ ದಿಗಂಬರ ಧರ್ಮದ ಮಹತ್ವ ಗೊತ್ತಾಗಿ ದಿಗಂಬರತ್ವವನ್ನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನು? ಭಗವಾನ್ ಮಹಾವೀರರ ಸಮೋಷಣದಲ್ಲಿ ಹೋಗಿ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ತಾನೆ. ಸಮ್ಯಕ್ತ ಪ್ರಾಪ್ತ ಆದಮೇಲೆ ನರಕ ಚೇಂಜ್ ಆಗಬೇಕಿತ್ತಿರಲ್ಲ, ಚೇಂಜ್ ಆಗೋದಿಲ್ಲ. ಆದರೆ ಏನಾಯ್ತು ರೀ ಅವ? 7ನೇ ನರಕದಿಂದ ಎಲ್ಲಿ ಬಂದಾನೀಗ? 1ನೇ ನರಕದಾಗ ಬಂದ. ಆಯು ಗತಿ ಚೇಂಜ್ ಆಗಂಗಿಲ್ಲ, ಏಜ್ ಹೆಚ್ಚ ಕಡಿಮೆ ಆಗ್ತೈತ್ರಿ ಇಷ್ಟ. 7ನೇ ನರಕದಾಗ ಎಷ್ಟು ಆಯು ಇತ್ತಿರಂದ? 33 ಸಾಗರೋಪಂ. 33 ಸಾಗರೋಪಂ ಇತ್ತು, 33 ಸಾಗರೋಪಂ. ಈಗ ಇಲ್ಲಿ ಬಂದನು ಪ್ರಥಮ ನರಕದಾಗ ಎಷ್ಟಿದ್ದಾರೆ? ಇಲ್ಲಿ 10,000 ವರ್ಷ ಅಂತ ತಿಳ್ಕೊಳ್ಬೋದು. ಕಡಿಮೆ ಇತ್ತು. ಕಡಿಮೆ ಅಂದರೆ ಎಷ್ಟು? 10,000. ಹೆಚ್ಚು ಅಂದರೆ ಎಷ್ಟಿದೆ ರೀ? ಉತ್ಕೃಷ್ಟ ಆಗಿ ಎಷ್ಟಿದೆ ಪ್ರಥಮ ನರಕದೊಳಗೆ? 80,000 ವರ್ಷ. ನೋಡಿ ಶಾಸ್ತ್ರಕ್ಕೆ ಏನಿದೆ ನೋಡಿ ಇನ್ನೊಂದು ಸಲ. ಅದೇನು ಚರ್ಚೆದ ಬರ್ತಂದ್ರೆ ಮೇ ಬಿ 3ನೇ ಅಧ್ಯಾಯದೊಳಗೆ ಸಿಗ್ತೈತ್ರಿ ಇದು ಎಷ್ಟು ಆಯು ಇದೆ ಅಂತ. ಉತ್ಕೃಷ್ಟ ಎಷ್ಟು, ಕಡಿಮೆ ಎಷ್ಟು ಹೇಳ್ತಲ್ರಿ. ಸೊ ಅಲ್ಲಿ ಶ್ರೇಣಿಕ ರಾಜನ ಆಯುಷ್ಯ ಎಷ್ಟಿದೆ ರೀ? ಎಷ್ಟಿದೆ? ಚರ್ಚಾದೊಳಗೆ ಬರೋ ಪ್ರಕಾರ ಶ್ರೇಣಿಕ ರಾಜನ ಆಯುಷ್ಯ ಪ್ರಥಮ ನರಕೊಳಗೆ, ಯಾಕೆ ಭವಿಷ್ಯ ಕಾಲದ ಏನಂದ್ರವ ಪ್ರಥಮ ತೀರ್ಥಂಕರ ಆಗವಂದನು. ಸೊ ಪಂಚಮ ಕಾಲದ ಎಷ್ಟು ಆಯುಷ್ಯ ಇದೆ ರೀ? ಪ್ರಥಮ ಕಾಲದಷ್ಟು 24,000 ವರ್ಷ ಇದೆ. ಮತ್ತು ಷಷ್ಠಮ ಕಾಲದಷ್ಟಿದೆ 24. ಸೊ 84,000 ವರ್ಷದ ಆಯುಷ್ಯ ಬಂದಾಗಿದೆ ಅಂತ ಇದೆ. ಅದನ್ನು ಕಳೆದು ಎಲ್ಲಿ ಮಾಡ್ತಾನರವ? ಇಲ್ಲಿ ಬಂದ 24 42,000 ವರ್ಷ ಅವಂಗೆ ಆಯುಷ್ಯ ಇದೆ. ಅಲ್ಲಿಂದ ಬಂದೇನು ಮಾಡ್ತಾನರವ? ಇಲ್ಲಿ ಪ್ರಥಮ ತೀರ್ಥಂಕರ ಆಗ್ತಾನೆ ಅಂಥೇಳಿ ಚರ್ಚೆ ಇದೆ. ಸೊ ನೋಡಿರಿ, ಗತಿ ಅವಂಗೇನಾಗಲಿಲ್ಲ, ಚೇಂಜ್ ಆಗಲಿಲ್ಲ. ಆದರೆ ಆಯು ಏನಾಯ್ತು ರೀ? ಹೆಚ್ಚ ಕಡಿಮೆ. ಸೊ ಏನು ಹೇಳ್ತಾ ಇದ್ದಾರೆ? ಒಂದು ಸಲ ನರಕ ಆಯುಧ ಒಂದು ನರಗತಿದು ಬಂದಾಯ್ತಂದ್ರೆ ಅದು ಚೇಂಜ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಮನುಷ್ಯಗತಿ ಬಂದಾಯ್ತಂದ್ರೆ ಅದು ಚೇಂಜ್ ಆಗೋದಿಲ್ಲ. ಆದರೆ ಆಯುಷ್ಯ ಏನಾಗ್ಬೋದು? ಹೆಚ್ಚ ಕಡಿಮೆ ಆಗ್ಬೋದು. ಓಕೆ. ಸೊ ಈ ರೀತಿಯಾಗಿ ಯಾವುದೈತ್ರಿ ಇಲ್ಲಿ? ಸಮ್ಯಕ್ ತ್ವಂಚ. ಇನ್ನು ನಾಮಕರ್ಮ ಹೇಳ್ತಾರೆ ನೋಡ್ರಿ. ಅಶುಭ ನಾಮಕರ್ಮ ಹೆಂಗೆ ಆಶ್ರಯವಾಗ್ತಾವೆ? ಯೋಗ ವಕ್ರತ, ವಿಸಂವಾದನಂ ಚ ಶುಭಸ್ಯ ನಾಮ್ನಃ. ಸೊ ಅಶುಭ ನಾಮ್ನಃ, ಅಶುಭ ನಾಮಕರ್ಮ. ಅಶುಭ ನಾಮಕರ್ಮ ಅಂದ್ರೆ ಏನ್ರಿ? ಈಗ ನೋಡ್ರಿ, ಒಂದೊಂದು ಅಂಗ ಉಪಾಂಗಗಳೆಲ್ಲ ಏನಾಗ್ತಾವೆ? ನಷ್ಟ ಆಗಿ ಹೋಗ್ತಾವೆ. ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಏನಾದರೂ ನಮ್ಮ ಅಂಗ ಉಪಾಂಗಗಳೇನಾಗ್ಬೋದು ಹುಟ್ಟುವಾಗನ ಹೆಚ್ಚ ಕಡಿಮೆ ಇರ್ತಾವೆ. ಅಥವಾ ನಾವೇನಾದರೂ ಕೆಲವ್ರ ಶರೀರ ಏನಾಗ್ತದೆ? ದುರ್ಗಂಧದಿಂದ ಕೂಡಿರ್ತದೆ. ಇದರಿಂದ ಇದೇನು ಅಶುಭ ನಾಮಕರ್ಮ. ಇದು ಯಾಕೆ ಆಶ್ರಯವಾಗ್ತದೆ? ಯೋಗ ವಕ್ರತೆಯಿಂದ. ಯೋಗ ವಕ್ರತ ಅಂದರೆ ಮನವಚನ ಕಾಯಗಳ ಪ್ರವೃತ್ತಿಯನ್ನು ಹೆಚ್ಚು ಪಾಪದಲ್ಲಿ ತೊಡಸೋದ್ರಿಂದ, ಪಾಪ ಮಾರ್ಗದಲ್ಲಿ ಹೆಚ್ಚು ನಡೆಯೋದ್ರಿಂದ. ವಿಸಂವಾದನಂ. ವಿಸಂವಾದನ ಅಂದರೆ ಏನ್ರಿ? ಅನ್ಯಥಾ ಕಥನಗಳನ್ನು ಹೆಚ್ಚು ಮಾಡೋದ್ರಿಂದ, ವಿಕಥ ಹೆಚ್ಚು ಮಾಡೋದ್ರಿಂದ, ಪಾಪ ಕ್ರಿಯೆಗಳ ಬಗ್ಗೆ ಹೆಚ್ಚು ಮಾತಾಡೋದ್ರಿಂದ, ಇದರಿಂದ ಏನಾಗ್ತಿದೆ? ಅಶುಭ ನಾಮಕರ್ಮದ ಆಶ್ರವ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯೋಗ ವಕ್ರತೆ, ವಿಸಂವಾದನ. ವಿಸಂವಾದನ 4 ವಿಕಥನ ತಿಳ್ಕೊರಿ ನೀವು. ಹೇಳ್ತಲ್ರಿ. ಅಂದರೆ ಯಾವುದ ಆತ್ಮ ಕಲ್ಯಾಣಕ್ಕೆ ಉಪಯೋಗ ಇಲ್ಲ ಅಂಥ ಎಲ್ಲ ಕಥನ ಏನಿದೆ ರೀ? ವಿಸಂವಾದನ ಇದೆ. ಅಂಥ ವಿಸಂವಾದನದಿಂದ ಏನಾಗ್ತಿದೆ? ಅಶುಭ ನಾಮಕರ್ಮ ಆಶ್ರವಾಗಿ ನಾವು ಯಾವಾಗ ಯಾವ ಗತಿಯಲ್ಲಿ ಹೋಗ್ತೀವಲ್ಲ ಅಲ್ಲಿ ಏನಾಗ್ತಿದೆ ರೀ? ಅಶುಭ ಕರ್ಮದ ಉದಯ ಬಂದ. ಈಗ ನರಕ ಗತಿಯೊಳಗೆ ಯಾವ ನಾಮಕರ್ಮ ಇದಿರದ? ನಪುಂಸಕ ಶರೀರ ಸಿಗ್ತದ. ವಿಕ್ರಿಯೆ ಇದ್ರೂ ಕೂಡ ಅಲ್ಲಿ ಏನೂ ಉಪಯೋಗದ ಆಗೋದಿಲ್ಲ. ಸೊ ಈ ರೀತಿಯಾಗಿ ಅಶುಭ ನಾಮಕರ್ಮದಿಂದ
ಇಂಥ ಶರೀರ ನಮಗೆ ಪ್ರಕಟ ಆಗ್ತದೆ. ಓಕೆ. ಇನ್ನು ಶುಭನಾಮಕರ್ಮ ಅಂದರೆ ಏನು ರೀ? ತದ್ ವಿಪರೀತಂ ಶುಭಶ್ಯ. ಹೇಳ್ರಿ, ಶುಭಶ್ಯ ಅಂದರೆ ಯಾವುದು ತೀವ್ರ ಯೋಗ ವಕ್ರತೆ ಇತ್ತು ಅದನ್ನು ಯೋಗವನ್ನು ಸರಿಯಾಗಿ ಮಾಡ್ಕೊಳ್ಳೋದು, ವಿಸಂವಾದನೆ ಇತ್ತು ಅದನ್ನು ವಿಸಂವಾದನೆ ಬಿಟ್ಟು ಸರಿಯಾದ ಮಾತುಗಳನ್ನು ಆಡೋದು. ಸೊ ಈ ರೀತಿಯಾಗಿ ಯಾರ ಅಥವಾ ವಿಪರೀತ ನಡ್ಕೊಳ್ತೋ ಅವ್ರಿಗೆ ಶುಭ ಶರೀರ ಸಿಗ್ತದೆ. ಶುಭ ನಾಮಕರ್ಮ. ನಾಮಕರ್ಮ ಎದಕ್ಕೆ ಉಪಯೋಗ ಇದೆ ರೀ? ಶರೀರದ ನಿರ್ಮಾಣಕ್ಕೆ ಏನಿದೆ ಅಂದ್ರೆ ನಾಮಕರ್ಮದ ಉಪಯೋಗತ ಬೇಕಾಗ್ತದೆ. ನಾಮಕರ್ಮದ 93 ಭೇದವ್ರು ಅದು 8ನೇ ಅಧ್ಯಾಯದಾಗ ಬರ್ತದೆ, ಅಲ್ಲಿ ವಿಸ್ತಾರವಾಗಿ ನಾವು ಚರ್ಚೆ ಮಾಡೋಣ ಅಂತ. ಓಕೆ. ಇನ್ನು ಇದಕ್ಕೆ ನಾಮಕರ್ಮದೊಳಗೆ ಒಂದು ಕರ್ಮ ಪ್ರಕೃತಿ ಭಾಳ ಸರ್ವಶ್ರೇಷ್ಠ ಇದೆ, ಅದ್ರದ್ದೊಂದು ಸ್ವಲ್ಪ ಹೇಳಂತಾರೆ. ಅದು ಯಾವ್ದು ರೀ? ತೀರ್ಥಂಕರ ಪ್ರಕೃತಿ. ಆ ತೀರ್ಥಂಕರ ಪ್ರಕೃತಿ ಹೆಂಗೆ ಆಶ್ರಯವಾಗ್ತಿದೆ ಅಂತ ಕೇಳಿದ ಮೇಲೆ ಹೇಳ್ತಾರೆ ರೀ, ನಾ ಒಬ್ಬ ಹೇಳ್ತೇನೆ, ಭಾಳ ದೊಡ್ಡ ಸ್ತೋತ್ರ ಇದೆ ನಿಮ್ಗೆ, ಅಂದ್ರೆ ಬಂದ್ರೆ ನೀವು ಅನ್ಬೋದು. ದರ್ಶನ ವಿಶುದ್ಧಿ, ವಿನಯ ಸಂಪನ್ನತಾ, ಶೀಲ ವ್ರತೇಶ್ವನತಿ ಚಾರೋ, ವೀಕ್ಷಣ ಜ್ಞಾನೋಪಯೋಗ, ಸಂವೇಗೌ ಶಕ್ತಿ ತಸ್ತ್ಯಾಗ ತಪಸಿ, ಸಾಧು ಸಮಾಧಿ ವೈಯಾವೃತ್ಯಕರಣ, ಮರಹದಾಚಾರ್ಯ ಬಹುಶ್ರುತ ಪ್ರವಚನ ಭಕ್ತಿ, ರಾವಶ್ಯಕ ಪರಿಹಾನಿ, ಮಾರ್ಗ ಪ್ರಭಾವನ, ಪ್ರವಚನ ವತ್ಸಲತ್ವಮಿತಿ ತೀರ್ಥಕರತ್ವಚ್ಚ. ಸೊ ಈ 16 ಭಾವನೆಗಳನ್ನು ಮಾಡೋದರಿಂದ ತೀರ್ಥಂಕರ ಪ್ರಕೃತಿಯ ಆಶ್ರವ ಆಗ್ತೈತೆ ಅಂಥೇಳಿ 24ನೇ ಶ್ಲೋಕದೊಳಗೆ ಇಲ್ಲಿ ಹೇಳಲಾಗಿದೆ. ಇತರ ಚರ್ಚೆನ ವರ್ಷ ಮಾಡ್ತಾನೆ ಬಂದಿದ್ದೇವೆ. ಓಕೆ. ಇನ್ನು ನೀಚ ಗೋತ್ರ ಯಾವುದು ಉಳಿತ್ರಿ ಲಾಸ್ಟ? ಗೋತ್ರ ಕರ್ಮ ಯಾವುದು? ಅಥವಾ ನೀಚ ಗೋತ್ರ ಬಂದು ಹಂಗೆ ಆಗ್ತಿದ್ದಾರೆ ಹೇಳಲ್ಲರು. ಪರಾತ್ಮನಿಂದ ಪ್ರಶಂಸೆ, ಸದ್ಗುಣೋಚ್ಚಾದನೋದ್ಭಾವನೆ ಚ ನೀಚೈರ್ಗೋತ್ರಸ್ಯ. ಪರರ ನಿಂದ ಮಾಡೋದು, ಆತ್ಮನ ಪ್ರಶಂಸೆ ಮಾಡೋದು ಅಂದರೆ ಏನು ರೀ? ಇನ್ನೊಬ್ರದ ಕೆಟ್ಟ ಹೇಳೋದು ಮತ್ತು ತನ್ನ ಬಗ್ಗೆ ಚಲು ಹೇಳೋದು. ಸದ್ ಅಸತ್ ಅಂದ್ರೇನು ರೀ? ಹೆಂಗಿದೆ ಅದನ್ನು ಉಲ್ಟಾ ಮಾಡಿ ಹೇಳೋದು, ಮತ್ತು ಹೆಂಗಿಲ್ಲಲ್ಲ ಅದನ್ನ ಸರಿ ಮಾಡಿ ಹೇಳೋದು. ಸತ್ಯವನ್ನು ಅಸತ್ಯ ಅಂತ ಹೇಳೋದು, ಅಸತ್ಯವನ್ನು ಸತ್ಯ ಅಂತ ಹೇಳೋದು. ಸೊ ಪರಾತ್ಮನಿಂದ ಪ್ರಶಂಸೆ, ಗುಣೋಚ್ಚಾದನೋದ್ಭಾವನೆ ಚ ಅಂದ್ರೆ ಒಳ್ಳೆಯ ಗುಣಗಳನ್ನು ಮುಚ್ಚಿಡೋದು ಇನ್ನೊಬ್ರದ, ಮತ್ತು ಕೆಟ್ಟ ಗುಣಗಳನ್ನು ಉಚ್ಛಾದನ ಮಾಡೋದು. ಈ ರೀತಿ ಮಾಡೋದರಿಂದ, ಈ ರೀತಿ ಭಾವನೆಗಳು ಮಾಡೋದರಿಂದ ಯಾವ ಗತಿದ ಆಶ್ರವ ಆಗ್ತದೆ? ನೀಚ ಗೋತ್ರದ ನೀಚ ಗೋತ್ರ ಅನ್ನೋ ಗೊತ್ತಾಗ್ತೈತ್ರಲ್ಲ. ಈಗ ನಾವೆಲ್ಲ ಉಚ್ಚ ಗೋತ್ರದಾಗಿದ್ದೇವೆ, ನೀಚ ಗೋತ್ರ ಅನ್ನೋ ಗೊತ್ತಾಗ್ತಿದ್ರಲ್ಲ, ಅಂಥ ಗೋತ್ರದಲ್ಲಿ ಜನ್ಮ ಆಗ್ತದೆ ಆಯ್ತಲ್ರಿ. ಇನ್ನು ಉಚ್ಚ ಗೋತ್ರ ಅಂದ್ರೆ ಏನು ರೀ? ಒಳ್ಳೆಯ ಗೋತ್ರದಲ್ಲಿ ಜನ್ಮ ಆಗ್ಬೇಕಂದ್ರೆ ಏನು? ತದ್ವಿಪರ್ಯಯೋ ನೀಚೈರುತ್ಯನುತ್ಸೇಕೌ ಚೋತ್ತರಸ್ಯ. ತದ್ವಿಪರ್ಯಯ ಅಂದ್ರೆ ಏನು ರೀ? ಅದರಿಂದ ವಿಪರೀತ. ಆತ್ಮನ ನಿಂದ ಮಾಡ್ಕೊಳ್ಳೋದು, ನನ್ನ ತಪ್ಪುಗಳು ನಾವು ಹೇಳ್ಕೊಂಡು ಏನು ಮಾಡೋದು? ಅದರಿಂದ ಪ್ರಾಯಶ್ಚಿತ್ತ ತಗೊಳ್ಳೋದು. ಇನ್ನೊಬ್ಬರಲ್ಲಿರುವಂಥ ಗುಣಗಳನ್ನು ಹೊಗಳೋದು, ಪ್ರಶಂಸೆ ಮಾಡೋದು, ಇನ್ನೊಬ್ಬರ ತಪ್ಪುಗಳನ್ನು ಮುಚ್ಚಿಡೋದು. ಇದಕ್ಕೆ ಉಪಗೂಹನಂಗೆ ಅಂತಾರೆ. ಇನ್ನೊಬ್ಬರ ತಪ್ಪುಗಳನ್ನು ಮುಚ್ಚಿಟ್ಟ ಅವ್ರನ್ನ ಸ್ಥಿತೀಕರಣ ಮಾಡೋದು. ಇದರಿಂದ ಏನಾಗ್ತದೆ ಅಂದ್ರೆ ಉಚ್ಚ ಗೋತ್ರದ ಬಂದಾಗ್ತದೆ. ಯಾರ್ದಾದರೂ ತಪ್ಪು ತಡೆ ಇತ್ಯಾದಿಗಳು ನಮಗೆ ಗೊತ್ತಾಯ್ತಂದ್ರೆ ಅದನ್ನು ಊರೆಲ್ಲ ಡಂಗರ ಬಾರಿಸ್ಬಾರ್ದು ರೀ, ಊರೆಲ್ಲ ಹೇಳ್ಕೊಂಡು ತಿರುಗಾಡಬಾರ್ದು. ಇದರಿಂದ ಏನಾಗ್ತೈತೆ ರೀ? ಹೇಳಿದು ಅಂದ್ರೆ ನೀಚ ಗೋತ್ರ ಬಂದಾಗ್ತದೆ ಇನ್ನೊಬ್ಬರು ನಿಂದ ಮಾಡೋದ್ರಿಂದ. ಮತ್ತು ಅದನ್ನು ಮುಚ್ಚಿಟ್ಟ ಅವನ ಹತ್ರನ ಹೋಗಿ ಇಂಥ ತಪ್ಪು ಮಾಡಬಾರ್ದಪ್ಪ, ಇದರಿಂದ ನಿಂದ ಘಾತ ಆಗ್ತಿದೆ ಅಂತೇಳಿ ಅವನ ಧರ್ಮ ಮಾರ್ಗದಲ್ಲಿ ಸ್ಥಿತೀಕರಣ ಮಾಡಿತಂದ್ರೆ ಅದರಿಂದ ಉಚ್ಚಗೋತ್ರದ ಆಶ್ರವ ಆಗ್ತದೆ. ಈ ರೀತಿಯಾಗಿ ಇಲ್ಲಿ ನಮ್ರ ಪ್ರವೃತ್ತಿ ಇದರಿಂದ ಕೂಡ ಉಚ್ಚಗೋತ್ರ ಆಗ್ತದೆ. ಇನ್ನು ಅಂತರಾಯ ಒಂದು ಉಳಿತಾರೆ ಲಾಸ್ಟ್ ಹೇಳಲ್ಲಾರು. ವಿಘ್ನಕರಣಂ ಅಂತರಾಯಸ್ಯ. ವಿಘ್ನಕರಣಂ ಅಂತರಾಯಸ್ಯ. ಯಾವುದಾದರೂ ಕೆಲಸದಲ್ಲಿ ವಿಘ್ನಗಳನ್ನು ಮಾಡೋದರಿಂದ ಅಂತರಾಯ ಕರ್ಮ ಆಗ್ತದೆ. ಅಂತರಾಯ ಕರ್ಮದ ಭೇದಗಳನ್ನು 8ನೇ ಅಧ್ಯಾಯದೊಳಗೆ ಸ್ವಾಧ್ಯಾಯ ಮಾಡೋದೈತ್ರಿ ನಾವು ಹೇಳ್ತಲ್ರಿ. ಸೊ ಇಲ್ಲೇನು ಹೇಳ್ತಾರೆ? ದಾನ, ಲಾಭ, ಭೋಗ, ಉಪಭೋಗ ಇತ್ಯಾದಿಗಳಲ್ಲಿ ಅಡಚಣೆ ಮಾಡೋದು. ಊಟ ಮಾಡುವಾಗ ಅವ್ರಿಗೆ ಊಟ ಮಾಡಬಾರ್ದಂಗೆ ಪರಿಸ್ಥಿತಿ ಮಾಡೋದು, ಅದನ್ನು ಮುಚ್ಚಿಡೋದು ತಿಳಿದಲ್ರಿ. ಯಾರಿಗೆ ಹತ್ತಿತ್ತು ಇಂಥ ಪಾಪ? ಆದಿನಾಥ್ ಭಗವಂತರಿಗೆ ಯಾವುದು ಅಂತರಾಯ ಆಗಿತ್ತು ರೀ? ಲಾಭಾಂತರ ಆಗಿತ್ತರಲ್ಲ, ಲಾಭಾಂತರ ಆಗಿತ್ತು. ತಪ್ಪೇನು ಮಾಡಿರೋವ್ರಿ? ಆಕಳುಗಳಿಗೆ ಜಾಳ್ಗೆ ಹಾಕತ್ತೆ ಹೇಳಿರ್ರಿ, ಎತ್ತುಗಳಿಗೆ ಏನು ಮಾಡಿದ್ರು? ಬಾಯಿ ಜಾಳಿಗೆ ಹಾಕತ್ತೆ ಹೇಳಿ ತೆಗೆ ಅಂತ ಹೇಳಿಲಾಗಿರು. ಅಷ್ಟು ಒಂದು ಪ್ರಮಾದದಿಂದ ಅವ್ರಿಗೆ ಅವು ಆಕಳ ಎತ್ತುಗಳು 6 ತಾಸು ಇರ್ಬೋದು ಅಥವಾ 6 ದಿನ ಇರ್ಬೋದು, ಅವು ಎಷ್ಟು ಉಪವಾಸ ಇದ್ದುರ್ಲೆ
ಅಷ್ಟು ಅವರಿಗೆ ಅಂತರಾಯ ಆಗಿತ್ತು. ಸೊ 6 ತಿಂಗಳ ಅವರು ಆಹಾರಕ್ಕೆ ಹೋಗಲಿಲ್ಲ. 6 ತಿಂಗಳು ಅವ್ರು ಆಹಾರಕ್ಕೆ ಹೋದ್ಮೇಲೆ ಆಹಾರ ಸಿಗಲಿಲ್ಲ, ತಿಳಿದಲ್ರಿ. ಸೊ ತೀರ್ಥಂಕರನ್ನ ಬಿಟ್ಟು ನೀವು ಕರ್ಮಗೋಡ್ರಿ, ಇನ್ನು ನೀವು ಯಾವ ಲೆಕ್ಕದ ಹೇಳ್ರಿ ಅದಕ್ಕೆ, ತಿಳಿದಲ್ರಿ. ಸೊ ವಿಘ್ನವನ್ನು ಯಾವತ್ತೂ ಕೂಡ ಯಾರ್ದೂ ಒಳ್ಳೆಯ ಕೆಲಸಗಳಲ್ಲಿ ವಿಘ್ನವನ್ನು ಮಾಡಬಾರ್ದು. ಒಳ್ಳೆಯ ಕೆಲಸಗಳಲ್ಲಿ ವಿಘ್ನವನ್ನು ಮಾಡುವುದರಿಂದ ಏನಾಗ್ತೈತೆ, ಅಂತರಾಯ ಕರ್ಮದ ನಮಗೆ ಆಶ್ರವಾಗಿ ನಮಗೆ ದಾನದಲ್ಲಿ, ಲಾಭದಲ್ಲಿ, ಭೋಗದಲ್ಲಿ, ಉಪಭೋಗದಲ್ಲಿ ಅಂತರಾಯ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಈ ರೀತಿಯಾಗಿ 6ನೇ ಅಧ್ಯಾಯದಲ್ಲಿ ಆಶ್ರವದ ಚರ್ಚೆ ಆಯಿತು, ತಿಳಿತಲ್ರಿ. ಸೊ ಈ ಆಶ್ರವದ ವಿಶೇಷ ಚರ್ಚೆ ಏನಿದೆಯಲ್ಲ, ಈ ಆಶ್ರವ ಹೆಂಗಿದ್ದು ರೀ, ಟೋಟಲ್ 8 ಕರ್ಮಗಳ ಪ್ರಕಾರ ಇಲ್ಲಿ ಅಶುಭಾಶ್ರವದ ಮುಖ್ಯವಾಗಿ ಚರ್ಚೆ ಮಾಡಿದರು. ಇನ್ನು ಶುಭಾಶ್ರವ ಹೆಂಗಾಗ್ತದೆ, ವ್ರತಗಳನ್ನು ಪಾಲನೆ ಮಾಡೋದ್ರಿಂದ ಆಗ್ತದೆ. 12 ವ್ರತಗಳ ಚರ್ಚೆ, ಶಿಕ್ಷಾ ವ್ರತದ ಚರ್ಚೆ ಎಲ್ಲಿ ಬರ್ತದೆ, ಇನ್ನು 7ನೇ ಅಧ್ಯಾಯದಲ್ಲಿ ಬರ್ತದೆ. ಈಗ ನಿಶ್ಶೀಲ ವ್ರತ ತಂಚೆ ಬಂದಿತ್ತರಲ್ಲ, ಅಲ್ಲಿ ಒಂದು ನೆನಪು ಬಂತಂತ ಹೇಳ್ತಾ ಇದ್ದೀನಿ. 3 ಗುಣವ್ರತ, 4 ಶಿಕ್ಷಾವ್ರತ, ಇವುಗಳಿಗೆ ಏನಂತಾರಂದ್ರೆ ಶೀಲವ್ರತ ಅಂತಾರೆ. ಏನಂತಾರೆ? ಶೀಲವ್ರತ ಅಂದ್ರೆ ಯಾವ್ಯಾವ ಹೇಳ್ರಿ? 7 ಪ್ರಕಾರ. ಶೀಲವ್ರತ ಎಷ್ಟು ಅದಾವ ರೀ? 7 ಅದಾವ. ನೆನ್ಪಿಟ್ಕೋರಿ ಇದನ್ನ. 3 ಗುಣವ್ರತ, 4 ಶಿಕ್ಷಾವ್ರತ, ಇವುಗಳಿಗೆ ಏನಂತ ಇದೆ ರೀ? ಇವು 7 ಶೀಲವ್ರತ, ತಿಳಿತಲ್ಲಿ. ಈ ಶೀಲವ್ರತಗಳಲ್ಲಿ ಯಾರ ಇವುಗಳನ್ನು ಪಾಲನೆ ಮಾಡುವುದಿಲ್ಲ ಅವ್ರಿಗೆ ಎಲ್ಲ ಗತಿಗಳಲ್ಲಿ ಆಶ್ರವ ಆಗಬಹುದು ಅಂತ ಅಲ್ಲಿ ಚರ್ಚೆ ಬಂದಿದೆ. ಅವಾಗ ಮರೆತಿತ್ತು, ಈಗ ಹೇಳ್ತೇವೆ. ಸೊ ಈ ರೀತಿಯಾಗಿ ಇವತ್ತು ರಿವಿಷನ್ ಪ್ರಕಾರ ನಾವು 6ನೇ ಅಧ್ಯಾಯದ ಏನು ಮಾಡಿದ್ವಿ ರೀ, ಸ್ವಾಧ್ಯಾಯ ಆಗಿದೆ. ನಾಳೆ ಏನು ಮಾಡೋಣ ರೀ, 7ನೇ ಅಧ್ಯಾಯದ ಅದ್ಯೋಪಾನ ಸ್ವಾಧ್ಯಾಯ ಮಾಡೋಣ. ಆಮೇಲೆ 8, 9, 10 ವಿಸ್ತಾರದಿಂದ ಚರ್ಚೆ. ಯಾಕೆ ಹೋದ ವರ್ಷ ಇದ್ರ ಚರ್ಚೆ ಆಗಿದ್ದಿದೆ ಎಲ್ಲ, ಆದ್ದರಿಂದ ಏನು ಮಾಡಿದೆ, ಜಸ್ಟ್ ಸ್ವಲ್ಪ ವರ್ಣನೆ ಮಾಡಿ ಈಗ ಮುಗಿದಿದೆ. ಸೊ ಇನ್ನು 7ರಿಂದ ನಾಳೆ 7 ಆಗ್ತದೆ, ಆಮೇಲೆ 8ನೇದಿಂದ ವಿಸ್ತಾರವಾಗಿ ನಾವು ಚರ್ಚೆ ಮಾಡೋದಿದೆ. ಸೊ ಈ ರೀತಿಯಾಗಿ ಆಚಾರ್ಯ ಉಮಾಸ್ವಾಮಿ ರಚಿತ ತತ್ವಾರ್ಥ ಸೂತ್ರೆ 6ನೇ ಅಧ್ಯಾಯ ಸಮಾಪ್ತ ಭವತಿ. ನಾಳಿಂದ 7ನೇ ಅಧ್ಯಾಯದ ನಾವು ಚರ್ಚೆ ಮಾಡೋಣಂತ. ಓಂ ನಮಃ ಸಿದ್ಧೇಭ್ಯಃ. ನಾಳೆ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶಾಂತಿಸಾಗರ ಮುನಿ ಮಹಾರಾಜರ 70ನೇ ಏನಿದೆ ರೀ ಪುಣ್ಯತಿಥಿ ಸ್ಮರಣೆ ಇದೆ. ಸೊ ಆದ ಕಾರಣ ಅನೇಕ ಜಾಗಗಳಲ್ಲಿ ಅನೇಕ ರೀತಿಯಾದಂಥ ಆಯೋಜನೆಗಳನ್ನು ಮಾಡಲಾಗ್ತಾ ಇದೆ. ಸೊ ಇಲ್ಲಿಯೂ ಕೂಡ ಆಯೋಜನೆ ಇರ್ಬೋದು. ಮಾನಿಕ್ಬಾಗ್ ದಿಗಂಬರ್ ಜೈನ್ ಬೋರ್ಡಿಂಗ್ನಲ್ಲಿ ಅಲ್ಲಿಯೂ ಕೂಡ ಇರ್ತದೆ. 108 ಸಲ ಜಪ, ಅವರ ಅಂತಿಮ ಸಂದೇಶವನ್ನು ಅಲ್ಲಿ ಓದಿ ಹೇಳಲಾಗ್ತದೆ. ಸೊ ಅಲ್ಲಿ ಕೂಡ ಯಾರಾದರೂ ಬರೋರಿದ್ರೆ ತಾವು ಬರ್ಬೋದು. ಸೊ ಅವರ ಜೀವನ, ಅವರ ಮಾರ್ಗದರ್ಶನ ನಮಗೆಲ್ಲರಿಗೂ ಯಾವತ್ತೂ ಏನಿದೆ, ಆದರ್ಶ ಇದೆ. ಇವತ್ತು ಹೋಗಿ ನೀವು ಬೇಕಾದ್ರೆ ಅವ್ರ ಜೀವನ ಚರಿತ್ರೆಯನ್ನು ಚಿಂತನೆ ಮಾಡಿ ಓದ್ರಿ, ತಿಳ್ಕೊರಿ, ಅದು ಅವರಿಗೆ ಪುಣ್ಯಸ್ಮರಣೆ ಆಗ್ತದೆ. ಓಂ ನಮಃ ಸಿದ್ಧ. ಜಿನ್ವಾನಿ ಸ್ತುತಿ.